ಅದೇ ಯಾರೋ ಹೀರೋ ಮಗ ಅಥವಾ ಪಾಲಿಟಿಷಿಯನ್ ಮಗ ಆಗಿರಲಿ ಇಡೀ ಇಂಡಸ್ಟ್ರಿ ನಿಂತ್ಕೊಬಿಟ್ಟು ಜೊತೆಗೆ ಇಂಡಸ್ಟ್ರಿಗೆ ಒಂದು ಹೊಸ ಶಕ್ತಿ ಬಂತು, ಹೊಸ ಹೀರೋ ಸಿಗ್ದಾಗ ಅನ್ನೋ ತರ. ಸಿ ರಾನಿ ಅನ್ನೋ ಕ್ಯಾರೆಕ್ಟರ್ ಈಸ್ ನಾಟ್ ಅ ಹೀರೋ, ಈಸ್ ಅ ವಿಕ್ಟಿಮ್. ಎಲ್ಲ ಅದೇ ಸೀರಿಯಲ್ ಹಾಕೊಂಡು ನೋಡಿದ್ರೆ ಯಾಕೆ ಬೇರೆ ಅವ್ರ ಮಗನ ಹಾಕೊಳ್ಳಿ ಮತ್ತೆ ಕಷ್ಟ ಬರುತ್ತೆ, ಇವನ್ನ ಹಾಕೊಳ್ಳಿ ಪ್ರೀಮಿಯರ್ಸ್ಗೆ ಅವ್ರು ಕಳ್ಸಿರ್ತಾರೆ. ಆ ಪಿ ಆರ್ ಗೆ ಬೇಕಾಗಿರೋದು ದುಡ್ಡು. ಸೊ ನಿಮಗೂ ಅನ್ಕೊಂಡ ವ್ಯತ್ಯಾಸ ಒಂದೇ ದುಡ್ಡು ಇರಲ್ಲ ಅಷ್ಟೇ. ಹಿಂಗೆ ಎಲ್ಲಾದ್ರೂ ನೀವು ಅಂಕಿನ ಮೇಲೆ ಇರ್ತೀರ, ಬಟ್ ಆದ್ರೂ ಸೋಲೋದು ಒಂದೇ ಕಾರಣಕ್ಕೆ ನಿಮ್ಗೆ ಹತ್ರ ದುಡ್ಡಿಲ್ಲ ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ನಮ್ಮ ಪಾಲ್ ಸ್ಟುಡಿಯೋಸ್ಗೆ ಇವತ್ತು ದ ಬಿಗ್ಗೆಸ್ಟ್ ಸೆಲೆಬ್ರಿಟಿ ಅಂತಾನೆ ಹೇಳ್ಬೋದು. ಅವ್ರೊಂದು ಸ್ಮಾಲ್ ಇಂಟ್ರಡಕ್ಷನ್ ಕೊಡ್ತೀನಿ. ಸೀರಿಯಲ್ಗಳಲ್ಲಿ ಇವರು ಸೆಲೆಬ್ರಿಟಿ ಸ್ಟಾರ್ ಅಂತಾನೆ ಹೇಳ್ಬೋದು. ಎಲ್ಲ ಹುಡುಗಿರ ಮನಸ್ಸು ಗೆದ್ದ ನಾಯಕ ನಮ್ಮ ಕಿರಣ್ ರಾಜ್ ಸರ್ ಇವತ್ತು ನಮ್ಮ ಜೊತೆಗೆ ಈ ಸಿನಿಮಾದಲ್ಲಿ ಇಂಟರ್ವ್ಯೂ ತಗೊಂಡಿದ್ದೀನಿ. ನಾನು ಇಂಟ್ರೊಡಕ್ಷನ್ ಮಾಡಿದ್ದೀನಿ. ಇವತ್ತು ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ. ಕಿರಣ್ ರಾಜ್ ಅಂದ ತಕ್ಷಣ ಫಸ್ಟ್ ನಿಮ್ಮ ಹೆಸರು ತಕ್ಕಂತೆ ಈಗ ಅಂತಾರೆ ಏನಂತ ಹೆಸರು ತಕ್ಕಂತೆ ಏನೋ ಒಂದು ಮಾಡಬೇಕು ಅಂತ ನೀವು ಅನ್ಕೊಂಡಿದ್ರ? ಆರ್ಟಿಸ್ಟ್ ಆಗ್ತೀನಿ, ಹೀರೋ ಆಗ್ತೀನಿ ಅಂತ? ಖಂಡಿತವಾಗ್ಲು ಅಂದ್ರೆ ಯಾವುದೇ ಕೆಲಸ ಅಂತ ಆಗಲಿ ಇಷ್ಟಪಟ್ಟು ಮಾಡಿದಾಗ ನಾವು ಸಕ್ಸಸ್ ಕೂಡ ನೋಡ್ಬೋದು, ನೆಮ್ಮದಿ ಕೂಡ ಸಿಗುತ್ತೆ. ನಮಗೆ ಯಾವಾಗಲೂ ಮನಸ್ಸಿಗೆ ಏನು ನೆಮ್ಮದಿ ಕೊಡುತ್ತೋ ಆ ಕೆಲಸ ಮಾಡಬೇಕು ಅಂತ ಇದ್ದಿದ್ದು. ಆಕ್ಟಿಂಗೇ ಅದು ಅಂತಾನು ಗೊತ್ತಾದ ತಕ್ಷಣ ನಾನು ಬೇರೆ ಯಾವ ಕಡೆನೂ ಫೋಕಸ್ ಮಾಡಕ್ಕೆ ಹೋಗ್ಬೋದು. ಓಕೆ, ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನ್ಸುತ್ತೆ ನೋಡಿದ ತಕ್ಷಣ. ಅಂದರೆ ಸೀರಿಯಲ್ಗಳಲ್ಲ ಇವು ಸಿನಿಮಾಗೆ ಸೂಟ್ ಆಗಿರುವಂಥ ಸೀರಿಯಲ್ ಯಾಕೆ ಆಯ್ಕೆ ಮಾಡ್ಕೊಂಡು? ಈಗ ನಾನು ಸಿನಿಮಾ ಮಾಡಬೇಕು ಅಂತ ಬಂದಾಗ ನನ್ನ ಯಾಕೆ ಕರ್ಕೋತಾರೆ ಅಥವಾ ನನ್ನ ಯಾಕೆ ಇನ್ವೆಸ್ಟ್ ಮಾಡ್ತಾರೆ, ಆ ಪ್ರಾಕ್ಟಿಕಲ್ ನಾಲೆಜ್ ನನಗೆ ಇತ್ತು. ಸೊ ನಾನು ಜನಕ್ಕೆ ಫಸ್ಟ್ ಪರಿಚಯ ಆಗಬೇಕು. ಓಕೆ, ನಾನು ಜನಕ್ಕೆ ಗೊತ್ತಪ್ಪ ಇನ್ನು ಅಂದಾಗ ಒಂದು ಅವಕಾಶ ಸಿಗ್ಬೋದು. ಒಳ್ಳೆ ಅವಕಾಶ ಸಿಗ್ಬೇಕು ಅಂದಾಗ ಕಮರ್ಷಿಯಲಿ ನನ್ನಿಂದ ಏನು ವಾಪಸ್ ರಿಟರ್ನ್ಸ್ ಬರ್ಬೋದು ಅಂತ ಯೋಚನೆ ಮಾಡ್ತಾರೆ ಅಂತ ಗೊತ್ತಿರ್ತದೆ. ಸೊ ಕಮರ್ಷಿಯಲಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ನಾನು ಒಂದಷ್ಟು ಜನಕ್ಕೆ ಪರಿಚಯ ಆಗಿರಬೇಕು. ಆ ಪರಿಚಯ ಆಗೋದು ಹೇಗೆ, ಬೇರೆ ಯಾವ ದಾರಿ ಇದೆ? ಸೊ ಔಟ್ಸೈಡರ್ಸ್ಗೆ ಅಂತ ತುಂಬಾ ಓಪನ್ ಆಪರ್ಚುನಿಟಿ ಅಂತ ಇರೋದು ಅಂದ್ರೆ ಸೀರಿಯಲ್. ಸೊ ನಾನು ಸೀರಿಯಲ್ಗೆ ಹೋದಾಗ ಜನ ನನ್ನ ಕೆಲಸ ನೋಡ್ತಾರೆ, ಅಲ್ಲಿಂದ ಒಂದು ಅಪ್ರಿಸಿಯೇಷನ್ ಸಿಗ್ಬೋದು. ಅದನ್ನ ನೋಡಿ ಯಾರೋ ನನ್ನ ದುಡ್ಡು ಹಾಕೋದು ರೆಡಿ ಆಗ್ತಾರೆ, ನಾನು ಸಿನಿಮಾ ಮಾಡ್ಬೋದು ಅಂತ ಅದಕ್ಕೆ ಅದನ್ನ ಚೂಸ್ ಮಾಡಿದೆ. ಇಲ್ಲ ಅಂತಂದ್ರೆ ಸುಮ್ಮನೆ ಟ್ರೈ ಮಾಡ್ತಾನೆ ಇರ್ತಿದ್ದೆ, ನನಗೆ ಯಾವ ದಾರಿನೂ ಸಿಗ್ತಿರ್ಲಿಲ್ಲ. ಸೊ ಎಷ್ಟು ನಾವು ಒಂದು ಕನಸಿಂದ ಓಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿರ್ತೀವೋ ಅದ್ರ ತಕ್ಕ ಹಾಗೆ ಆ ಹಾದಿನೂ ನಾವೇ ಚೂಸ್ ಮಾಡ್ಕೋಬೇಕು. ಸುಮ್ಮನೆ ರ್ಯಾಂಡಮ್ ಆಗಿ ನಾನು ಹೀರೋ ಆಗ್ತೀನಿ ಅಂದ್ರೆ ಆಗಲ್ಲ. ಒಂದು ರೋಡ್ ಮ್ಯಾಪ್ ಅಂತ ಇರ್ಲೇಬೇಕು ಅಂಡ್ ಪ್ರಾಕ್ಟಿಕಲ್ ಆಗಿರ್ಬೇಕು. ಅದು ಸುಮ್ಮನೆ ನನ್ನ ಮನಸ್ಸಲ್ಲಿ ನಾನು ಏನೇನೋ ಅನ್ಕೊಳ್ಳೋದಲ್ಲ, ಪ್ರಾಕ್ಟಿಕಲ್ ವೇ ಇರಬೇಕು. ತಾವು ಮೈಸೂರು ಅಂತ ಗೊತ್ತು. ಮೈಸೂರು ಬೇಸಿಕಲಿ ಯಾವ? ಮೈಸೂರು ಅಂದ್ರೆ ಓದಿದೆಲ್ಲ ಅಲ್ಲಿ, ಬಟ್ ಆಕ್ಚುಲಿ ನಮ್ಮ ಊರು ಮದರ್ನಹಳ್ಳಿ ಅಂತ. ಮದರ್ನಹಳ್ಳಿ, ದಾಸನಕೊಪ್ಪಲು, ಅರ್ಕಲ್ಗೋಡು ತಾಲೂಕು, ಹಾಸನ ಡಿಸ್ಟ್ರಿಕ್ಟ್. ಓಕೆ ಓಕೆ. ಅಪ್ಪ ಅಮ್ಮಂಗೆಲ್ಲ ನಂಬಿಕೆ ಇತ್ತಾ ಹಾಗೆ ಆಗ್ತಾನೆ ಆರ್ಟಿಸ್ಟ್, ಹೀರೋ ಆಗ್ತಾನೆ ಅಂತ? ತುಂಬಾ ಒಂದು ಪ್ರಾಕ್ಟಿಕಲ್ ಗ್ರೌಂಡ್ಸ್ ಅಲ್ಲಿ ಯೋಚನೆ ಮಾಡಿದಾಗ ಅವ್ರಿಗೆ ಇರ್ಲಿಲ್ಲ. ಅಂಡ್ ಸಹಜ ಅದು. ಏನಕ್ಕೆ ಅಂತಂದ್ರೆ ಈಗ ಬೇರೆ ಯಾವುದೇ ಒಂದು ಪ್ರೊಫೆಷನ್ ಅಂತ ಬಂದ್ರೆ ಅದಕ್ಕೊಂದು ರೋಡ್ ಮ್ಯಾಪ್ ಆಲ್ರೆಡಿ ಇದೆ. ನೀವು ಈ ಕೋರ್ಸ್ ಮುಗಿಸಿ ಒಂದಿಷ್ಟು ಟ್ರೈನಿಂಗ್ ಮಾಡಿ ಇಂಟರ್ವ್ಯೂಸ್ ಕೊಡಿ, ಇದು ಸಿಗುತ್ತೆ ಅಂತ. ಇಲ್ಲಿ ಇದೆಲ್ಲ ಮಾಡಿದ್ರು ಅವಕಾಶ ಸಿಗುತ್ತೆ ಅನ್ನೋ ನಂಬಿಕೆ ಇರಲ್ಲ. ಹೌದು ಹೌದು. ಅಂಡ್ ಈಗ ನಾನು ಹೇಗೆ ಯೋಚನೆ ಮಾಡ್ತಿದ್ದೀನಿ, ನನ್ನ ಮೇಲೆ ಯಾಕೆ ಒಬ್ರು ಇನ್ವೆಸ್ಟ್ ಮಾಡ್ತಾರೆ, ಆ ಯೋಚನೆ ಅವರು ಕೂಡ ಇತ್ತು. ಇವ್ನು ಯಾಕೆ ಹೀರೋ ಮಾಡ್ತಾರೆ ಒಬ್ರು, ಅಷ್ಟು ಇಲ್ಲ ದುಡ್ಡು ಹಾಕ್ಬೇಕು. ಸಿನಿಮಾ ದುಡ್ಡು ಹಾಕುವಷ್ಟು ಸ್ಟ್ರೆಂತ್ ಇಲ್ಲ. ಸೊ ಇಷ್ಟೆಲ್ಲ ಪ್ರಾಬಬಿಲಿಟೀಸ್ ನೋಡಿದಾಗ ಆ ಭಯ ಒಂದು ಇದ್ದೇ ಇತ್ತು. ಬಟ್ ನಾನು ಕನ್ವಿನ್ಸ್ ಮಾಡಿದೆ. ನನಗೆ ಸಿನಿಮಾ ಅಂತ ಗೆಲ್ಲುವಂತ ಫಸ್ಟ್ ಗೆಲ್ಲುವೆ ನನ್ನ ಮನೆಯವ್ರನ್ನ ಕನ್ವಿನ್ಸ್ ಮಾಡಿದ್ರು. ಅವ್ರು ಯಾವಾಗ ಕನ್ವಿನ್ಸ್ ಆದ್ರು ಫಸ್ಟ್ ವಿನಿಂಗ್ ಮೂಮೆಂಟ್ ಇದು ಅಂತ ನನಗಲ್ಲೇ ಅನ್ಸಿದ್ದು. ಓಕೆ, ಬಾಂಬೆಗೆ ಹೋಗ್ತೀರಿ ಅನ್ಕೊಂಡು ಇನ್ಸ್ಟಿಟ್ಯೂಟ್, ಆ ಪ್ರೋಸೆಸ್ ಎಲ್ಲ ಹೇಗಿತ್ತು? ಸೊ ನಾನು ಫಸ್ಟ್ ಆಕ್ಟರ್ ಆಗ್ಬೇಕು ಅಂತ ಬಂದಾಗ ನನಗೆ ಅದ್ರ ಬಗ್ಗೆ ನಾಲೆಜ್ ಕೊಡೋರು ಯಾರು ಇಲ್ಲ, ಅಥವಾ ಅದ್ರ ಬಗ್ಗೆ ಒಂದು ರೂಟ್ ಹೇಳ್ಕೊಡೋರು ಯಾರು ಇರ್ಲಿಲ್ಲ. ಸೊ ನಾನು ಫಸ್ಟ್ ಅದ್ರ ಬಗ್ಗೆ ನಾನು ತಿಳ್ಕೋಬೇಕು. ಆಮೇಲೆ ಓಕೆ, ನಾನೀಗ ಅವಕಾಶ ಹುಡುಕ್ತಾ ಇದ್ದೀನಿ, ಅವಕಾಶ ಸಿಕ್ಕಾದ್ಮೇಲೆ ಏನ್ ಮಾಡೋದು, ಅದಲ್ಲ ಕ್ವಶನ್. ಸೊ ಈಗ ಯಾರೇ ನನಗೆ ಒಂದು ಆಡಿಷನ್ಗೆ ಅಂತ ಹೋದಾಗ ಆಡಿಷನ್ ಏನ್ ನೋಡ್ತಾರೆ, ನಾನು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಬಹುದು ಅಂತ. ಅಂಡ್ ತುಂಬಾ ಹೊರಗಡೆಯಿಂದ ಬರೋದ್ರಿಂದ ಒಂದು ಕ್ಯಾಮ್ರಾ ಫೇಸ್ ಮಾಡೋದ್ರ ಬಗ್ಗೆನೂ ಅಷ್ಟು ನಾಲೆಜ್ ಇಲ್ಲ. ಕ್ಯಾಮ್ರಾ ಫಿಯರ್, ನಾವು ರೆಗ್ಯುಲರ್ ಫ್ರೆಂಡ್ ಸರ್ಕಲ್ ಅಲ್ಲಿ ಕಾಮಿಡಿ ಮಾಡ್ಕೊಂಡು ಮಾತಾಡೋದು ಬೇರೆ, ಒಂದು ಕ್ಯಾಮ್ರಾ ಮುಂದೆ ಅದೇ ಎಕ್ಸ್ಪ್ರೆಷನ್ ಕೊಡೋದು ಕಂಪ್ಲೀಟ್ಲಿ ಬೇರೆ. ಅಂಡ್ ಲಿಮಿಟೆಡ್ ಆಗಿರ್ಬೇಕು. ಅದು ತುಂಬಾ ಜಾಸ್ತಿ ಮಾಡಿದ್ರು ಓವರ್ ಆಗೋಗುತ್ತೆ, ತುಂಬಾ ಕಡಿಮೆ ಮಾಡಿದ್ರೆ ಅಂಡರ್ ಪ್ಲೇ ಆಗೋಗುತ್ತೆ. ಸೊ ಅದ್ರ ಒಂದಷ್ಟು ಟೆಕ್ನಿಕಲ್ ಟರ್ಮ್ಸ್ ಇದೆ. ಸೊ ಫಸ್ಟ್ ಇದನ್ನ ಕಲಿಯೋಣ, ಸುಮ್ಮನೆ ಬ್ಲಾಂಕ್ ಆಗಿ ಹೋಗೋದು ಬೇಡ. ಕಲ್ತಾಗ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಫಸ್ಟ್ ಪಾಯಿಂಟ್ ಅಲ್ಲಿ. ಸೊ ಅದಕ್ಕೆ ಕಲಿಯೋದಕ್ಕೆ ಅಂತಾನೆ ಅಲ್ಲಿ ಹೋದೆ.
ಅನುಪಮ್ ಕೇರ್ ಇನ್ಸ್ಟಿಟ್ಯೂಟ್ ಆಯ್ತು, ಡೈರೆಕ್ಟ್ ಹಿಂದಿ ಸೀರಿಯಲ್ಸ್ ಹೋಗ್ತೀರಾ? ನಾನು ಮಾಡಿದ್ದು ಝೀ ಇನ್ಸ್ಟಿಟ್ಯೂಟ್ ಅಲ್ಲಿ ಮುಂಬೈಯಲ್ಲಿ ಅಂಡ್ ಪ್ರಾಪರ್ ಫಿಲ್ಮ್ ಮೇಕಿಂಗ್ ಡಿಗ್ರಿ ಮಾಡಿದೆ. ಅಂದ್ರೆ ನಾನು ಆಕ್ಚುಲಿ ಸೇರ್ಕೊಂಡಿರೋ ಡೈರೆಕ್ಷನ್ಗೆ. ಬಿಕಾಸ್ ಒಬ್ಬ ಆಕ್ಟರ್ ಆಗ್ಬೇಕು ಅಂತಂದ್ರೆ ಅಷ್ಟೇ ಬೇರೆ ನಾಲೆಜ್ ಕೂಡ ಇರಲೇಬೇಕು. ಬಿಕಾಸ್ ನಾನು ನನ್ನ ಆಕ್ಟಿಂಗ್ ಮಾಡೋದಕ್ಕಿಂತ ಇನ್ನೊಬ್ರು ಪರ್ಸ್ಪೆಕ್ಟಿವ್ ಅಲ್ಲಿ ಆಕ್ಟ್ ಮಾಡಬೇಕು. ಸೊ ಒಬ್ಬರು ಡೈರೆಕ್ಟರ್ ಪರ್ಸ್ಪೆಕ್ಟಿವ್ ಯಾವ ತರ ಇರುತ್ತೆ ಅಂತಾನು ಕಲ್ತ್ಕೋಬೇಕು. ಅಂಡ್ ಬೇರೆ ಬೇರೆ ಎಡಿಟಿಂಗ್ ಆಗಲಿ, ಟಿವಿ ಪ್ರೆಸೆಂಟೇಷನ್ ಆಗಲಿ, ವಾಯ್ಸಿಂಗ್ ಆಗಲಿ, ಇದ್ರದ್ದೆಲ್ಲರೂ ನಾಲೆಜ್ ಇರಬೇಕು ಅಂತ ಕಂಪ್ಲೀಟ್ ಡಿಗ್ರಿ ಮಾಡಿದೆ. ಅಂಡ್ ಅದನ್ನ ಮಾಡ್ಬೇಕಾದ್ರೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಯಾವ ಆಕ್ಟಿಂಗ್ ಸ್ಕೂಲ್ ನಿಮ್ಗೆ ಆಕ್ಟಿಂಗ್ ಹೇಳ್ಕೊಡಕ್ ಆಗಲ್ಲ. ಅದು ನಿಮ್ಗೆ ಬರ್ಬೇಕದು. ಯೋರ್ ವೇ ಆಫ್ ಪೋರ್ಟ್ರೇಯಿಂಗ್ ದ ಕ್ಯಾರೆಕ್ಟರ್ ಅದು ಕಂಪ್ಲೀಟ್ಲಿ. ಒಂದು ಸ್ಕೂಲ್ ಆಗಿ ದೇ ಕ್ಯಾನ್ ಟೆಲ್ ಯು ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಷ್ಟೇ. ಒಂದು ಕ್ಯಾಮ್ರಾ ಫೇಸ್ ಮಾಡೋದು ಹೇಗೆ, ಲೈಟ್ ತಗೊಳ್ಳೋದು ಹೇಗೆ, ಅಥವಾ ಒಂದು ಲೆವೆಲ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಅಂತ ಇರುತ್ತಲ್ಲ ಅದು ಹೇಗಿರುತ್ತೆ. ಅಂಡ್ ನೀವು ಥಿಯೇಟರ್ ಮಾಡ್ಬೇಕಾದ್ರೆ ನಿಮ್ ಆಕ್ಟಿಂಗ್ ಪ್ರೊಜೆಕ್ಷನ್ ಕಂಪ್ಲೀಟ್ಲಿ ಬೇರೆ ಇರುತ್ತೆ. ಅದೇ ಕ್ಯಾಮ್ರಾ ಮುಂದೆ ನೀವು ಆಕ್ಟ್ ಮಾಡಿದಾಗ ತುಂಬಾ ಮಿನಿಮಲ್ ಆಗಿರುತ್ತೆ ಅದು. ಬಿಕಾಸ್ ಒಂದು ಕ್ಯಾಮ್ರಾ ಇಷ್ಟಲ್ಲಿ ಫೋಕಸ್ ಮಾಡ್ತಿದೆ ಅಂದ್ರೆ ಬರೀ ಕಣ್ಣಲ್ಲಿ ನೀವು ಒಂದು ಎಕ್ಸ್ಪ್ರೆಷನ್ ಇಮೋಟ್ ಮಾಡಬಹುದು. ಸೊ ಈ ತರ ಟೆಕ್ನಿಕಲ್ ಆಸ್ಪೆಕ್ಟ್ ಎಲ್ಲ ಕಲ್ತ್ಕೊಳ್ಳೋಣ ಅಂತ ಅಲ್ಲಿ ಹೋದೆ. ಆಡಿಷನ್ಸ್ ಆಗ ಸ್ಟಾರ್ಟ್ ಮಾಡಿದೆ ನಾನು ಕೋರ್ಸ್ ಸ್ಟಾರ್ಟ್ ಆದ ತಕ್ಷಣ. ಬಿಕಾಸ್ ನನ್ಗೆ ಏನ್ ಅನಿಸ್ತು ಅಂದ್ರೆ ಆಡಿಷನ್ ಬೆಸ್ಟ್ ಆಕ್ಟಿಂಗ್ ಕಲಿಯೋದು. ಬಿಕಾಸ್ ನಿಮ್ಗೆ ಅಲ್ಲಿ ಇಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ, ಇಮಿಡಿಯೇಟ್ಲಿ ಜಜ್ಮೆಂಟ್ ಸಿಗುತ್ತೆ. ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ, ಅಥವಾ ಬೇರೆಯವ್ರು ಬೇಕಾಗಿರೋ ಆಕ್ಟಿಂಗ್ ನೀವು ಮಾಡ್ತಿದ್ರಾ, ನಿಮಗೆ ಬೇಕಾಗಿರೋ ಆಕ್ಟಿಂಗ್ ನೀವು ಮಾಡ್ಕೋತಿದ್ದೀರಾ ಅನ್ನೋ ತರ ಒಂದಷ್ಟು ಜಜ್ಮೆಂಟ್ ಸಿಗುತ್ತಲ್ಲ ಅಂತ ಆಡಿಷನ್ ಆಗ್ಲೇ ಸ್ಟಾರ್ಟ್ ಮಾಡಿದೆ. ಆ ಒಂದು ಇದ್ರಲ್ಲೇ ಅಲ್ಲೇ ಕೆಲಸ ಸಿಗೋದು ಸ್ಟಾರ್ಟ್ ಆಗಿದೆ. ಫಸ್ಟ್ ಹಿಂದಿ ಸೀರಿಯಲ್ಸ್ ಡೈಲಾಗ್ ಯಾವ್ದು ಜ್ಞಾಪಕ ಇದೆ ಸೀರಿಯಲ್? ಡೈಲಾಗ್ ಕ್ಲಿಯರ್ ಆಗಿ ನೆನಪಿಲ್ಲ. ನನ್ನ ವಿ ಚಾನಲ್ ಅಲ್ಲಿ ಕನ್ಫೆಷನ್ ಆಫ್ ಟೀನೇಜರ್ ಅಂತ ಒಂದು ಶೋ ಬರೋದು. ಆಗ ವಿ ಚಾನಲ್ ಅಲ್ಲಿ ತುಂಬಾ ಹಿಟ್ ಆಗಿತ್ತು, ಗುಮ್ರಾ ಇದೆಲ್ಲ ಬರ್ತಿತ್ತು. ಆ ಟೈಮಲ್ಲಿ ಇದು ಮಾಡಿದ್ದೆ. ಫಸ್ಟ್ ಡೈಲಾಗ್ ಅದೇ ಹುಡುಗಿ ತರ್ತೀನಿ ಬಾಯಿಗೆ ತುಮಾರ, ಅದು ಫಸ್ಟ್ ಡೈಲಾಗ್. ಅದಾದ್ಮೇಲೆ ಕನ್ನಡಕ್ಕೆ ಬರ್ತೀರಿ. ಕನ್ನಡತಿ ಸೀರಿಯಲ್ ಸಿಕ್ಕಿದ್ದು ಪ್ರಾಸೆಸ್ ಹೇಗಿತ್ತು? ಕನ್ನಡತಿ ನಾನು ಅದಕ್ಕಿಂತ ಮುಂಚೆ ಇನ್ನೊಂದು ಸುಮಾರು ಸೀರಿಯಲ್ ಮಾಡಿದ್ದೆ. ಬಟ್ ಏನಾಗ್ತಿತ್ತು ಅಂದ್ರೆ ನಾನು ಯಾಕೆ ಸೀರಿಯಲ್ಗೆ ಅಂತ ಬಂದಿದ್ನೋ ಅದು ಆಗ್ತಿರ್ಲಿಲ್ಲ ಅಲ್ಲಿ. ಅಂದ್ರೆ ನಾನು ಬಂದಿದ್ದೇನಕ್ಕೆ ಅಂತಂದ್ರೆ ಸೀರಿಯಲ್ ಇಂದ ಜನಗಳಿಗೆ ಪರಿಚಯ ಆಗ್ತೀನಿ, ನನ್ನ ಸ್ಕಿಲ್ಸ್ ಬಗ್ಗೆ ಜನಕ್ಕೆ ಗೊತ್ತಾಗುತ್ತೆ, ಅದರಿಂದ ಒಂದು ಸಿನಿಮಾ ಅವಕಾಶ ಸಿಗುತ್ತೆ, ಆ ಒಂದು ಮೈಂಡ್ ಸೆಟ್ ಬಂದಿದ್ದೆ. ಬಟ್ ಈ ಸೀರಿಯಲ್ ವರ್ಕೌಟ್ ಆಗ್ತಾ ಇಲ್ಲ ನನಗೆ. ನಾನು ಈ ಗಾಡಿ ಇಲ್ಲೇ ನಿಂತ್ಕೊಬಿಡುತ್ತಾ, ಮುಂದಕ್ಕೆ ಏನಾಗುತ್ತೆ. ಬಿಕಾಸ್ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದು ಅದು ಆಗ್ತಿರ್ಲಿಲ್ಲ. ಸೊ ಅದೊಂದಷ್ಟು ಮಾಡದೆ ವರ್ಕೌಟ್ ಆಗ್ತಿರ್ಲಿಲ್ಲ. ಅಂದ್ರೆ ನೀವೊಂದು ದಾರಿ ಹೋಗ್ತಿದ್ದೀರಾ, ದಾರಿ ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತಾನೆ ನಿಮ್ಗೆ ಗೊತ್ತಿರಲ್ಲ. ಸುಮ್ಮನೆ ದಿನ ಬೆಳಗ್ಗೆ ಎದ್ದೇಳೋದು, ಕೆಲ್ಸಕ್ಕೆ ಹೋಗೋದು, ಮನೆಗೆ ಬರೋದು, ಒಂದು ರುಟೀನ್ ಲೈಫ್ ಆಗೋಗಿತ್ತು. ಅಂಡ್ ಆ ಮಧ್ಯ ನನ್ಗೆ ಅರ್ಥ ಆಗಿತ್ತು ಅಂತಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಏನಿದೆಯಲ್ಲ ಆ ತಾನೇ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇತ್ತು. ಸೊ ನಮ್ಗೆ ಅದ್ರ ನೆಕ್ಸ್ಟ್ 5 years ಕಾಣ್ತಿತ್ತು ತುಂಬಾ ಕ್ಲಿಯರ್ ಆಗಿ. ನೆಕ್ಸ್ಟ್ 5 years ಅಲ್ಲಿ ಸೋಷಿಯಲ್ ಮೀಡಿಯಾ ಸಕ್ಕತ್ತಾಗಿ ಬೂಮ್ ಆಗುತ್ತೆ. ಅಂಡ್ ನಂಗೆ ಇನ್ನೇನ್ ಅನಿಸ್ತು ಅಂತಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ದೇ ಡೋಂಟ್ ವಾಚ್ ಸೀರಿಯಲ್. ಅದು ಸೀರಿಯಲ್ ಅನ್ನೋದು ಹೇಗಾಗೋಗಿದೆ ಅಂದ್ರೆ ಹುಡುಗರ ಮಧ್ಯೆ ಕೇಳಿದ್ರೆ ಮಗ ಸೀರಿಯಲ್ ನೋಡ್ತೀಯಾ ಅಂದ್ರೆ ಏನೋ ಅವಮಾನ ಅನ್ನೋ ತರ ಅದೊಂದಿದೆ. ಅಂಡ್ ಇನ್ನೊಂದು ನಿಮ್ಗೆ ಸೀರಿಯಲ್ ಕ್ರೌಡ್ ಏನಿದ್ದಾರೆ ಅವರು ಕಂಫರ್ಟೇಬಲಿ ಮನೆಯಲ್ಲಿ ಟೆಲಿವಿಷನ್ ನೋಡೋ ಕ್ರೌಡ್ ಜಾಸ್ತಿ. ನನ್ ಗುರಿ ಏನೋ ಸಿನಿಮಾ ಮಾಡ್ಬೇಕು, ನಾನಿಲ್ಲಿ ಜೋಡಿಸ್ಕೊತಿರೋ ಆಡಿಯನ್ಸ್ ಯಾರು ಮನೇಲಿ ಕೂತ್ಕೊಂಡು ಟಿವಿ ನೋಡೋದು. ಇದು ಮ್ಯಾಚ್ ಆಗಲ್ಲ ಅಂತ ನಮ್ಗೆ ಅಲ್ಲೇ ಸ್ವಲ್ಪ ಗೊತ್ತಾಯ್ತು. ಅಂಡ್ ಸೋಷಿಯಲ್ ಮೀಡಿಯಾ ಅನ್ನೋದು ರಿಗಾರ್ಡ್ಲೆಸ್ ಆಫ್ ಏಜ್ ಅಂಡ್ ರಿಗಾರ್ಡ್ಲೆಸ್ ಆಫ್ ಟೇಸ್ಟ್ ಎಲ್ಲರಿಗೂ ಒಂದು ಕನೆಕ್ಷನ್ ಅದು. ಸೊ ನಾನೇನ್ ಮಾಡ್ಕೊಂಡೆ ಸೋಷಿಯಲ್ ಮೀಡಿಯಾನ ಆಗ ಬಳಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಟು ರೀಚ್ ಪೀಪಲ್. ರೀಲ್ಸ್ ಬಿಕಾಸ್ ಆ ಟೈಮಲ್ಲೂ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕಲ್ಲ. ಇಫ್ ಯು ವಾಂಟ್ ಟು ಸ್ಟ್ಯಾಂಡ್ ಔಟ್ ಯು ಹ್ಯಾವ್ ಟು ಡೂ ಸಮಥಿಂಗ್ ಡಿಫ್ರೆಂಟ್ಲಿ. ಆ ಟೈಮಲ್ಲಿ ಓಕೆ ನಮ್ಗೆ ಬರೆಯಕ್ಕೆ ಒಂದಷ್ಟು ಆಸೆ ಇತ್ತು. ಸೊ ಬರೆದು ಅದನ್ನ ಪ್ರೆಸೆಂಟೇಬಲ್ ವೇಯಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ವರ್ಕ್ಔಟ್ ಆಯ್ತು. ನಿಮ್ ರೀಲ್ಸ್ ಅದೊಂದು ಚೆನ್ನಾಗಿ ಫೇಮಸ್ ಆಗಿದೆ. ಒಂದು ಇದಕ್ಕೆ ಏನೋ ಹಿಂದೆ ಬಂದು ಬೆಳೆಸಿದವರು ಅದೇನೋ ಒಂದು ಡೈಲಾಗ್ ಇದೆ, ತುಂಬಾ ಇಷ್ಟ. ಅದು ಜೀವನದಲ್ಲಿ ಮುಂದೆ ಬರ್ಬೇಕು ಅಂದ್ರೆ ಮುಂದೆ ಜನ ಇರ್ಬೇಕು. ಕರೆಕ್ಟ್, ಮುಂದೆ ಹೋಗೋರು ಹಿಂದೆ ಬರೋರು. ಕರೆಕ್ಟ್. ಅದೊಂದು ರೀಲ್ಸ್ ಹಾಕಿದ ತಕ್ಷಣ ಕಿತ್ಕೊಂಡು ಎಲ್ಲರೂ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನಿಮ್ಮ ಇದ್ರ ಮೇಲೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸಲ ಮಾತ್ ಸೇಮ್ ಇರ್ಬೋದು, ಸಂದರ್ಭ ಬೇರೆ ಬೇರೆ ಇರ್ಬೋದು. ಆ ಸಂದರ್ಭ ಎಲ್ಲರೂ ಕನೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅದೊಂದು ಇದ್ರಲ್ಲೇ ಜನಕ್ಕೆ ಇನ್ನೂ ಪರಿಚಯ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಒನ್ಸ್ ಆ ಒಂದು ಪಾಪ್ಯುಲಾರಿಟಿ ಅನ್ನೋದು ಏನಿದೆ ಅಥವಾ ಆ ಒಂದು ರೆಕಗ್ನಿಷನ್ ಅನ್ನೋದು ಏನಿದೆ ಜನಗಳಿಗೆ ರೀಲ್ಸ್ ಮೂಲಕನೇ ಒಂದಷ್ಟು ಜನ ಪರಿಚಯ ಆದಾಗ ಬಿಗರ್ ಆಪರ್ಚುನಿಟಿ ಇನ್ ಟರ್ಮ್ಸ್ ಆಫ್ ಟೆಲಿವಿಷನ್ ಅದು ಬಂದಿದ್ದು ಕನ್ನಡತಿ. ಸೊ ಆ ಡೈಲಾಗ್ ಏನ್ ಹೇಳುತ್ತೆ, ರಿಜೆಕ್ಷನ್ಸ್ ನಿಮ್ಮ ಅಂದ್ರೆ ಕೆರಿಯರ್ ಅಲ್ಲಿ ಜಾಸ್ತಿ ರಿಜೆಕ್ಷನ್ಸ್ ಏನಾದ್ರು ನೋಡಿದ್ದೀರಾ? ಆಬ್ವಿಯಸ್ಲಿ ನಿಮ್ಗೆ ಪಾಸ್ ಆಗೋ ಪ್ರಾಬಬಿಲಿಟಿ ತುಂಬಾ ಕಡಿಮೆ ಇದೆ ಇಲ್ಲಿ. ಅಂಡ್ ಸಿನಿಮಾ ಇಂಡಸ್ಟ್ರಿ ಎಲ್ಲರಿಗೂ ಕಲರ್ಫುಲ್ ಆಗಿ ತುಂಬಾ ಕಾಣುತ್ತೆ. ಏನಕ್ಕೆ ಅಂತಂದ್ರೆ ನೀವು ಬರೀ ಸಕ್ಸಸ್ ಸ್ಟೋರೀಸ್ ಮಾತ್ರ ನೋಡ್ತೀರಾ ಇಲ್ಲಿ.
ಇಬ್ರು ಸಕ್ಸಸ್ ಸ್ಟೋರಿ ಇದ್ರೆ 200 ಜನ ಫೇಲಿಯರ್ಸ್ ಸ್ಟೋರೀಸ್ ಇರುತ್ತೆ ಇಲ್ಲಿ. ಆ 200 ಜನಕ್ಕೂ ಕೇಪಬಿಲಿಟಿ ಇರಲ್ಲ ಅಂತ ಅಲ್ಲ, ದೇ ಆರ್ ನಾಟ್ ಎಟ್ ದ ರೈಟ್ ಪ್ಲೇಸ್ ಎಟ್ ದ ರೈಟ್ ಟೈಮ್ ಕೆಲವೊಂದ್ಸಲ. ಅಂಡ್ ಫೇಲಿಯರ್ಗೆ ಇಲ್ಲಿ ಬೇರೆ ಬೇರೆ ಕಾರಣಗಳು ಇದೆ. ನಿಮ್ಮಲ್ಲಿರೋ ಕೊರತೆಗೆ ನೀವು ಫೇಲಿಯರ್ ಆಗಲ್ಲ ಅಂತ ಅಲ್ಲ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಕೊರತೆ ಇದ್ರೂ ಫೇಲಿಯರ್ ಅಲ್ಲ. ಸೊ ಆ ತರ ಫೇಲ್ಯೂರ್ಸ್ ಆಬ್ವಿಯಸ್ಲಿ ಜಾಸ್ತಿ ಇದ್ದೇ ಇದೆ. ಆಪರ್ಚುನಿಟಿ ಅನ್ನೋದು ಯಾವಾಗಲೂ ಒಂದ್ಸಲ ಬಂದು ಕ್ಲಿಕ್ ಆಗೋ ತರ ಒಂದು ಲಕ್ ಸೈಕಲ್ ಅಂತ ಹೇಳ್ತಾರೆ. ಆ ಲಕ್ ಸೈಕಲ್ ಕರೆಕ್ಟ್ ಆಗಿ ನಿಮ್ಮ ಹತ್ರ ಬಂದಾಗ ನಾವು ಪ್ರಿಪೇರ್ಡ್ ಆಗಿರ್ಬೇಕು. ಆದ್ರೆ ನಾನು ಸುಮಾರು ಜನಕ್ಕೆ ಕೇಳಿದೀನಿ ಅದು ನಮ್ಗೆ ಅವಕಾಶ ಸಿಗಿಲ್ಲ ಅಂತ. ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ದೊಡ್ಡದು ಚಿಕ್ಕದು ಏನೋ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ. ಆ ಅವಕಾಶನ ನಾವೇ ಚೆನ್ನಾಗಿ ಬಳಸ್ಕೊತೀವಿ ಅನ್ನೋದ್ರ ಮೇಲೆ ನಮ್ ಕರಿಯರ್ ಗ್ರಾಫ್ ಡಿಪೆಂಡ್ ಆಗುತ್ತೆ. ಸೊ ಯಾವಾಗ್ಲೂ ನಾವು ಪ್ರಿಪೇರ್ಡ್ ಆಗಿರ್ಬೇಕು. ನಾನು ಅದೇ ಹೇಳೋದು, ನಾನು ಒಂದು ದೊಡ್ಡ ಸಿನಿಮಾ ಸಿಕ್ಕಾದ್ಮೇಲೆ ಇದನ್ನ ಕಲಿತೀನಿ ಅಥವಾ ಇದನ್ನ ಮಾಡ್ತೀನಿ ಅನ್ನೋದಕ್ಕಿಂತ ನೀವು ಆಲ್ರೆಡಿ ರೆಡಿ ಆಗಿರಿ. ಯಾವ್ದೋ ಒಂದ್ ಚಿಕ್ಕ ಅವಕಾಶ ಸಿಗುತ್ತಲ್ಲ ಆಗ ನೀವು ಬೆಸ್ಟ್ ಕೊಟ್ಟಾಗ ಗುರು ಇವನು ಸಿನಿಮಾ ಕರೆಕ್ಟ್ ಆಗ ಅವನು ಏನ್ ಸ್ಟೈಲ್ ನೋಡು ಅಂತ ಯಾರು ಒಬ್ರು ಅಂದ್ರೂ ನಿಮ್ಗೆ ಅದು ಆಪರ್ಚುನಿಟಿ ಎಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಫಸ್ಟ್ ಪ್ರಿಪೇರ್ ಆಗೋದು ಇಂಪಾರ್ಟೆಂಟ್. ಸೊ ನಾನು ಅದಕ್ಕೆ ಯಾವಾಗ್ಲೂ ನನ್ನ ಪ್ರಿಪರೇಷನ್ ನಾನು ಯಾವಾಗ್ಲೂ ಮಾಡ್ತಾನೆ ಇರ್ತಿದ್ದೆ. ಅಂದ್ರೆ ನಾನು ಈಗ ಓಕೆ ಸೋಷಿಯಲ್ ಮೀಡಿಯಾ ಮಾಡ್ತಿದ್ದೆ ಅಂತಂದ್ರೆ ನನಗೆ ಅಲ್ಲಿ ಕರಿಯರ್ ಮಾಡ್ಬೇಕು ಅಂತ ಇರ್ಲಿಲ್ಲ, ಅದೊಂದು ಆಪರ್ಚುನಿಟಿ ಆಗಿತ್ತು ಅಷ್ಟೇ. ನಾನ್ ಪ್ರಿಪೇರ್ ಆಗ್ತಿತ್ತು ಯಾವ್ದೋ ಒಂದು ದೊಡ್ಡ ಇದಕ್ಕೇನೆ. ಸೊ ಕನ್ನಡತಿ ಸಿಕ್ಕಿದಾಗ ಅದನ್ನ ಅಷ್ಟೇ ಚೆನ್ನಾಗಿ ನನಗೆ ಗೊತ್ತಾಯ್ತು, ಲೈಕ್ ಇಟ್ಸ್ ಅ ಬಿಗ್ ಆಪರ್ಚುನಿಟಿ. ನಾನು ಅಲ್ಲೂವೆ ನನ್ನ ಆಕ್ಟಿಂಗ್ ಜನ ಇಷ್ಟಪಡ್ಬೇಕು ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡೇ ಯಾವಾಗ್ಲೂ ಪ್ರಿಪೇರ್ ಆಗ್ತಿದ್ದೆ, ಅಥವಾ ನನ್ನನ್ನ ನಾನು ಪಾಲಿಶ್ ಮಾಡ್ಕೋತಿದ್ದೆ, ಪ್ರೆಸೆಂಟೇಬಲ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತಿದ್ದೆ. ಅಂದ್ರೆ ಜನಕ್ಕೆ ಸೀರಿಯಲ್ ನೋಡಿದ ತಕ್ಷಣ ಇವ್ನು ಹಾಕೊಂಡು ನಾವು ಸಿನಿಮಾ ಮಾಡೋದು ಅಂತ ಒಂದು ಇಬ್ಬರಿಗೆ ಅನ್ಸಿದ್ರು ಸಾಕಲ್ವಾ, ಆಲ್ಮೋಸ್ಟ್ ಐ ಗೆಟ್ ಅ ವೇ. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡೆ ಯಾವಾಗ್ಲೂ 100% ಕೊಡೋಕೆ ಟ್ರೈ ಮಾಡ್ತಿದ್ದೆ. ಓ ನಾನು ಸೀರಿಯಲ್ ಮಾಡ್ತಾ ಇದ್ದೀನಿ ಅಂತ ನನಗೆ ಇಷ್ಟಪ್ಪ ಆಕ್ಟಿಂಗ್ ಮಾಡೋದು ಅನ್ಕೊಂಡು ನಾನು ಇಟ್ಬಿಟ್ಟಿದ್ದೆ. ಅದು ಆಪರ್ಚುನಿಟಿ ಕಳ್ಕೊತಿದ್ದೆ ನಾನು. ನೀವು ಹಾರ್ಡ್ ವರ್ಕ್ ನಂಬ್ತೀರಾ ಲಕ್? ಹಾರ್ಡ್ ವರ್ಕ್. ಸಿ ಲಕ್ ಅನ್ನೋದು ಅದೊಂದು ಫ್ಯಾಕ್ಟರ್ ಆಗ್ಬೋದು, ಬಟ್ ದಾಟ್ಸ್ ನಾಟ್ ದ ಎವ್ರಿಥಿಂಗ್. ನಿಮ್ಗೆ ಲಕ್ ಇಂದ ಒಂದು ಅವಕಾಶ ಸಿಗುತ್ತೆ. ಅವಕಾಶ ಸಿಕ್ಕಿದಾಗ ನಿಮ್ ಕೆಲಸನೇ ಸರಿ ಇಲ್ಲ ಅಂದಾಗ ಇನ್ನೊಂದು ಅವಕಾಶ ಸಿಗುತ್ತೆ. ಫ್ಲೂಕ್ ಅಂತಾರೆ ಅದನ್ನ, ಲಕ್ ಅನ್ನಲ್ಲ ಅಲ್ವಾ. ಸೊ ದೇರ್ ಇಸ್ ಅ ಡಿಫರೆನ್ಸ್. ನೀವು ಲಕ್ಕಿ ಯಾವಾಗ ಆಗ್ತೀರಾ ಅಂತಂದ್ರೆ ನಿಮ್ಮ ಹಾರ್ಡ್ ವರ್ಕ್ ಅಷ್ಟೇ ಇದ್ದಾಗ. ದೇವರು ತಲೆ ಎಲ್ಲಾಗೂ ಕೊಡ್ತಾನೆ, ಕಿರೀಟ ತಲೆ ಮಾತ್ರ ಕೊಡೋದಂತೆ. ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ಕನ್ನಡತಿ ಸೀರಿಯಲ್ ಬಂದಾಗ ಅಂದ್ರೆ ಒಂದು ಫ್ಯಾನ್ ಮೂಮೆಂಟ್ ಎಷ್ಟು ಪ್ರಪೋಸಲ್ ಬಂದಿರಬಹುದು, ಒಂದು ಫ್ಯಾನ್ ಮೂಮೆಂಟ್ ಯಾವ್ದಾರು ಹೇಳ್ಬೋದು? ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾ ಇಂದ ನಾನು ಒಂದು ಜನ ಕನೆಕ್ಟ್ ಆಗಿದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಾನು ರೆಗ್ಯುಲರ್ಲಿ ಯಾವ್ದಾದ್ರು ಮೆಸೇಜ್ ನೋಡ್ತಾನೆ ಇದ್ದೆ. ಅಂಡ್ ಹೊರಗಡೆನೂ ಹೋದಾಗ ಏನೋ ಏನಾದ್ರು ಈಗ ಆಟೋಗ್ರಾಫ್ ಕೊಟ್ಟರೆ ಅದನ್ನ ಟ್ಯಾಟೂ ಮಾಡಿಸ್ಬಿಡೋದು, ಆ ಥರ ಕೆಲವರಂತೂ ಈ ಕೈ ಕುಯ್ಕೊಂಡೆಲ್ಲ ಆ ಥರ ಎಲ್ಲ ಕಳ್ಸಿದ್ದಾರೆ. ಸೊ ಆ ಥರ ಒಂದಷ್ಟು ಮೂಮೆಂಟ್ ಆಗಿದೆ. ಬಟ್ ನನಗೆ ಒಂದ್ ಸತ್ಯ ಗೊತ್ತಿದೆ, ಅವ್ರು ಇಷ್ಟಪಡ್ತಾರೆ ನನ್ನಲ್ಲ, ನಾನು ಮಾಡ್ತಿರೋ ಪಾತ್ರನ. ಬಿಕಾಸ್ ಅವ್ರು ನನ್ನ ಏನ್ ನೋಡಿದಾರಲ್ಲ ಅದೊಂದು ಇಮೇಜ್, ಅದು ಆ ಇಮೇಜ್ಗೆ ಅಂತ ಒಬ್ರು ರೈಟರ್ ಇದ್ದಾರೆ, ಆ ಇಮೇಜ್ ನ ಡಿಸ್ಪ್ಲೇ ಮಾಡಕ್ ಒಬ್ರು ಡೈರೆಕ್ಟರ್ ಅಂತ ಇದ್ದಾರೆ. ಒಂದು ಇಡೀ ಟೀಮ್ ಇದೆ ಆ ಇಮೇಜ್ ನ ಪರ್ಫೆಕ್ಟ್ ಆಗಿ ತೋರಿಸೋದಕ್ಕೆ. ಅಂಡ್ ಇವರು ಆ ಇಮೇಜ್ ನ ಇಷ್ಟಪಡ್ತಿದ್ದಾರೆ. ಸೊ ದೇ ರೆಸ್ಪೆಕ್ಟಿಂಗ್ ಮೈ ವರ್ಕ್ ಅಂತ ತಗೋತಿದ್ದೆ ಹೊರತು ಅದನ್ನ ಜಾಸ್ತಿ ತಲೆಗೆ ಹೋಗ್ತಿರ್ಲಿಲ್ಲ. ಅಂಡ್ ಈ ಟೆಲಿವಿಷನ್ ಫೇಮ್ ಅಂತ ಏನ್ ಹೇಳ್ತಿಲ್ಲ, ತುಂಬಾ ಬೇಗ ಫೇಡ್ ಔಟ್ ಆಗೋಗುತ್ತೆ. ಈಗ ಜನ ಇಷ್ಟಪಡ್ತಿದ್ದಾರೆ, ಇನ್ನೊಂದು ಹೊಸ ಧಾರಾವಾಹಿ ಬಂದ ತಕ್ಷಣ ಹಂಗೆ ಫೇಡ್ ಔಟ್ ಆಗಿ ಫ್ಯಾನ್ ಪೇಜ್ ಎಲ್ಲ ಹಿಂಗೆ ಟರ್ನ್ ಆಗೋಗುತ್ತೆ. ಬಟ್ ಲಕ್ಕಿಲಿ ನಾನು ಕನ್ನಡದಲ್ಲಿ ಏನ್ ಒಂದು ಕನೆಕ್ಷನ್ ನೋಡಿದೀನೋ ಅದು ಇಲ್ಲಿವರೆಗೂ ಹಾಗೆ ಕ್ಯಾರಿ ಆಗ್ತಿದೆ. ಅಂದ್ರೆ ಕನ್ನಡತಿ ಅಲ್ಲದೆ ಬೇರೆ ಕೆಲಸಕ್ಕೂ ಅಷ್ಟೇ ಅವರು ಅವ್ರ ಪ್ರೀತಿ ತೋರಿಸಿದ್ದಾರೆ. ಈಗ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಕೂಡ ಆಗ ಏನ್ ಫ್ಯಾನ್ ಪೇಜ್ ಎಲ್ಲ ಏನ್ ಮಾಡ್ಕೊಂಡಿದ್ರು ಅವ್ರು ಇಲ್ಲಿವರೆಗೂ ಈಗ ಅವರೇ ಸಪೋರ್ಟ್ ತರ ನಿಂತಿದ್ದಾರೆ. ಅಂದ್ರೆ ನಾವಿದೀವಿ ಅನ್ನೋದಲ್ಲ, ಅದೇ ಒಂದು ಧೈರ್ಯ ಅನ್ಕೋಬಹುದು ಇವತ್ತಿನ ಡೇಟ್ಗೆ. ಈಗ ಕನ್ನಡತಿ ಒಂದು 2 to 3 years ಕಂಟಿನ್ಯೂಸ್ ಆಗಿ ನಡೀತು. ಅದಾದ್ಮೇಲೆ ಎಂತಕ್ಕೆ ನಿಂತೋಯ್ತು ಕನ್ನಡತಿ? ಯಾಕೆ ಮುಂದುವರಿಲಿಲ್ಲ? ಯಾವುದೇ ಒಂದು ಕೆಲಸ ಆಗಲಿ ಪಾತ್ರ ಆಗಲಿ, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ಮಾತಾಡೋದಾದ್ರೆ, ಪಾತ್ರ ನಿಮ್ಗೆ 3 ವರ್ಷ ಇಷ್ಟ ಆಯ್ತು, ಹಬ್ಬ ಬಂದ್ರೆ ನಿಮ್ಗೆ 2 ವರ್ಷ ಇಷ್ಟ ಆಗೋದು ಅಷ್ಟೇ. ಎಲ್ಲದಕ್ಕೊಂದು ವ್ಯಾಲಿಡಿಟಿ ಅಂತ ಇರುತ್ತೆ. ಇನ್ 2 ವರ್ಷ ಜನಕ್ಕೆ ಇಷ್ಟ ಆಗ್ಬೋದಿತ್ತು, ಅದಾದ್ಮೇಲೆ ಅದೇ ಬೋರ್ ಆಗೋಗ್ತಿತ್ತು. ಅಂಡ್ ಕತೆ ಇವತ್ತಿನ ಡೇಟ್ಗೆ ವೇರ್ ಯು ಆರ್ ಇನ್ ಟು ದಟ್ ಫಾಸ್ಟ್ ಮೂವಿಂಗ್ ರೀಲ್ಸ್, ಎಷ್ಟು ಶಾರ್ಟ್ ಆಗಿರುತ್ತೆ ಅಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ, ಎಷ್ಟು ದೊಡ್ಡದಾಗ್ತಾ ಹೋಗುತ್ತೆ ಅಷ್ಟೇ ಬೋರಿಂಗ್ ಆಗ್ತಾ ಹೋಗುತ್ತೆ. ಸೊ ಈ ಸೀರಿಯಲ್ ಬೇರೆ ಸೀರಿಯಲ್ ತರ ಆಗ್ಬಾರ್ದು ಅಂತ ಲೈಕ್ ಮೇಕರ್ಸ್ ಒಂದು ಐಡಿಯಾ ಇತ್ತು. ನನಗೂ ಐಡಿಯಾ ಇತ್ತು, ಓಕೆ ಒಂದು ಶೋ ಏನಂತ ಮಾಡಿದ್ರೆ 3 years ಮ್ಯಾಕ್ಸ್ ಮಾಡಬೇಕು. ಜನಕ್ಕೆ ಬೇಜಾರಾಗಿ ಬೇಸತ್ತು ಹೋಗೋ ಟೈಮಲ್ಲಿ ಅದನ್ನ ಮುಗಿಸ್ಬಾರ್ದು. ಜನಕ್ಕೆ ಇನ್ನೂ ಅದ್ರ ಮೇಲೆ ಪ್ರೀತಿ ಇರೋ ಟೈಮಲ್ಲಿ ಮುಗಿಸಿದಾಗ ದೇ ವಿಲ್ ಲುಕ್ ಫಾರ್ವರ್ಡ್ ಫಾರ್ ಮೈ ನೆಕ್ಸ್ಟ್ ವರ್ಕ್. ಅಲ್ಲೇ ಬೋರ್ ಆಗಿರೋರು ಇನ್ ನೆಕ್ಸ್ಟ್ ನಾನು ಏನ್ ಮಾಡಿದ್ರು ಯಾಕೆ ಇಂಟ್ರೆಸ್ಟ್ ತೋರಿಸ್ತಾರೆ. ಸೊ ಅದೊಂದು ರೋಡ್ ಮ್ಯಾಪ್ ಇತ್ತು.
ಸೊ ನಾನು ಹೇಳಿದಲ್ಲ ಲೈಕ್ ಏನೇ ಕೆಲಸ ಮಾಡೋದು ಅನ್ನೋ ಒಂದು ರೋಡ್ ಮ್ಯಾಪ್ ಅಂತ ಇರುತ್ತೆ. ಸೊ ಅದ್ರ ಪ್ರಕಾರ ಪರ್ಫೆಕ್ಟ್. ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೊಳಕ್ಕೆ ಏನ್ ಮಾಡ್ಬೇಕು? ಮುಂಚೆ ಏನ್ ಮಾಡ್ತಿರ್ಲಿಲ್ಲ, ಆಪ್ಷನ್ ಇಲ್ಲ ಅಂತ ನನ್ನ ಮೈಂಡಲ್ಲಿ ಫಿಕ್ಸ್ ಆಗ್ತಿದೆ. ಮೋಟಿವೇಟ್ ಅನ್ನೋದಕ್ಕಿಂತ ಓಕೆ ನಾನೀಗ ಡಿಮೋಟಿವೇಟ್ ಆದ್ರೆ ನನ್ನ ಒಂದು ಸಮಾಧಾನ ಮಾಡೋದು ಯಾರು, ಅಥವಾ ಇಲ್ಲಪ್ಪ ನಾನು ಇದೀನಿ ನಿಮ್ ಜೊತೆ ಮಾಡಿ ನೀವು ಅನ್ನೋದು ಯಾರಿದ್ದಾರೆ? ಯಾರು ಇಲ್ಲ. ಸೊ ನನಗೆ ನಾನೇ ಮೋಟಿವೇಟ್ ಮಾಡ್ಕೋಬೇಕು. ಇಲ್ಲ ಐ ಕ್ಯಾನ್ ಡೂ ಇಟ್, ಇಷ್ಟೇ ಮಾಡಿದ್ಯಾ ಏನ್ ಸ್ವಲ್ಪ. ಸೊ ಆ ತರ ನನಗೆ ನಾನೇ ಮಾಡ್ಕೋ. ಫ್ರೆಂಡ್ಸ್ ಅಂತ ಯಾರು ಹೇಳ್ಬೋದು? ಇಲ್ಲ, ನನಗೆ ಆ ತರ ಫ್ರೆಂಡ್ ಸರ್ಕಲ್ ಅನ್ನೋದೇ ಇಲ್ಲ. ಅಥವಾ ಈ ತರ ಕೂತ್ಕೊಂಡು ಹೊಟ್ಟೆ ಒಳಗೆ ಹೋಗೋದಲ್ಲ ಪಾರ್ಟಿ, ಆ ತರ ನನ್ಗೆ ಯಾವ ಸರ್ಕಲ್ ಇಲ್ಲ. ಕೆಲಸ ಮನೆ ಅಷ್ಟೇ ನನ್ನ ಜೀವನ. ಅಂಡ್ ನಂದೇ ಆದಂತ ಒಂದಷ್ಟು ಗೋಲ್ಸ್ ಇದೆ. ನನಗೆ ದ್ಯಾಟ್ಸ್ ಮೈ ಬೆಸ್ಟ್ ಫ್ರೆಂಡ್. ಸೊ ಐ ಟ್ರಾವೆಲ್ ವಿತ್ ದ್ಯಾಟ್. ನನಗೆ ಫಿಸಿಕಲ್ ಪ್ರೆಸೆನ್ಸ್ ಇರಬೇಕು. ಜನ ನನಗೆ ನಮ್ಮ ಹಿಂಗೆ ಮಾಡ್ತೀಯಾ ಅಂತ 4 ಜನ ನಿಂತ್ಕೊಂಡು ಹೇಳ್ಬೇಕು ಅನ್ನೋ ಆ ನೆಸೆಸಿಟಿ ಅನ್ಸಲ್ಲ. ಅಂಡ್ ಸಿ ಫ್ರೆಂಡ್ಸ್ ಸರ್ಕಲ್ ಎಷ್ಟು ಹೆಲ್ಪ್ ಆಗುತ್ತೋ ಕೆಲವೊಂದ್ಸಲ, ಇಫ್ ಇನ್ ಕೇಸ್ ದಟ್ ಫ್ರೆಂಡ್ ಸರ್ಕಲ್ ಇಸ್ ನಾಟ್ ಗುಡ್, ನಿಮ್ಗೆ ಅದೇ ಎನಿಮಿ ಆಗೋಗುತ್ತೆ ಲೈಫಲ್ಲಿ. ಸೊ ಆ ಥರ ನಿಮಗೆ ಫ್ರೆಂಡ್ಸ್ ಸಿಗ್ಬೇಕಲ್ಲ. ನಾನು ಯೂಶಲಿ ಯಾರೆಲ್ಲ ನನ್ನ ಫಾಲೋ ಮಾಡ್ತಾರೆ ಅವ್ರು ಕೂಡ ಅದೇ ಹೇಳ್ತಿರ್ತೀನಿ, ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ವಿತ್ ಯೋರ್ ಸೆಲ್ಫ್ ಇಸ್ ಹ್ಯಾವ್ ಅ ಗುಡ್ ಫ್ರೆಂಡ್ ಸರ್ಕಲ್. ನಿಮ್ ಜೊತೆ ಇರೋರು ನಿನ್ನ ಗ್ರೋತ್ ಮೋಟಿವೇಟ್ ಮಾಡಬೇಕು ಹೊರತು ಬಿಡು ಮಗ ನಾಳೆ ಮಾಡಿದ್ರೆ ಬೈ ಪಾರ್ಟಿಗೆ ಹೋಗೋಣ ಸಿಕ್ಬಿಟ್ರೆ ದೇವರನ್ನ ನಿಮ್ ಲೈಫ್ ಅಂತೂ ಡಬ್ಬಿ ಒಳಗಡೆ ಹೋಗ್ಬಿಡುತ್ತೆ. ಸೊ ಆ ತರ ಸರ್ಕಲ್ ಸಿಗ್ಬೇಕಲ್ಲ. ಇನ್ ಕೇಸ್ ಸಿಕ್ತಿಲ್ಲ ಅಂದ್ರೆ ಡೋಂಟ್ ಗೋ ಫಾರ್ ದ್ಯಾಟ್. ಅಂದ್ರೆ ಮನುಷ್ಯ ಯಾವ್ದೋ ಒಂದ್ ಪಾಯಿಂಟ್ ಅಲ್ಲಿ ಇದನ್ನ ಅರ್ಥ ಮಾಡ್ಕೊಂಡು ಒಬ್ಬನೇ ಬದುಕಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅದು ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಕನೆಕ್ಷನ್ಸ್ ಅದೆಲ್ಲ ಇರ್ಲೇಬೇಕು ಲೈಫ್ ಅಲ್ಲಿ ಅಂತ ಅನಿಸ್ತಿರುತ್ತೆ. 4 ಜನರಿಂದ 7 ಇದ್ದಾಗ ಗೊತ್ತಾಗುತ್ತೆ ಯಾವ ಸವಾಸನ ಬೇಡ ಅಂತ. ಸೊ ಅದನ್ನ ಪಾಠ ಆಗಿ ಕಲ್ತ್ಕೊಳ್ಳೋ ಬದಲು ಮುಂಚೆನೆ ಮೈಂಡ್ ಅಲ್ಲಿ ಪ್ರಿಪೇರ್ ಆಗಿದ್ರೆ ಒಂದಷ್ಟು ಪಾಠಗಳು ಮಿಸ್ ಆಗುತ್ತೆ ಮೈಸೂರು ಲೈಫಲ್ಲಿ. ಮನೇಲಿ ಹೇಳ್ತಾ ಇರ್ತಾರೆ ಫ್ರೆಂಡ್ಸ್ ಸವಾಸ ಮಾಡಬೇಡ ಅದು ಇದು ಅಂತ. ನಿಮ್ಮ ಮನೇಲಿ ಆ ಥರದ್ದು ಏನಾದ್ರು ಹೇಳ್ಕೊಟ್ಟಿದ್ರ? ಆಬ್ವಿಯಸ್ಲಿ ಕಾಲೇಜಲ್ಲಿ ಇರ್ಬೇಕಾದ್ರೆ ನಮ್ಮ ತರ ಯಾರಿರ್ತಾರೆ ನಾವು ಅವ್ರ ಜೊತೆ ಓಡಾಡ್ತಿರ್ತೀವಿ. ನಮಗೆ ಅದೇ ಥರ ಚೆನ್ನಾಗಿ ಅನಿಸ್ತಾ ಇರ್ತದೆ. ಆ ಟೈಮಲ್ಲಿ 1-2 ಸಲ ಹೇಳಿದ್ದಾರೆ. ಬಿಕಾಸ್ ಆಬ್ವಿಯಸ್ಲಿ ಅವ್ರ ಲೈಫ್ ನೋಡಿದ್ದಾರೆ, ಲೈಫ್ ಬಗ್ಗೆ ಅವ್ರಿಗೆ ಜಾಸ್ತಿ ತಿಳುವಳಿಕೆ ಇರುತ್ತೆ. ಅವ್ರಿಗೆ ಒಬ್ಬ ಮನುಷ್ಯನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾರು ಹೇಗಿರ್ಬೋದು ಅಂತ. ಆ್ಯಂಡ್ ಯಾವಾಗಲೂ ಒಳ್ಳೆ ಸಾಹಸ ಮಾಡುವಂತ, ಈಗ ನಾನು ಮುಂಚೆ ಪಾಯಿಂಟ್ ಹೇಳಿದ್ರೆ ಅದಕ್ಕೆ ಹೇಳೋದು, ಒಳ್ಳೆ ನಿಮ್ಮ ಜೊತೆಲಿ ಇರೋರೆಲ್ಲ ಲೈಕ್ ಮೈಂಡೆಡ್ ಆಗಿದೆ. ಇಫ್ ದೇ ಆರ್ ಥಿಂಕಿಂಗ್ ಅಬೌಟ್ ಗ್ರೋತ್, ಇಫ್ ದೇ ಆರ್ ಥಿಂಕಿಂಗ್ ಅಬೌಟ್ ಪಾಸಿಟಿವಿಟಿ ಇನ್ ಲೈಫ್, ಆಟೋಮೆಟಿಕ್ಲಿ ನಿಮ್ಮ ಲೈಫ್ ಪಾಸಿಟಿವ್ ಆಗುತ್ತೆ. ಇಫ್ ಇನ್ ಕೇಸ್ ಆ ಸರ್ಕಲಲ್ಲೇ ಎಲ್ಲ ಕರೆಕ್ಟ್ ಆಗಿಲ್ಲ ಇದ್ದಾಗ ಅವ್ರ ಲೈಫ್ ಅಂತೂ ಮೊದಲೇ ಹಾಳಾಗೋಗಿರುತ್ತೆ, ಇನ್ನೂ ಹಾಳು ಮಾಡ್ಬಿಡ್ತಾರೆ. ಎಲ್ಲಿ ಬೆಳ್ಬಿಟ್ರೆ ನಮ್ಮ ಸರ್ಕಲ್ ಬಿಟ್ಕೊಂಡಿದ್ದಾನೆ ಅಂತ. ಕರೆಕ್ಟ್. ನಿಮ್ಮ ರಿಲೇಶನ್ಶಿಪ್ ಸ್ಟೇಟಸ್ ಏನು? ಸಿಂಗಲ್ ಯಾರು ಕಮಿಟೆಡ್ ಆಗಿಲ್ಲ? ಈಗ ಸಿಂಗಲ್. ನಾನು ಸುಮಾರು ಕಡೆ ಹೇಳಿದ್ನಿ, ಇವ್ರು ನಮ್ಮನ್ನು ನೋಡ್ಕೊಳ್ಳೋ ಹೇಗೆ, ಆದ್ರೆ ಆಮೇಲೆ ಇನ್ನೊಬ್ರು ನೋಡ್ಕೊಳತ್ತಾರ ಆಗಲ್ಲ. ಅಂಡ್ ನನ್ನ ಪ್ರಕಾರ ಯಾರೇ ಒಂದೊಂದು ಹುಡುಗಿ ಅಂತ ಇದ್ರೆ, ಈಗ ನನಗೆ ಹೇಗೆ ನನ್ನ ಲೈಫ್ ಗೋಲ್ಸ್ ಅಥವಾ ಇದೆಲ್ಲ ಒಂದಷ್ಟು ಕನಸಿದೆ, ಅವ್ರಿಗೂ ಅವ್ರ ಲೈಫ್ ಬಗ್ಗೆ ಒಂದಷ್ಟು ಕನಸಿರುತ್ತೆ. ನನ್ಗೆ ಈ ತರ ಮದುವೆ ಆಗ್ಬೇಕು, ನನ್ನ ಮದುವೆ ಆದ್ಮೇಲೆ ನನ್ನ ಲೈಫ್ ಈ ತರ ಇರಬೇಕು. ಜಸ್ಟ್ ಬಿಕಾಸ್ ಯಾವ್ದೋ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಿಮ್ಗೆ ಅವ್ರು ಇಷ್ಟ ಆಗೋಗ್ತಾರೆ ಅಂದ ತಕ್ಷಣ ಅಷ್ಟು ಕಾಂಪ್ರಮೈಸ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಆ ಲೈಫ್ ಏನೇ ಬೇಡ. ಫಸ್ಟ್ ನನ್ನ ಒಬ್ಬರು ಇಷ್ಟಪಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಅನ್ಕೊಂಡಿದ್ರು ಲೈಫಲ್ಲಿ ಆ ಲೈಫ್ ಕೊಡೋ ಯೋಗ್ಯತೆ ನಂಗೆ ಬರಬೇಕು. ಅದಾದ್ಮೇಲೆ ಇದನ್ನೆಲ್ಲ ಮಾಡೋಣ. ಸಿಂಗಲ್ ಅಂದ್ರೆ ಏನಾರ ಕನ್ಸುಗಳಿದೆ ಈ ತರದ್ದು ಇರ್ಬೇಕು, ಹಿಂಗಿರ್ಬೇಕು ನಮ್ಮ ಮದುವೆ ಹುಡುಗಿ ಅಂತ? ನಾನು ಒಂದಷ್ಟು ಲೈಕ್ ಲೈಫಲ್ಲಿ ಬೇರೆಯವ್ರ ಲೈಫ್ ಒಂದಷ್ಟೇ ಇದೆಲ್ಲ ನೋಡಾದ್ಮೇಲೆ ನನ್ನ ಪರ್ಸನಲ್ ಇದು ತಂದೆ ತಾಯಿಗೆ ಗೌರವ ಕೊಡೋ ಹುಡುಗಿ ಅಷ್ಟೇ. ಅದೊಂದೇ ಕ್ರೈಟೀರಿಯಾ ನಾನು ನೋಡಬೇಕಾಗಿರೋದು. ಬಿಕಾಸ್ ಒಂದು ಹುಡುಗಿ ತಂದೆ ತಾಯಿ ಗೌರವ ಕೊಡ್ತಾಳೆ ಅಂತಂದ್ರೆ ಎಲ್ಲ ಕ್ವಾಲಿಟೀಸು ಇದ್ದೇ ಇರುತ್ತೆ. ದಟ್ ಇಸ್ ದ ಬೇಸಿಕ್. ಅದೊಂದು ಕ್ವಾಲಿಟಿ ಇರಬೇಕು. ತಂದೆ ತಾಯಿ ಗೌರವ ಕೊಡೋಣ ನಾನಂತೂ ಇಲ್ಲಿವರೆಗೂ ಕೆಟ್ಟವ್ರನ್ನ ನೋಡಿಲ್ಲ. ನೀವು ಜಾಸ್ತಿ ಟ್ರಾವೆಲ್ ಮಾಡ್ತೀರಿ? ತುಂಬಾ. ಯಾರ ಜೊತೆಗೆ ಅಂತ? ಸೋಲೋ ಟ್ರಿಪ್? ಸೋಲೋ ಯಾರು ಫ್ರೆಂಡ್ಸ್ ಎಲ್ಲ ಇಲ್ಲ, ಇನ್ ಯಾರು ಕರ್ಕೊಂಡು ಹೋಗಿ ನಾನು ಸೋಲೋನೇ. ಅಂದ್ರೆ ಲೈಫ್ ಇಸ್ ಆಲ್ ಅಬೌಟ್ ಎಕ್ಸ್ಪ್ಲೋರಿಂಗ್. ಲೈಫ್ ಇಸ್ ಆಲ್ ಅಬೌಟ್ ಲರ್ನಿಂಗ್. ಸೊ ನೀವು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀರಾ, ಪ್ರತಿಯೊಂದು ಸಿಚುವೇಶನ್ ಪ್ರತಿಯೊಂದು ಸೀನರಿ ಕೂಡ ಮೆಮೊರಿ ಆಗಿ ಉಳ್ಕೊಳ್ಳುತ್ತೆ. ನನ್ನ ಪ್ರಕಾರ ನಿಮ್ಗೆ ಜೀವನ ಸಿಕ್ಕಿರೋದೇ ಅದಕ್ಕೋಸ್ಕರ. ಏನ್ ಅದೇ ಹೇಳ್ತಾರಲ್ಲ, ಲೈಕ್ ಎಷ್ಟೋ ಬರ್ತ್ ಆದ್ಮೇಲೆ ನಿಮ್ಗೆ ಒಂದು ಹ್ಯೂಮನ್ ಲೈಫ್ ಸಿಗುತ್ತೆ. ಇದೊಂದು ಬ್ಲೆಸ್ಸಿಂಗ್ ಇದು. ಅಂಡ್ ನೀವು ಲೈಫ್ ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಲ್ಲ, ಜಸ್ಟ್ ನಮ್ಮ ಟ್ರಾಪ್ ಅಲ್ಲಿ ಸಿಗಾಕೊಂಡ್ಬಿಟ್ರಿ ಅಂದ್ರೆ ಈ ಲೈಫ್ ಏನು ನಿಮ್ಗೆ ಸಿಕ್ಕಿದೆ. ಜಾಸ್ತಿ ಯಾವ ದೇಶಕ್ಕೆಲ್ಲ ಹೋಗಿದ್ರು? ನಾನು ಬೇರೆ ದೇಶಕ್ಕಿಂತ ನನ್ಗೆ ನಮ್ಮ ದೇಶದಲ್ಲೇ ಎಲ್ಲ ಜಾಗ ಇಷ್ಟ. ನೀವು ಲಿಟ್ರಲಿ ನಾನು ಹೇಳ್ತಿಲ್ವಾ, ನಿಮ್ಗೆ ಬೇರೆ ದೇಶದಲ್ಲೆಲ್ಲ ಏನ್ ಸಿಗ್ಬೋದು ಇನ್ ಟರ್ಮ್ಸ್ ಆಫ್ ನೇಚರ್, ಪ್ರತಿಯೊಂದು ನಮ್ಮ ದೇಶದಲ್ಲೇ ಇದೆ.
ಮಾರ್ಕೆಟಿಂಗ್ ಇರ್ಬೋದು, ಅದು ಬೇರೆಯವ್ರನ್ನ ಒಳಗಾಗಿ ತೋರಿಸೋದು ಆ ಥರ ಇದೆಲ್ಲ. ಆ್ಯಂಡ್ ಆಮೇಲೆ ಈ ಫಾರಿನ್ ಟ್ರಿಪ್ ಅನ್ನೋದು ಸ್ಟೇಟಸ್ ಸಿಂಬಲ್ ತರ ಹೋಗಿದೆ. ಕೆಲವರು ಎಕ್ಸ್ಪ್ಲೋರ್ ಮಾಡಕ್ಕಲ್ಲ, ನಾನು ಹೋಗಿದ್ದೀನಿ ಅಂತ ತೋರ್ಸಕ್ ಮಾತ್ರ ಹೋಗ್ಬಿಡ್ತಾರೆ, ಅಲ್ಲಿ ಎಂಜಾಯ್ ಮಾಡೋದು ಅವರು. ಸೊ ನನ್ನ ಪ್ರಕಾರ ನಾನು ಇಲ್ಲೇ ನಮ್ಮ ಇಂಡಿಯಾದಲ್ಲೇ ಒಂದಷ್ಟು ಕಡೆ ಓಡಾಡ್ತೀನಿ. ನನಗೆ ನೇಚರ್ ಇರಬೇಕು, ಚೆನ್ನಾಗಿ ಎಷ್ಟು ಕಡಿಮೆ ಇರ್ತದೆ ಅಷ್ಟು ಒಳ್ಳೆ. ನನಗೆ ನೇಚರ್, ನಾನು ಲೈಕ್ ಕಣ್ಣಿಂಗ್ ಬಿಟ್ರೆ ಫುಲ್ ಸೀನರಿ ಕಾಣಬೇಕು ಆ ಥರ. ಈಗ ಬಡ್ಡೀಸ್ ಆಯ್ತು, ಈಗ ರಾಣಿ ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಯಾರು ದೊಡ್ಡ ಸಿನಿಮಾ ಸಿಕ್ತು, ಯಾರ ಹತ್ರ ಹೇಳ್ಕೋಬೇಕು? ನೀವು ಸಿಂಗಲ್ ಅಂತ ಇದೆ, ಯಾರ ಹತ್ರ ಹೇಳ್ಕೊತೀರ? ಮನೆ ಅಷ್ಟೇ, ಅವ್ರಿಗೆ ಹೇಳಿ ಮುಗಿತಂದು. ನಾನು ಅವ್ರಿಗೆ ಹೇಳೇ ಹೊರಟಿದ್ದು ಮನೆಯಿಂದ ನಾನೊಬ್ಬ ಆಕ್ಟರ್ ಆಗ್ತೀನಿ ಅಂತ. ಸೊ ಇವತ್ತು ನನಗೆ ಏನೇ ಲೈಫಲ್ಲಿ ಒಳ್ಳೆದಾದ್ರೆ ಫಸ್ಟ್ ಹೇಳೋದು ಅವ್ರಿಗೇನೆ. ಒಂದು, ನಾನು ಹೇಳಿದ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ. ಇನ್ನೊಂದು, ನನಗೆ ಗೊತ್ತು ಆ ವಿಷಯ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅವ್ರಿಗೆ. ಅಂಡ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಹ್ಯಾಪಿನೆಸ್ ನಿಮ್ಗೆ ತಂದೆ ತಾಯಿ ಬಿಟ್ರೆ ಯಾರ ಹತ್ರನೂ ಸಿಗಲ್ಲ. ಎಷ್ಟೇ ಕ್ಲೋಸ್ ಆಗಿರ್ಲಿ, ಲೈಟ್ ಆಗೋದು ಚೂಟ್ ಅಂತದೆ ನಮ್ಗೆ. ಅದೇ ಮಗ ಹಿಂಗ್ ಸಿಕ್ಬಿಟ್ಟು ನನಗೆ ಸಿಕ್ಕಿಲ್ಲ ಅಂತ. ಓಕೆ, ಈ ಕಿರಣ್ ರಾಜ್ ಫೌಂಡೇಶನ್ ಅಂತ ಹೇಗೆ ಸ್ಟಾರ್ಟ್ ಆಯ್ತು? ಕೋವಿಡ್ ಟೈಮಲ್ಲಿ ಸಿಕ್ಕಾಪಟ್ಟೆ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ವಿ, ಅದೆಲ್ಲ ಹೇಗೆ ಸ್ಟಾರ್ಟ್ ಆಯ್ತು? ಕೋವಿಡ್ ಟೈಮಲ್ಲಿ ಕನ್ನಡದಲ್ಲಿ ಸ್ಟಾರ್ಟ್ ಆಯ್ತು. ಬಟ್ ನಾನು ಸ್ಟಾರ್ಟ್ ಮಾಡಿದ್ದು ನಮ್ದು ಫಸ್ಟ್ ಕನ್ನಡ ಸೀರಿಯಲ್ ದೇವತೆ ಅಂತ ಮಾಡ್ತೀನಲ್ಲ, ಆ ಟೈಮಲ್ಲೇ. ಅಂದ್ರೆ ನನ್ನದು ಯಾವಾಗಲೂ ಅನ್ಕೋತಿದೆ ನನ್ಗೆ ಆ ಶಕ್ತಿ ಬಂದಾಗ ಇದನ್ನೆಲ್ಲ ಮಾಡ್ಬೇಕು ಅಂತ. ಸೊ ನನಗೆ ದುಡ್ಡು ಬರೋ ಸ್ಟಾರ್ಟ್ ಆದ ತಕ್ಷಣ ನಾನು ಅದನ್ನ ಮಾಡೋದು ಸ್ಟಾರ್ಟ್ ಮಾಡಿದೆ. ಅದೇ ಇದನ್ನ ಸುಮಾರು ಕಡೆ ಹೇಳಿದ್ದೀನಿ ನಾನು, ದ ಮೋರ್ ಯು ಗಿವ್ ದ ಮೋರ್ ಯು ಗೆಟ್. ಇವತ್ತಿನ ಡೇಟ್ಗೆ ನನ್ನ ಲೈಫಲ್ಲಿ ನಾನು ಏನಾದ್ರು ಮ್ಯಾಜಿಕ್ ಅಥವಾ ಲಕ್ ಅನ್ನೋದೇನಾದ್ರು ನೋಡಿದ್ರೆ ನನ್ನ ಪ್ರಕಾರ ಅದರಿಂದಾನೇ ಇದೆಲ್ಲ ಆಗ್ತಾ ಇರೋದು. ಎಲ್ಲೋ ಒಂದ್ ಕಡೆ ತಂದೆ ತಾಯಿನ ಮಕ್ಕಳೆಲ್ಲೋ ಬಿಟ್ಟು ಹೋಗಿರ್ತಾರೆ, ಅವ್ರು ಒಬ್ಬರೇ ಇರ್ತಾರೆ. ನಾನು ಈ ತರ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಕಳೆದ್ರೂ ಅವ್ರು ಕೊಡೋ ಆಶೀರ್ವಾದ ತುಂಬಾ ಮನಸ್ಸಿಂದ ಕೊಡ್ತಾರೆ. ಆಮೇಲೆ ಯಾವಾಗ್ಲೂ ನಾನು ಮಾಡ್ತಾನೆ ಇರ್ತೀನಿ ಅನ್ನೋ ತರನು ಇರಲ್ಲ. ಕೆಲವೊಂದ್ಸಲ ಫೈನಾನ್ಸಸ್ ನಂದು ಯಾವ ತರ ಇರುತ್ತೆ ಅದ್ರ ಮೇಲೆ ಮಾಡ್ಬೇಕು. ಹಾಗಂತ ಅವ್ರ ಪ್ರೀತಿ ಯಾವ್ದು ಕಡಿಮೆ ಆಗಿಲ್ಲ. ನಾನು ಯಾರಿಗೂ 3 ವರ್ಷದ ಹಿಂದೆ ಏನೋ 4 ಬಟ್ಟೆ ಕೊಟ್ಟಿದ್ದೀನಿ ಅಂದ್ರೆ ಅವ್ರು ಈಗ್ಲೂ ರಕ್ಷಾ ಬಂಧನ್ಗೆ ವಿಡಿಯೋ ಮಾಡಿ ಕಳಿಸ್ತಾರೆ. ಆ ಕನೆಕ್ಷನ್, ಆ ಪ್ರೀತಿ ಇದೆಯಲ್ಲ, ಇದರ ಜೆನ್ಯೂನ್ ಪ್ರೀತಿನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಲೈಫಲ್ಲಿ. ಆದಷ್ಟು ನನ್ನ ಸುತ್ತಮುತ್ತ ಇರೋದು ಜೆನ್ಯೂನ್ ಆಗಿರ್ಬೇಕು. ಇವ್ರಿಗಿಂತ ಜೆನ್ಯೂನ್ ಜನ ನಾನು ನೋಡಿಲ್ಲ ಈ ತರ. ಈ ಅಂದ್ರೆ ಕನ್ನಡ ಸೀರಿಯಲ್ ಆದ್ಮೇಲೆ ಸೆಟಲ್ಡ್ ಆಗಿದೆ, ಯಾಕೆ ಸಿನಿಮಾಸ್ ಅಂತ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು? ಅಂದ್ರೆ ಸೆಟಲ್ಡ್ ಆಗಿರ್ತಾರೆ, ಮತ್ತೆ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಸಿಗ್ತದೆ, ಯಾಕೆ ಸಿನಿಮಾಸ್ ಅಂತಾನೆ ತಗೊಂಡ್ರಿ? ಮತ್ತೆ ಬಂದು ಸ್ಟ್ರಗಲ್ ಇದ್ದೇ ಇರುತ್ತೆ ಇಲ್ಲೂ. ನನ್ನ ಗುರಿ ಅನ್ನೋದು ಏನಿತ್ತು, ಆಬ್ವಿಯಸ್ಲಿ ಅದು ಒಂದು ಚೌಕಟ್ಟು ಒಳಗಡೆ ಇರಲಿಲ್ಲ. ನನಗೆ ತುಂಬಾ ಎಕ್ಸ್ಪ್ಲೋರ್ ಮಾಡೋದಿದೆ. ನಾನು ಈಗಲೂ ಏನ್ ಸಿನಿಮಾ ಮಾಡ್ತಾ ಇದ್ದಾನಲ್ಲ, ನಾನು ಹೇಳ್ಬೇಕು ಅಂದ್ರೆ ಮೈನಸ್ ಅಲ್ಲಿ ಇದೆ. ನಾನೀಗ ಜೀರೋ ಅಲ್ಲ, ಮೈನಸ್. ನನ್ನ ವಿಷನ್ ಆ ತರ ಇದೆ. ಬಟ್ ಆ ವಿಷನ್ಗೆ ನಾನು ರೀಚ್ ಆಗ್ಬೇಕು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ನೀವು ಹೇಳಿದಾಗೆ ಆಬ್ವಿಯಸ್ಲಿ ಕನ್ನಡ ಕಂಪ್ಲೀಟ್ ಸೆಟಲ್ ಆಗಿದೆ. ನಾನು ನಿಜ ಅಲ್ಲಿ ನೋಡಿರೋ ದುಡ್ಡು ನಾನು ಲೈಫಲ್ಲಿ ನೋಡಿರೋ ಅಷ್ಟು ಇದೆಲ್ಲ ಮಾಡಿದ್ದೀನಿ. ಬಟ್ ಲೈಫ್ ಕಂಫರ್ಟೇಬಲ್ ಆದ ತಕ್ಷಣ ಅಲ್ಲಿಂದ ಹೊರಗಡೆ ಹೋಗ್ಬೇಕು. ನಾನು ಅದನ್ನು ಕಲ್ತಿದ್ದೀನಿ. ಯಾವಾಗ ಲೈಫ್ ಕಂಫರ್ಟ್ ಆಗುತ್ತೋ ಗ್ರೋತ್ ನಿಂತ ಹೋಗುತ್ತೆ. ನೀವು ಅಲ್ಲೇ ಇರ್ತೀರಾ. ಆಮೇಲೆ ಈ ಲೈಫ್ ಅನ್ನೋದು ತುಂಬಾ ಹೇಳ್ತೀರ ಗೊತ್ತಾಗ್ದಿರೋ ಟ್ರ್ಯಾಪ್ ಅದು, ಈ ಕಂಫರ್ಟ್ ಅನ್ನೋದು. ಸೊ ಟೆಲಿವಿಷನ್ ಅಲ್ಲಿ ದುಡ್ಡು ಬರ್ತಿದೆ ಒಂದಷ್ಟು ಓಕೆ, ಆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಎಲ್ಲ ಚೆನ್ನಾಗಿದೆ. ಬಟ್ ನಾನೇ ಹೇಳ್ದಲ್ಲ, ಇನ್ 2 ವರ್ಷ ಜನ ನನ್ನ ಮೇಲೆ ಬೋರ್ ಆಗಿ ಹೋಗ್ತಿದ್ರು. 2 ವರ್ಷ ಆದ್ಮೇಲೆ ಮತ್ತ ಸ್ಟ್ರಗಲ್ ಇದ್ದೇ ಇರುತ್ತೆ. ಬಟ್ ಅದೇ ಹೇಳ್ತಿಲ್ವಾ, ಕಂಪ್ಲೀಟ್ಲಿ ಆ ಒಂದು ಪಾಯಿಂಟ್ ಬರೋಕ್ಕಿಂತ ಮುಂಚೆ ಹೊರಟೋಗಿ ನಾನು ಕಂಫರ್ಟೇಬಲ್ ಆಗಿದ್ನ, ಕಂಫರ್ಟೇಬಲ್ ಆದ ತಕ್ಷಣ ಬೋರ್ ಆಗೋಗ್ತಿದೆ ಜನಕ್ಕೆ. ಸೊ ಬೋರ್ ಆಗೋ ಟೈಮಲ್ಲಿ ಹೊರಟ್ರೆ ಮನೆಗೆಲ್ಲ ಮಠಕಾಲ ಅನ್ನೋ ತರ ಆಗೋಗ್ತಿದೆ ನಾನು. ಸೊ ಆ ಕಂಫರ್ಟ್ ಆಗ್ತಿದಂಗೆ ಅದನ್ನ ಹೋಗ್ಬೇಕು. ಅಂಡ್ ಗ್ರೋತ್ ಇರಬೇಕು ಲೈಫಲ್ಲಿ. ಲೈಫ್ ಏನ್ ಮಾಡಿ ದಿನ ಬೆಳಗ್ಗೆ ಅದೇ ಕೆಲಸ, ಅದೇ ಇದು, ಅದೇ ಸರ್ಕಲ್ ಒಳಗಡೆ ಸುತ್ತಾಡ್ತಿರ್ತೀರಾ, ಅದೇ ಬಿಲ್ಸ್, ಅದೇ ಇದು ಅನ್ಕೊಳ್ಳೋದು. ವಿಷನೇ ಕಂಪ್ಲೀಟ್ಲಿ ಬೇರೆ ಇದೆ. ನಾನು ಈಗಲೂ ಸಿನಿಮಾ ಮಾಡ್ಬೇಕು ಅಂದ್ರೆ ನಾನು ಈಗಲೂ ಕಲಿಯೋದಕ್ಕೆ ಟ್ರೈ ಮಾಡ್ತೀನಿ. ನಾನು ವರ್ಚುವಲ್ ಪ್ರೊಡಕ್ಷನ್ ಬಗ್ಗೆ ಕಲಿಬೇಕು. ಅಂಡ್ ಹೊಸ ಹಾರ್ನೆಸ್ ಸಿಸ್ಟಮ್ಸ್ ಎಲ್ಲ ಏನಿದೆ ಆಕ್ಷನ್ಗೆ, ಅದನ್ನೆಲ್ಲ ಕಲಿಬೇಕು. ಹೊಸ ಟೆಕ್ನಾಲಜಿ ಏನಿದೆ, ಹಳೆ ಕಾಲದಿಂದ ಇವತ್ತಿನ ಕಾಲಕ್ಕೆ ತುಂಬಾ ಈಸಿ ಆಗಿದೆ ಮೇಕಿಂಗ್ ಫಿಲ್ಮ್ಸ್ ಬಿಕಾಸ್ ಆಫ್ ಟೆಕ್ನಾಲಜಿ. ಟೆಕ್ನಾಲಜಿ ಸಪೋರ್ಟ್ ಏನಿದೆ ಅದು ತುಂಬಾ ವರ್ಕ್ ಲೇಬರ್ ಕಡಿಮೆ ಮಾಡ್ತಿದೆ. ಅದರಿಂದ ಆಕ್ಚುಲಿ ಪ್ರೊಡಕ್ಷನ್ ಕಾಸ್ಟ್ ನಿಮ್ಗೆ ಡ್ರಾಪ್ ಆಗ್ತಿದೆ ಈಗ. ಬಟ್ ಅದ್ರ ನಾಲೆಜ್ ಇರ್ಬೇಕಷ್ಟೇ. ಸಿನಿಮಾ ಅನ್ನೋದು ಇನ್ನೂ ಲೈಕ್ ಬಿಗ್ ಬಜೆಟ್ ಆ ಥರದ್ದೇನಲ್ಲ, ಅದು ಮಿನಿಮಲ್ ಆಗ್ತಾ ಹೋಗ್ತಾನೆ ಇದೆ. ಬಟ್ ಟೆಕ್ನಾಲಜಿ ಇಲ್ಲದೆ, ಅದ್ರ ನಾಲೆಜ್ ಇಲ್ಲದೆ ಇನ್ನೂ ಬರ್ಡನ್ ಆಗಿದೆ ಹೊರತು. ಸೊ ಆ ಆಪರ್ಚುನಿಟೀಸ್ ಎಲ್ಲಾನು ಇಲ್ಲಿ ತರಬೇಕು. ಒಂದಷ್ಟು ಟೆಕ್ನಾಲಜಿನ ಇಲ್ಲಿ ಅಡಾಪ್ಟ್ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ಡೈರೆಕ್ಷನ್ ಏನೋ ಮಾಡ್ತೀರಾ? ಡಿಪೆಂಡ್ಸ್.
ಸದ್ಯಕ್ಕಂತೂ ನಾನು ಆಕ್ಟಿಂಗ್ ಫೇಸ್ ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಆಸ್ ಅ ಪರ್ಫಾರ್ಮರ್. ಸೊ ಸದ್ಯಕ್ಕೆ ಇಲ್ಲಿ ಹೋಗ್ತಾ ಹೋಗ್ತಾ ನೋಡೋಣ. ಮೈಂಡಲ್ಲಿ ಐಡಿಯಾ ಇದೆ, ನಾಲೆಜ್ ಇದೆ, ಅದ್ರ ಬಗ್ಗೆ ಕಲ್ತಿದ್ದೀನಿ, ಅದ್ರ ಬಗ್ಗೆ ಏನ್ ಹೋಮ್ವರ್ಕ್ ಮಾಡ್ಬೇಕು ಅದೆಲ್ಲ ಮಾಡ್ತೀನಿ. ಬಟ್ ಐ ಶುಡ್ ಫೀಲ್ ದಟ್ ಇಟ್ಸ್ ದ ರೈಟ್ ಟೈಮ್ ಅಂತ. ಸುಮ್ಮನೆ 4 ಜಾಗದಲ್ಲಿ ಕಾಲ್ ಹಾಕಿ ಈ ಕಡೆ ಕೋಲ ಅಂತ ಆಗೋದಕ್ಕಿಂತ ಒಂದು ಫಸ್ಟ್ ರಿಜಿಸ್ಟರ್ ಮಾಡ್ಬೋಣ. ಆಸ್ ಅ ಆಕ್ಟರ್ ನಾನು ಪರಿಚಯ ಆಗಿದ್ದೀನಿ, ಇನ್ನೂ ಫಿಲ್ಮ್ ನಟ ಅಂತ ಪರಿಚಯ ಆಗೋದು ಇನ್ನೂ ತುಂಬಾ ಟೈಮ್ ಇದೆ. ಅದು ಓವರ್ ನೈಟು ಆಗಲ್ಲ. ಈಗ ರಾನಿ ಬಿಟ್ಟ ತಕ್ಷಣ ಅದೆಲ್ಲ ಆಗಲ್ಲ. ಅದಾದ್ಮೇಲೆ ದ ನೆಕ್ಸ್ಟ್ ಫಿಲ್ಮ್ ಐ ಚೂಸ್, ದ ನೆಕ್ಸ್ಟ್ ಸಕ್ಸಸ್ ರೇಟ್ ಐ ಗೆಟ್, ಅದು ಚೂಸ್ ಮಾಡುತ್ತೆ. ಸೊ ಐ ಹ್ಯಾವ್ ಟು ವೇಟ್ ಫಾರ್ ಆಲ್ ದಟ್. ಶಾರ್ಟ್ ಕಟ್ ಇಲ್ಲ ಇಲ್ಲಿ, ಅದೊಂದು ನೀಟಾಗಿ ಅರ್ಥ ಆಗಿದೆ ನನಗೆ. ನೆಪೋಟಿಸಮ್ ಅನ್ನೋದು ಕಿರಣ್ ರಾಜ್ ಜಾಸ್ತಿ ನೋಡಿದ್ದಾರೆ. ನಾನಂತರ ಎಲ್ಲ ನೋಡಿದ್ರು, ಮಾತಾಡೋಲ್ಲ ಅಷ್ಟೇ. ಇದೇ ಇದೆ ಪಾರ್ಟ್ ಅಂಡ್ ಪಾರ್ಟ್ಸ್ ಬಗ್ಗೆ ಗೇಮ್ ಅಂತಾರಲ್ಲ ಆ ಥರ. ಒಂದೊಂದ್ಸಲ ಕರೆಕ್ಟ್ ಅನ್ಸುತ್ತೆ. ಈಗ ತಂದೆ ಆಸ್ತಿ ಮಾಡಿದ್ರೆ ಮಗನಿಗೆ ಕೊಡ್ಬೇಕು. ಇಲ್ಲೇನಾಗುತ್ತೆ ಅಂದ್ರೆ ಒಬ್ಬ ಹೀರೋ ಒಂದಷ್ಟು ಜನ ಸಂಪಾದನೆ ಮಾಡಿರ್ತಾರೆ, ಆಟೋಮೆಟಿಕ್ಲಿ ಅದು ನೆಕ್ಸ್ಟ್ ಜನರೇಷನ್ ಶಿಫ್ಟ್ ಆಗೇ ಆಗುತ್ತೆ. ಬಟ್ ನನ್ಗೆ ಏನಿಸುತ್ತೆ ಅಂದ್ರೆ ಅಟ್ಲೀಸ್ಟ್ ಈ ತರ ಆಪರ್ಚುನಿಟಿ ಇದ್ದಾಗ ಪ್ರಿಪೇರ್ ಆಗಿ ಬನ್ನಿ ಅಲ್ವಾ. ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ನೀವು ಕಷ್ಟಪಟ್ಟು ಒಂದು ಕಾಂಪಿಟೇಷನ್ ಇರ್ತೀರಾ, ಆ ಕಾಂಪಿಟೇಷನ್ ಅಕ್ಕಪಕ್ಕ ಎಲ್ಲ ಇರೋರು ಕೆಲಸನೇ ಗೊತ್ತಿದ್ರು ಇರ್ತಾರೆ, ಅವ್ರ ಮಧ್ಯೆ ಕಾಂಪಿಟೇಷನ್ ಮಾಡಿ ಸೋಲ್ಬೇಕಲ್ಲ, ಇದು ಒಂದೇ ಬೇಜಾರು. ಸೊ ಆ ತರ ಪ್ರಿಪೇರ್ ಆಗಿ ಬಂದಾಗ ನನ್ನ ಪ್ರಕಾರ ಲೈಕ್ ಜನ ಅದ್ರ ರಿಸಲ್ಟ್ ಕೊಟ್ಟೇ ಕೊಡ್ತಾರೆ. ಬಟ್ ಈ ಅವಕಾಶ ಅನ್ನೋದು ಏನಿದೆಯಲ್ಲ, ಕೆಲವು ಸಲ ನಿಮ್ಮ ಅವಕಾಶ ಇನ್ಯಾರಿಗೂ ಹೋಗ್ಬಿಡುತ್ತೆ. ಅಂಡ್ ನಿಮ್ಗೆ ನೀಟಾಗಿ ಗೊತ್ತಾಗ್ತಿರುತ್ತೆ ದೇ ಆರ್ ನಾಟ್ ಇವನ್ ಕೇಪಬಲ್ ಆಫ್ ಇಟ್. ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋ ಒಂದು ಸ್ಕಿಲ್ಸ್ ಅವ್ರ ಹತ್ರ ಇರಲ್ಲ. ಅದೊಂದೊಂದ್ಸಲ ಬೇಜಾರಾಗುತ್ತೆ. ಬಟ್ ಹೇಳ್ದಂಗೆ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಗೇಮ್, ಯು ಹ್ಯಾವ್ ಟು ಎಕ್ಸೆಪ್ಟ್. ಸ್ಟ್ರಗಲ್ ಇದ್ದೇ ಇದೆ ನಮಗೆ, ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಬೇಕಷ್ಟೇ. ಹೊರಗಡೆಯಿಂದ ನೋಡ್ತಾ ಇದ್ರೆ ಚಿತ್ರರಂಗ ಅನ್ನೋದು ಚೆನ್ನಾಗಿರುತ್ತೆ, ಅದ್ರ ಒಳಗಡೆ ಬಂದಾಗ ಗೇಮ್ ಅಂತ ಇರುತ್ತೆ, ಅದೆಲ್ಲ ನೀವು ಹೇಗೆ ಅನುಭವಿಸಿದಿರ? ಇದು ಏನು ರಿಯಲ್ ಅಲ್ಲ, ಏನು ರಿಯಾಲಿಟಿ ಅಲ್ಲ. ಒಂಥರ ಸುಳ್ಳನ್ನ ನೀಟಾಗಿ ಕವರ್ ಮಾಡಿ ಕೂರಿಸಿರೋ ಜಾಗ ಅನ್ಸುತ್ತೆ ಒಂದ್ಸಲ. ಎವ್ರಿವನ್ ಇಸ್ ಫೇಕ್, ಎವ್ರಿವನ್ ಇಸ್ ಸೆಲ್ಫಿಶ್. ನಿಮ್ಮಿಂದ ಏನ್ ಪಡ್ಕೋಬಹುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೌ ದೇ ಶುಡ್ ರಿಯಾಕ್ಟ್ ವಿತ್ ಯು. ಈ ಹೇಳ್ತಾರಲ್ಲ ಹೊಸಬ್ರು ಬೆಳಿಬೇಕು, ಹೊಸಬ್ರು ಬರಬೇಕು, ಅದಕ್ಕಿಂತ ದೊಡ್ಡ ಸುಳ್ಳು ಯಾವ್ದಲ್ಲ ಅನ್ಕೋತೀವಿ. ಅಂದ್ರೆ ಅದನ್ನೆಲ್ಲ ಹೇಳ್ತಾರೆ. ಎಷ್ಟು ಜನ ಹೊಸಬ್ರು ಅವಕಾಶ ಮಾಡ್ಕೊಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಅಥವಾ ಎಷ್ಟು ಜನ ಹೊಸಬ್ರಿಗೆ ಅವಕಾಶ ಇದೆ, ಇಲ್ಲಿ ಎಷ್ಟು ಜನ ಅಪ್ರಿಸಿಯೇಷನ್ ಇದೆ. ಆಕ್ಟಿಂಗ್ ಅಂತ ಅಲ್ಲ, ಯಾವುದೇ ಒಂದು ಆರ್ಟ್ ಫಾರ್ಮ್ ಆಗಲಿ, ದ ಫಸ್ಟ್ ಥಿಂಗ್ ದೇ ವಾಂಟ್ ಇಸ್ ಅಪ್ರಿಸಿಯೇಷನ್. ಇಲ್ಲಿ ಒಬ್ಬರನ್ನ ಅಪ್ರಿಶಿಯೇಟ್ ಮಾಡ್ಬಿಟ್ರೆ ಎಲ್ಲಿ ಹೋಗ್ಬಿಡೋಣ ಅನ್ನೋದೊಂದು ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ. ಹೊಸಬ್ರು ಈಗ ಯಾವ್ದೊಂದು ಸಿನಿಮಾ ಮಾಡಿದಾಗ ಎಷ್ಟು ಜನ ಅದನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ನಾನು ಹೇಳ್ತಿಲ್ಲ ಎವ್ರಿ ರ್ಯಾಂಡಮ್ ಇದಕ್ಕೆ ನೀವು ಅಪ್ರಿಶಿಯೇಟ್ ಮಾಡಬೇಕು ಅಂತ ಅಲ್ಲ, ಬಟ್ ಜೆನ್ಯೂನ್ಲಿ ಅನ್ನಿಸ್ತಿರುತ್ತಲ್ಲ, ಓಕೆ ದಿಸ್ ಇಸ್ ಸಮಥಿಂಗ್ ಗುಡ್, ದ ಪ್ರಾಡಕ್ಟ್ ದೇ ಆರ್ ಮೇಕಿಂಗ್ ಇಸ್ ಸಮಥಿಂಗ್ ಗುಡ್, ಅದಕ್ಕೂ ಅಪ್ರಿಸಿಯೇಷನ್ ಇಲ್ಲಿ ಅಷ್ಟು ಇರಲ್ಲ. ಅದೇ ಯಾರೋ ಹೀರೋ ಮಗ ಅಥವಾ ಪೊಲಿಟಿಷಿಯನ್ ಮಗ ಆಗಿರಲಿ, ಇಡೀ ಇಂಡಸ್ಟ್ರಿ ನಿಂತ್ಕೊಬಿಡುತ್ತೆ ಜೊತೆಗೆ. ಇಂಡಸ್ಟ್ರಿಗೆ ಒಂದು ಹೊಸ ಶಕ್ತಿ ಬಂತು, ಹೊಸ ಹೀರೋ ಸಿಗ್ದ ಅನ್ನೋ ತರ. ಇಲ್ಲಿ ಬಾಬಾ ಯಾವನೋ ಹೊಸ ಒದ್ದಾಡ್ತಿರ್ತಾನೆ, ಅವನ್ ನೋಡಿದ್ರೆ 2 ವರ್ಷ ಮುಗಿದಾನೆ ಇವನು ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ. ನಿಮ್ಗೆ ಯಾವತ್ತರ ಅನ್ಸಿದ್ದೆ ನಾನು ದುಡ್ಡು ಹಾಕೊಂಡ್ ಬಂದಿದ್ರೆ ಅಥವಾ ನಾನು ದುಡ್ಡು ಕೊಟ್ಟು ಬಂದಿದ್ರೆ ಬೇಗ ಮುಂದೆ ಬರ್ತಿದ್ದೆ ಅಂತ ಯಾವಾಗ ಅನ್ಸಿದ್ದೆ? ಖಂಡಿತ, ದಟ್ಸ್ ದ ಟ್ರೂತ್. ದುಡ್ಡಿದ್ರೆ ಯಾರು ಕಾಲು ಹಿಡಿಬೇಕಾಗಿಲ್ಲ, ಯಾರಿಗೆ ಅಣ್ಣ ಅನ್ಬೇಕಾಗಿಲ್ಲ, ಹೀಗೆ ಪೈಸಾ ಬೇಕು ತಮಾಷಾ ಬೇಕು ಅಂತಾರ ನಂಗೆ. ಸೊ ನನ್ಗೆ ಲಿಟ್ರಲಿ ಟೆಲಿವಿಷನ್ ಇಂದ ನನ್ಗೆ ಅದೇ ಅನ್ಸುತ್ತೆ, ಸರಿಯಾಗಿ ದುಡ್ಡು ಮಾಡ್ಬೇಕು ಫಸ್ಟ್. ಯಾಕೆಂದ್ರೆ ಪ್ರತಿ ಒಂದಕ್ಕೂ ದುಡ್ಡು ಬೇಕೇ ಬೇಕು. ಈಗ ಸಮ್ಮನ್ ಇಸ್ ನಾಟ್ ಕೇಪಬಲ್ ಇನಫ್, ಲೈಕ್ ನಿಮ್ಮಷ್ಟು ಸ್ಕಿಲ್ಸ್ ಅವ್ನಿಗಿಲ್ಲ, ಒಂದು ಪಿ ಆರ್ ಗೇಮ್ ಇಂದ ಅವ್ನು ನಿಮ್ಗಿಂತ ದೊಡ್ಡದಂತ ತೋರಿಸಬಹುದು. ಆ ಪಿ ಆರ್ ಗೇಮ್ ಬೇಕಾಗಿರೋದು ದುಡ್ಡು. ಸೊ ನಿಮ್ಗೂ ಅವ್ನಿಗೂ ಇರೋ ವ್ಯತ್ಯಾಸ ಒಂದೇ, ದುಡ್ಡು ಇರಲ್ಲ ಅಷ್ಟೇ. ಹಿಂಗೆ ಎಲ್ಲಾದ್ರೂ ನೀವು ಅವ್ನಿಗಿಂತ ಮೇಲೆ ಇರ್ತೀರಾ, ಬಟ್ ಆದ್ರೂ ಸೋಲೋದು ಒಂದೇ ಕಾರಣಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ. ನೀವು ಯಾವ ತರ ನೋಡ್ತೀರಾ ಸಿನಿಮಾ ಆಗಲಿ ಸೀರಿಯಲ್ಸ್ ಆಗಿ, ಇದೇ ತರ ನನ್ನ ಮ್ಯಾನರ್ ಅಲ್ಲಿ ನೋಡಿದ್ರೆ ಎಲ್ಲರಿಗೂ ಅವಕಾಶ ಸಿಗುತ್ತೆ ಅನ್ನೋದು ನೀವು ಯಾವ ತರ ಮಾಡ್ತೀರಾ? ಅನ್ಕೊಳ್ಳೋದು ಅದ್ ನಾವು ಹೇಳ್ಬೋದು, ದ ವೇ ಪೀಪಲ್ ರಿಸೀವ್ ಥಿಂಗ್ಸ್ ಅದೊಂದೇ ಮ್ಯಾಟರ್ ಆಗೋದಿಗೆ. ನನ್ಗೆ ಏನಕ್ಕೆ ಅವಕಾಶ ಒಂದಷ್ಟು ಸಿನಿಮಾ ಸಿಕ್ತಂದಾಗ ಬಿಕಾಸ್ ಜನ ನನ್ನ ಆಕ್ಟಿಂಗ್ ಅಷ್ಟು ರಿಸೀವ್ ಮಾಡ್ಕೊಂಡಿದ್ದಕ್ಕೆ, ಅದು ಫಸ್ಟ್ ಆಗ್ಬೇಕು. ಇನ್ನೊಂದು ಈ ಡಿಫ್ರೆನ್ಸಿಯೇಷನ್ ಅನ್ನೋದು ಇದೆಯಲ್ಲ, ಈಗ ಸೀರಿಯಲ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್, ಅಲ್ಲಿ ಮಾಡೋದು ಆಕ್ಟಿಂಗ್, ಅಲ್ಲೂ ನೀವು ಅದೇ ಸ್ಕಿಲ್ಸ್ ತೋರಿಸ್ತಿದ್ದೀರಾ. ಜಸ್ಟ್ ಬಿಕಾಸ್ ಅದೊಂದು ಚಿಕ್ಕ ಪ್ರೊಜೆಕ್ಷನ್ ಅಂದ ತಕ್ಷಣ ಕೆಲಸನೇ ಚಿಕ್ಕದು ಅನ್ನೋ ತರ ಪೋಟ್ರೆ ಮಾಡ್ಬಿಡ್ತಾರೆ ಅದನ್ನ, ಸೀರಿಯಲ್ ಅನ್ನೋ ತರ.
ಪಾಪ ಅವನು ಅಲ್ಲೂ ಅಷ್ಟೇ ಕೆಲಸ ಮಾಡ್ತಿರ್ತಾನೆ, ಅಷ್ಟೇ ಕಷ್ಟ ಪಡ್ತಿರ್ತಾನೆ, ಬಟ್ ಆ ಪ್ರೊಜೆಕ್ಷನ್ ಸಿಗಲ್ಲ. ಸೊ ಅದೊಂದು ಕಡಿಮೆ ಆಗ್ಬೇಕು. ಐ ಫೀಲ್ ವಿ ಶುಡ್ ಸ್ಟಾರ್ಟ್ ಲುಕಿಂಗ್ ಎಟ್ ಆರ್ಟಿಸ್ಟ್ ಆಸ್ ಅನ್ ಆರ್ಟಿಸ್ಟ್ ರಿಗಾರ್ಡ್ಲೆಸ್ ಆಫ್ ದೇರ್ ಪ್ಲಾಟ್ಫಾರ್ಮ್. ಒಬ್ಬ ಶಾರ್ಟ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿರೋನು ಆಕ್ಟರೇ, ಒಬ್ಬ ಸೀರಿಯಲ್ ಆಕ್ಟ್ ಮಾಡ್ತಿರೋನು ಆಕ್ಟರೇ, ರೀಲ್ಸ್ ಅಲ್ಲಿ ಆಕ್ಟ್ ಮಾಡ್ತಿರೋನು ಆಕ್ಟರೇ. ಡಿಪೆಂಡ್ಸ್ ಆನ್ ಹೌ ದೇ ಆಕ್ಟ್. ಸೊ ಫಸ್ಟ್ ಆ ಸ್ಕಿಲ್ಸ್ಗೆ ವಿ ಶುಡ್ ಸ್ಟಾರ್ಟ್ ಗಿವಿಂಗ್ ರೆಸ್ಪೆಕ್ಟ್. ಅಂಡ್ ಇನ್ನೊಂದು ಈ ನೆಪೋಟಿಸಮ್ ಅನ್ನೋದು ಹೇಳೋದಲ್ಲ, ಎಲ್ಲೆಲ್ಲಿ ಎಫೆಕ್ಟ್ ಆಗುತ್ತೆ ಗೊತ್ತಾ? ಈಗ ಒಂದು ಒಳ್ಳೆ ಸಿನಿಮಾ ಅನ್ಕೊಳ್ಳಿ, ಹೊಸ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾನೆ, ಯಾರೋ ಒಬ್ಬ ಇನ್ಫ್ಲೂಯೆನ್ಸ್ ಇರೋನು ಒಂದು ಕೆಟ್ಟ ಸಿನಿಮಾನು ಮಾಡಿದ್ದಾನೆ, ಅದ್ರ ನಂಬರ್ ಆಫ್ ಥಿಯೇಟರ್ಸ್ ನಿಮಗೆ ಅದಕ್ಕೆ ಸಿಗುತ್ತೆ. ಆಗ ಏನಾಗುತ್ತೆ ಅಂದ್ರೆ ನೀವು ಇನ್ಫ್ಲೂಯೆನ್ಸ್ ಮಾಡಿ ಕನ್ವಿನ್ಸ್ ಮಾಡೋ ಪೊಸಿಷನ್ ಅಲ್ಲೂ ಇರಲ್ಲ, ಅಥವಾ ದುಡ್ಡು ಹಾಕಿ ಇಲ್ಲಪ್ಪ ನಾನು ಎಲ್ಲಾ ಥಿಯೇಟರ್ಗೆ ರೆಂಟ್ ಕೊಟ್ಟು ನಿಲ್ಲಿಸ್ತೀನಿ ಅನ್ನೋ ಪೊಸಿಷನ್ ಅಲ್ಲೂ ಇರಲ್ಲ. ಅಂತ ಏನ್ ಮಾಡ್ಬೇಕು? ಜಸ್ಟ್ ಬಿಕಾಸ್ ಒಂದಷ್ಟು ಇನ್ಫ್ಲೂಯೆನ್ಸ್ ಇದೆ ಅಂದ ತಕ್ಷಣ ಎಲ್ಲಾ ಥಿಯೇಟರ್ನು ಬ್ಲಾಕ್ ಮಾಡ್ಬಿಡ್ತಾರೆ. ಇವನ್ ಪಾಪ ಕಷ್ಟಪಟ್ಟು ಒಂದು ಸಿನಿಮಾನು ಚೆನ್ನಾಗಿರುತ್ತೆ, ಒಂದೇ ವಾರಕ್ಕೆ ಒಂದು ಎತ್ಬಿಡುತ್ತೆ, ಬಟ್ ಅವನ ತಲೆ ಮೇಲೆ ಏನಂತ ಬರುತ್ತೆ? ಫ್ಲಾಪ್ ಸಿನಿಮಾ. ಇಲ್ಲಿ ಹೊಸಬ್ರಿಗೆ ಅವಕಾಶ ಸಿಗ್ಬೋದೇನೋ, ಬಟ್ ಫ್ಲಾಪ್ ಆದ್ರೆ ಅವಕಾಶ ಸಿಗಲ್ಲ. ಅವನ್ ಇಷ್ಟು ವರ್ಷ ಕಷ್ಟಪಟ್ಟು ಯಾವ್ದೊಂದು ಪೊಸಿಷನ್ ಒಂದು ಸಿನಿಮಾ ಮಾಡದ, ನೆಕ್ಸ್ಟ್ ಅವ್ನ ಕರಿಯರ್ ಏನು, ನೆಕ್ಸ್ಟ್ ಅವ್ನ ಲೈಫ್ ಏನು? ಅವ್ನ್ ಯಾರನ್ನ ಬ್ಲೇಮ್ ಮಾಡ್ತಾನೆ? ಯಾರನ್ನ ಬ್ಲೇಮ್ ಮಾಡ್ಬೇಕು? ಒಂದು ಪ್ರಾಪರ್ ಸಿಸ್ಟಮ್ ಇರ್ಬೇಕು ನನ್ನ ಪ್ರಕಾರ ಫಾರ್ ಫಿಲ್ಮ್ಸ್ ಎಸ್ಪೆಷಲಿ. ಇವತ್ತು ಎಷ್ಟೋ ಜನ ರೈಟರ್ಸ್ ಇದ್ದಾರೆ, ನಿಮ್ಗೆ ಗೊತ್ತಿರಲ್ಲ, ಬಟ್ ಎಷ್ಟೋ ಫೇಮಸ್ ಸಾಂಗ್ಸ್ ಎಲ್ಲ ಬರ್ದಿರ್ತಾರೆ ಅವರು. ಆ ರೆಕಗ್ನಿಷನ್ ಅನ್ನೋದೇ ಇಲ್ಲ ಅವ್ರಿಗೆ. ಜಸ್ಟ್ ಬಿಕಾಸ್ ಯಾರಿಗೋ ಇನ್ಫ್ಲೂಯೆನ್ಸ್ ಇದೆ ಅಥವಾ ಯಾರಿಗೋ ಒಂದು ಮಾರ್ಕೆಟ್ ಇದೆ ಅಂತ ತಕ್ಷಣ ಸ್ಟ್ಯಾಂಪ್ ಮಾತ್ರ ಅವ್ರಿಗೆ ಬೀಳುತ್ತೆ ಹೊರತು ಕೆಲಸ ಮಾಡಿದ್ರೆ ಯಾರೋ ಬೇರೆ ಇರ್ತಾರೆ. ಸೊ ಆ ರೆಕಗ್ನಿಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಬಟ್ ಲಕ್ಕಿಲಿ ಸೋಷಿಯಲ್ ಮೀಡಿಯಾ ಇವತ್ತು ತುಂಬಾ ಹೆಲ್ಪ್ ಮಾಡ್ತಿದೆ ಆ ಥರ ಎಲ್ಲರೂ. ಇಟ್ಸ್ ಅ ಓಪನ್ ಪ್ಲಾಟ್ಫಾರ್ಮ್. ಸೊ ನಾನು ಮತ್ತೆ ಎಲ್ಲರಿಗೂ ಹೇಳ್ತೀನಿ, ಸೋಷಿಯಲ್ ಮೀಡಿಯಾನ ಇಫ್ ಇನ್ ಕೇಸ್ ನೀವು ಈ ಒಂದು ಸೆಕ್ಟರ್ ಅಲ್ಲಿ ಕರಿಯರ್ ಗ್ರೋತ್ ಅಂತ ಇದ್ರೆ, ನಿಮಗೆ ಯಾವುದೇ ಅವಕಾಶ ಇಲ್ಲ ಅಂದಾಗ ಸೋಷಿಯಲ್ ಮೀಡಿಯಾನ ಬಳಸ್ಕೊಳ್ಳಿ. ಇಟ್ಸ್ ಅ ಓಪನ್ ಪ್ಲಾಟ್ಫಾರ್ಮ್. ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ರೆಸ್ಪಾನ್ಸ್ ಸಿಗ್ತಿದೆ ಅಂದ ತಕ್ಷಣ ಆಟೋಮೆಟಿಕ್ಲಿ ಇಲ್ಲಿಂದ ನಿಮಗೆ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಕ್ಕಂದ್ರೆ ರೆಡಿಮೇಡ್ ಫುಡ್ ತರ ಆಗೋಗ್ತೀರಾ ನೀವು. ನಿಮ್ಮಲ್ಲಿ ಮತ್ತೆ ವರ್ಕ್ ಮಾಡೋ ನೆಸೆಸಿಟಿ ಇರಲ್ಲ. ಆಲ್ರೆಡಿ ಒಂದಷ್ಟು ನಿಮಗೆ ಫಾಲೋವರ್ಸ್ ಇದೆ ಅಂದ ತಕ್ಷಣ ಎತ್ತಿಲ್ಲ ಹಾಕೋತಾರೆ. ಈಗ ಹೊಸಬ್ರು ಬರ್ತಿದ್ದಂಗೆ ನಿಮ್ಮ ಒಂದು ಟಿಪ್ಸ್ ಏನ್ ಕೊಡ್ತೀರಿ? ಸೀರಿಯಲ್ಸ್ ಆಗಲಿ ಸಿನಿಮಾಸ್ ಆಗಲಿ. ಏಮ್ ಬಿಗ್. ನಿಮ್ಮನ್ನ ನೀವು ಚಿಕ್ಕವರು ಅನ್ಕೋಬೇಡಿ, ಅದಕ್ಕೆ ಜನ ಇದ್ದಾರೆ ನಿಮ್ಮನ್ನ ಚಿಕ್ಕದ್ ಮಾಡೋದಕ್ಕೆ, ಅಥವಾ ನೀವು ಚಿಕ್ಕವರು ಅಂತ ಹೇಳ್ಕೊಡೋಕೆ ಜನ ಇದ್ದಾರೆ, ಸುಮಾರು ಜನ ಇದ್ದಾರೆ ಇಲ್ಲಿ. ಸೊ ಅಟ್ಲೀಸ್ಟ್ ನಿಮ್ಮನ್ನ ನೀವು ಸ್ವಲ್ಪ ಸುಪೀರಿಯರ್ ಅನ್ಕೊಳ್ಳಿ. ಬಿ ವೆರಿ ಮಚ್ ಪ್ರಿಪೇರ್ಡ್. ಯಾವತ್ತೂ ಟಾಪ್ ಅಲ್ಲಿ ಯಾರು ಇರ್ತಾರಲ್ಲ ಅವ್ರನ್ನ ನಿಮ್ ಕಾಂಪಿಟೇಷನ್ ಅನ್ಕೊಂಡು ಪ್ರಿಪೇರ್ ಆಗೋದು ಸ್ಟಾರ್ಟ್ ಆಗಿ. ಬಿಕಾಸ್ ನೀವು ಒಂದ್ಸಲ ಈ ಫೀಲ್ಡ್ ಬಂದಾಗ ಆಟೋಮೆಟಿಕ್ಲಿ ಯು ಆರ್ ಅ ಕಾಂಪಿಟೇಷನ್. ಸೊ ಸ್ಟಾರ್ಟ್ ಗೆಟಿಂಗ್ ಪ್ರಿಪೇರ್ಡ್. ಬೆಸ್ಟ್ ಆಗಿದ್ದಾಗ ಜನ ಅಪ್ರಿಶಿಯೇಟ್ ಮಾಡೇ ಮಾಡ್ತಾರೆ. ಜನದ ಅಪ್ರಿಶಿಯೇಷನ್ ಸಿಕ್ಕಿದಾಗ ಸಕ್ಸಸ್ ಆಟೋಮೆಟಿಕ್ಲಿ ಸಿಗುತ್ತೆ. ಸೊ ಆ ತರ ಫೋಕಸ್ ಮಾಡ್ಕೊಳ್ಳಿ ಅಂಡ್ ಬಿ ಪ್ರಿಪೇರ್ಡ್ ಅಷ್ಟೇ. ನಾನು ಹೇಳ್ತಿಲ್ಲ, ಅವಕಾಶ ಸಿಗುತ್ತೆ ಪಕ್ಕ, ಎಲ್ಲರಿಗೂ ಇಲ್ಲಿ ಅವಕಾಶ ಇದೆ. ನೀವು ಅದರ ಹೇಳಕ್ಕೆ ಆದ್ರೆ ನಂಗೆ ಅವಕಾಶನೇ ಸಿಗ್ಲಿಲ್ಲ ಅಂತ. ಚಿಕ್ಕ ಅವಕಾಶ ಆಗಿರ್ಬೋದು, ನೀವು ಅನ್ಕೊಂಡಿರೋ ತರ ಬಂದ ತಕ್ಷಣ ನಿಮ್ಗೆ ದೊಡ್ಡ ಸಿನಿಮಾ ಸಿಗಲ್ಲ. ಯಾವ್ದೋ ಒಂದು ಚಿಕ್ಕ ಆಡ್ ಅಲ್ಲಿ ಚಿಕ್ಕ ರೋಲ್ ಸಿಗ್ಬೋದು. ನನ್ನ ಪ್ರಕಾರ ಆ 5 minutes ಸಾಕು ನಿಮ್ಗೆ ಟು ಜಸ್ಟಿಫೈ ಯೋರ್ ಸ್ಕಿಲ್ಸ್. ಸೊ ಆ 5 minutes ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡಿ. ನಿಮ್ಗೆ ಒಂದು ದೊಡ್ಡ ಸಿನಿಮಾ ಸಿಕ್ಕಿದಾಗ ನೀವು ಏನ್ ಪರ್ಫಾರ್ಮೆನ್ಸ್ ಮಾಡ್ಬೋದು ಅದನ್ನ ಆ ಚಿಕ್ಕ 5 ನಿಮಿಷದಲ್ಲೂ ಪರ್ಫಾರ್ಮೆನ್ಸ್ ಅಷ್ಟೇ ಕೊಡಿ. ಸೊ ಅದು ರೆಕಗ್ನೈಸ್ ಆಗೇ ಆಗುತ್ತೆ. ಸೊ ಬಿ ಪ್ರಿಪೇರ್ಡ್. ನಿಮ್ಮ ಇನ್ಸ್ಪಿರೇಷನ್ ಯಾರು? ನಮ್ಮ ತಂದೆ ಅಂಡ್ ಪರಿಸ್ಥಿತಿ, ಜನ, ಎಲ್ಲ ಇನ್ಸ್ಪಿರೇಷನ್. ಬೆಳಗ್ಗೆ ಎದ್ರೆ ಎಲ್ಲ ಇನ್ಸ್ಪಿರೇಷನ್. ಈ ವರ್ಕ್ ನನಗೆ ಮೋಟಿವೇಟ್ ಕೊಡ್ತಾ ಅಥವಾ ನಿಮ್ಮ ರುಟೀನ್ ಏನು? ಸಿನಿಮಾ ಈಗ ಅಂತ ಕೇಳಿದ್ರೆ ಅದೇ ಇಂಟರ್ವ್ಯೂಸ್, ಆಫೀಸ್, ಇಲ್ಲ ಮನೆ. ಅದಿಲ್ಲ ಅಂದ್ರೂ ನನ್ ಕೆಲಸ ಇಲ್ಲ ಅಂದ್ರೆ ಮನೆ, ಇಲ್ಲ ಬ್ಯಾಗ್ ಹಾಕೊಳ್ಳೋದು, ಎಲ್ಲೋ ಹೊರಟೋಗೋದು, ಯಾವ್ದಾದ್ರು ಹೊಸ ಅಡ್ವೆಂಚರ್ ಕಲಿಯೋದು, ಆ ತರ ಇರುತ್ತೆ. ಇಲ್ಲ ಅಂತಂದ್ರೆ ಮನೆ ಅಷ್ಟೇ, ಗೇಮ್ ಮಾಡೋದು. ಫ್ರೀ ಟೈಮ್ ಅಲ್ಲಿ ಫ್ರೀ ಟೈಮ್ ನಾನು ಡಿವೈಡ್ ಮಾಡ್ಕೋತೀನಿ. ನಾನು ಆಕ್ಟಿಂಗ್ ದಿನ ಪ್ರಾಕ್ಟೀಸ್ ಮಾಡ್ತೀನಿ, ಮಿಸ್ ಇಲ್ದಾನೆ ನಾನು ದಿನ ಆಕ್ಟಿಂಗ್ ನ ಪ್ರಾಕ್ಟೀಸ್ ಮಾಡ್ತೀನಿ. ಬೇರೆ ಬೇರೆ ಫಾರ್ಮ್ಸ್ ಆಫ್ ಇಮೋಷನ್ಸ್, ಎಕ್ಸ್ಪ್ರೆಷನ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಅಂಡ್ ಎಕ್ಸಾಂಪಲ್ ಹೇಗೆ ಅಂತಂದ್ರೆ, ಈಗ ಮಿರರ್ ಮುಂದೆ ಆಕ್ಟ್ ಮಾಡ್ಬೇಕಾದ್ರೆ ಇಷ್ಟು ಫೇಸ್ ನ ಕವರ್ ಮಾಡ್ಕೊಂಡು ಜಸ್ಟ್ ಕಣ್ಣಲ್ಲಿ ಆಕ್ಟ್ ಮಾಡೋದಲ್ಲ. ಸೊ ಇಫ್ ಇನ್ ಲೈಕ್ ನಾನು ಇಮೋಷನ್ಸ್ ನ ಇಮೋಟ್ ಮಾಡಕ್ ಆಗ್ತಿದ್ಯಾ, ಆ ತರ ಒಂದಷ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಆಮೇಲೆ ಈ ಶಾಕ್ ಅನ್ನೋದು ಎಕ್ಸಾಂಪಲ್ಗೆ ಎಲ್ಲ ಬೇರೆ ಬೇರೆ ರೀತಿ ಶಾಕ್ ಕೊಡ್ತಾರೆ. ಸೊ ಬೇರೆ ಬೇರೆ ಆಂಗಲ್ ಅಲ್ಲಿ, ಬೇರೆ ಬೇರೆ ಒಂದು ಕ್ಯಾರೆಕ್ಟರೈಸೇಷನ್ ಅಲ್ಲಿ ಶಾಕ್ ಅನ್ನೋದು ಹೇಗಿರುತ್ತೆ ಅಂತ ಆ ತರ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಅಂದ್ರೆ ನಗದನ್ನೇ ಎಷ್ಟು ನಗ್ಬೋದು, ಎಷ್ಟು ನಗ್ತಿದ್ರೆ
ಅದು ಯಾವ ತರ ಇರುತ್ತೆ, ಡಬಲ್ ಎಕ್ಸ್ಪ್ರೆಷನ್ಸ್ ಅನ್ನೋದು ಏನಿರುತ್ತೆ, ನೀವು ಫೇಸ್ ಮೇಲೆ ಒಂದು ಎಕ್ಸ್ಪ್ರೆಷನ್ ಕೊಡ್ತಿದ್ದೀರಾ ಬಟ್ ಮೈಂಡ್ ಅಲ್ಲಿ ಏನೋ ಬೇರೆ ಎಕ್ಸ್ಪ್ರೆಷನ್ ಇದೆ, ಅದನ್ನ ಹೇಗೆ ಜಸ್ಟಿಫೈ ಮಾಡೋದು, ಅಟ್ ಅ ಟೈಮ್ ಎರಡು ಎಕ್ಸ್ಪ್ರೆಷನ್ ಹೇಗೆ ಕೊಡೋದು, ಅದನ್ನ ಒಂದಷ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಅಲ್ಲಿ ಜಸ್ಟ್ ಪಾಲಿಶಿಂಗ್ ಮೈ ಸೆಲ್ಫ್. ಇಲ್ಲಾಂದ್ರೆ ಅದೇ ಬೇರೆ ಯಾರಾದ್ರೆ ಹೋದ್ರೆ ಡಿಫ್ರೆಂಟ್ ಫಾರ್ಮ್ ಆಫ್ ಫೈಟ್ಸ್ ಕಲಿತಾ ಇರ್ತೀನಿ, ಅಥವಾ ಬೇರೆ ಸ್ಟಂಟ್ಸ್ ಎಲ್ಲ ಆಲ್ಮೋಸ್ಟ್ ಪ್ಯಾರಾ, ಸ್ನೋ ಬೋರ್ಡಿಂಗ್ ಅದೆಲ್ಲ ಏನಕ್ಕೆ ಅಂತಂದ್ರೆ ಅವಕಾಶ ಸಿಗುತ್ತೆ ಆಗ ಮಾಡಕ್ಕೆ ಅಂತ ಅಲ್ಲ, ನನ್ಗೆ ಅನ್ಸುತ್ತೆ ಓಕೆ ಸಿಗುತ್ತೆ ಆ ತರ. ಸೊ ಆಗ ನಾನು ಪ್ರಿಪೇರ್ ಆಗಿದ್ದಾಗ, ಫಾರ್ ಎಕ್ಸಾಂಪಲ್ ಈಗ ಯಾವ್ದೋ ಒಂದು ಸಿನಿಮಾ ಬಂತು, ಅಲ್ಲಿ ಒಬ್ಬ ಪೈಲಟ್ ಬೇಕು, ಅವ್ನಿಗೆ ಪ್ಯಾರಾಗ್ಲೈಡಿಂಗ್ ಬೇಕಾಗಿರುತ್ತೆ. ಸೊ ಅವ್ರ ಆಪ್ಷನ್ಸ್ 4 ಜನ ಇದ್ದಾಗ ಆಬ್ವಿಯಸ್ಲಿ ಅವ್ರು ನನ್ನ ಕರ್ಕೋತಾರೆ, ಅವನು ಪ್ಯಾರಾಗ್ಲೈಡಿಂಗ್ ಲೈಸೆನ್ಸ್ ಆಗಿದೆ ಅಂತ. ಸೊ ನಾನು ನನ್ನ ಆಪರ್ಚುನಿಟಿನ ಇನ್ನೂ ಸ್ಟ್ರಾಂಗ್ ಮಾಡ್ಕೋತಾ ಇದ್ದೀನಿ ಎಲ್ಲ ಜಾಗದಲ್ಲಿ. ಸೊ ಆ ತರ ಪ್ರಿಪೇರ್ ಆಗ್ತಾ ಇದ್ದೀನಿ ನಾನು ಅಷ್ಟೇ. ನಿಮ್ಗೆ ಅಂದ್ರೆ ಫ್ಯಾನ್ ಮೂಮೆಂಟ್ ಅಂದಾಗ ನೀವು ಯಾರ ಫ್ಯಾನ್, ಅಂದ್ರೆ ಸಿನಿಮಾದಲ್ಲಿ ಯಾರ ಸಿನಿಮಾ ನೋಡ್ಕೊಂಡು ಬೆಳೆದಿದ್ದು? ಸಿನಿಮಾ ಎಲ್ಲಾ ಸಿನಿಮಾನು ನೋಡ್ಕೊಂಡು ಬೆಳೆದಿದ್ದು. ನಾನು ಆರ್ಮಿ ಬೇಸ್ಡ್ ಸಿನಿಮಾ ಜಾಸ್ತಿ ನೋಡ್ತೀನಿ, ನಮ್ಮ ತಂದೆ ಆರ್ಮಿ ಇದ್ರು. ಸೊ ಆರ್ಮಿದೆ ಒಂದು ಥಿಯೇಟರ್ ಇರುತ್ತೆ, ಓಪನ್ ಥಿಯೇಟರ್, ಅಲ್ಲಿ ಆರ್ಮಿ ಸಿನಿಮಾಸ್ ಜಾಸ್ತಿ ಆಗ್ತದೆ. LOC ಆಮೇಲೆ ಇದು ಆ ತರದ್ದು ಬಾರ್ಡರ್ ಆ ತರದ್ದು ಜಾಸ್ತಿ ಸಿನಿಮಾ ನೋಡ್ತಿದ್ದೆ. ಬಿಟ್ರೆ ಆಕ್ಷನ್ ಸಿನಿಮಾ ತುಂಬಾ ನೋಡ್ತಿದ್ದೆ ನಾನು. ಅರ್ಥ ಆಗ್ತಿರ್ಲಿಲ್ಲ, ತಲೆ ಬಿಡೋಣ ಅರ್ಥ ಆಗ್ತಿರ್ಲಿಲ್ಲ. ಜಾಕಿ ಚಾನ್ ಅವ್ರದ್ದು, ಆಮೇಲೆ ಜೆಟ್ಲಿ ಇವ್ರದೆಲ್ಲ. ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್, ಜಿಮ್ ಕ್ಯಾರಿ ಐ ಲವ್ ಹಿಸ್ ಆಕ್ಟಿಂಗ್. ಅಂಡ್ ಆಕ್ಟಿಂಗ್ ಗಿಂತ ಅದೊಂದು ಪರ್ಸನಲ್ ಕ್ಯಾರೆಕ್ಟರ್ ಏನಿದೆಯಲ್ಲ, he says whatever you want in life, start visualizing it. So ಅದೊಂದು I follow. So I get inspired by him. ಈ ಕುಕಿಂಗ್ ಏನಾದ್ರು ಬೇರೆ ಆಕ್ಟಿವಿಟಿ ಏನಾದ್ರು ಮಾಡ್ತೀರಿ? ಆಕ್ಟಿಂಗ್ ಒಂದೇನೆ ಇಷ್ಟ? ಇಲ್ಲಿ ಮಾಡೋದೆಲ್ಲ ಮಾಡ್ತೀನಿ ನಾನು. ಆಬ್ವಿಯಸ್ಲಿ ಕುಕಿಂಗ್ ಮಾಡ್ತೀನಿ. ಕುಕಿಂಗ್ ಅಲ್ಲಿ ಏನ್ ಮಾಡ್ತೀರಾ? ನೀವು ಏನ್ ಹೇಳಿದ್ರು ಮಾಡ್ತೀನಿ. ಓಕೆ, ಆತರ ಅಂದ್ರೆ ಯಾವ್ದು ಗೊತ್ತಿಲ್ಲ ಅಟ್ಲೀಸ್ಟ್ ಒಂದ್ಸಲ ನೋಡಿದ್ರೆ ಮಾಡ್ತೀನಿ. ಕುಕಿಂಗ್ ಬೇಸಿಕ್ ಗೊತ್ತಿದ್ರೆ ಮಿಕ್ಕಿದ್ದು ಇಟ್ಸ್ ಲೈಕ್ ಮ್ಯಾಟರ್ ಆಫ್ ಟೈಮ್, ಹೌ ಕ್ಯಾನ್ ಡೂ ಇಟ್. ಅಂದ್ರೆ ಆ ತರ ಅಂತೂ ಅಲ್ಲ, ಐಸ್ ಕ್ಯೂಬ್ ಮಾಡ್ತೀನಿ, ಮ್ಯಾಗಿ ಮಾಡ್ತೀನಿ, ಅವೆಲ್ಲ ನೋಡಿ ಪ್ರಾಪರ್. ಫಸ್ಟ್ ಡೇ ಆಫ್ ಬಡ್ಡೀಸ್ ರಿಲೀಸ್ ಟೈಮಲ್ಲಿ ನಾನು ನೋಡಿದಾಗ, ಅಂದ್ರೆ ಅಪ್ಪ ಅಮ್ಮಂಗೆ ಕಣ್ಣು ಮುಚ್ಕೊಂಡು ಕರ್ಕೊಂಡು ಸರ್ಪ್ರೈಸ್ ಕೊಟ್ಟಿದ್ದು ಥಿಯೇಟರ್ ಮುಂದೆ, ಭೂಮಿ ಕಟ್ಟಿರ್ಕೊಂಡು ನಾನು ಅವಾಗಲೂ ಅಲ್ಲೇ ಇದ್ದೆ. ಆ ಒಂದು ಮೂಮೆಂಟ್ ಹೇಗೆ ಹೇಳ್ತೀರಾ? ಅಂದ್ರೆ 23rd June ಅದು. ನಾನು ಆಕ್ಚುಲಿ ಮನೆಯಿಂದ ನಾನು ಮುಂಬೈ ಗೋರ್ಸ್ ಅಂತ ಏನು ಹೋಗಿದ್ದೆ, ದಟ್ ವಾಸ್ 23rd June. ಸೊ ನಾನು ಹೋಗ್ಬೇಕಾದ್ರೆ ತಂದೆ ತಾಯಿಗೊಂದು ಭಯ ಇತ್ತು, ಆಮೇಲೆ ಆಗುತ್ತೋ ಇಲ್ವೋ, ಬಿಕಾಸ್ ಮನೆಯಿಂದ ಹೊರಗಡೆ ಪ್ರಪಂಚಕ್ಕೆ ಮಕ್ಕಳನ್ನ ಬಿಟ್ಟಾಗ ತಂದೆ ತಾಯಿ ಏನ್ ಫೀಲ್ ಆಗಿರುತ್ತೆ ಆ ಒಂದು ಭಯ ಇದ್ರಲ್ಲೇ ಇದ್ರು. ಬಟ್ ಮುಖದ ಮೇಲೆ ಒಂದು ಕಾಮ್ನೆಸ್ ತೋರಿಸಿದ್ರೆ ಇಲ್ಲ ಆಲ್ ದ ಬೆಸ್ಟ್ ಅಂತ. ಬಟ್ ಮನ್ಸಲ್ಲಿ ಏನಾಗುತ್ತೋ ಏನೋ, ಈ ರೈಟ್ ಡಿಸಿಷನ್ ಅದೆಲ್ಲ ಭಯ ಇದ್ದೇ ಇತ್ತು. ಬಟ್ ಆ ಟೈಮಲ್ಲೂ ನಾನು ಅವ್ರಿಗೆ ಹೇಳಿದೆ, ಇಲ್ಲ ಐ ಡೂ ಇಟ್, ನಾನು ಮಾಡೇ ಮಾಡ್ತೇನೆ ಅದನ್ನ, ಲೈಕ್ ಟ್ರಸ್ಟ್ ಮೀ. ತುಂಬಾ ಟೈಮ್ ತಗೋದು ಕನ್ವಿನ್ಸ್ ಮಾಡೋದಕ್ಕೆ ಫ್ಯಾಮಿಲಿನ. ಸೊ ಕರೆಕ್ಟಾಗಿ ಅದೇ ಡೇಟ್ಗೆ ಕಟ್ಔಟ್ ಬಿದ್ದಿದೆ. ಸೊ ಅದಕ್ಕೆ ಅದನ್ನ ತೋರಿಸ್ ನಾನು ಲೈಕ್ ಎಸ್ ಐ ಡಿಡ್ ಇಟ್. ಫಸ್ಟ್ ನೋಡಿದಾಗ ಅಪ್ಪ ಅಮ್ಮ ಸಿನಿಮಾ, ಬಡ್ಡಿ ಸಿನಿಮಾ ನೋಡಿದಾಗ ಏನಂತ? ಸಿ ಆಬ್ವಿಯಸ್ಲಿ ಅವ್ರಿಗೆ ಏನು ಪರಿಸ್ಥಿತಿ ಗೊತ್ತಿದೆ, ಅವ್ರು ಬಂದ ತಕ್ಷಣ ದೊಡ್ಡ ಸಿನಿಮಾ ಅಂತ ಮಾಡಲ್ಲ. ಲೈಕ್ ದೇ ವರ್ ಹ್ಯಾಪಿ. ಹೇಳಿದ್ರು ಲೈಕ್ ಇನ್ನೂ ಚೆನ್ನಾಗಿ ಆಗುತ್ತೆ, ಮಾಡು, ಸ್ಟ್ರಗಲ್ ನೋಡ್ತಾನೆ ಇದ್ದಾರೆ ಅವ್ರು, ಇನ್ನೊಂದು ಅವಕಾಶ ಸಿಗೋದು ಎಷ್ಟು ಕಷ್ಟ. ಅಂಡ್ ಸೊ ಆಬ್ವಿಯಸ್ಲಿ ಆ ಖುಷಿ ಅಂತೂ ಇದ್ದೇ ಇತ್ತು. ನಾನು ಹೇಳಿದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ನಿಮ್ಗೆ ತಂದೆ ತಾಯಿ ಹತ್ರನೇ ಸಿಗಕ್ಕಾಗೋದು. ಅಂಡ್ ತುಂಬಾ ಖುಷಿ ಆಗುತ್ತೆ. ಅಟ್ಲೀಸ್ಟ್ ನಾನು ಕೊಟ್ಟಿದ್ದ ಮಾತಿಗೆ ನಾನು ನಿಂತ್ಕೊಳ್ತೇನೆ. ನಮ್ಗೆ ಈಗಲೂ ಹೇಳ್ತಾ ಇಲ್ವಾ, ನನ್ಗೆ ಇಲ್ಲಿ ಯಾರು ಮೆಚ್ಚಿಸ್ಬೇಕು ಅಂತ ಇಲ್ಲ, ನನ್ಗೆ ಯಾರು ಕಟ್ಕೊಂಡು ಏನೂ ಆಗ್ಬೇಕಾಗಿಲ್ಲ. ನನ್ ಲಿಟ್ರಲಿ ನಮ್ಮ ತಂದೆ ತಾಯಿ ನನ್ ದಿನ ಬೆಳಗ್ಗೆ ಅವ್ರ ಮುಖದಲ್ಲಿ ಆ ಪ್ರೌಡ್ನೆಸ್ ಕಾಣ್ಬೇಕು. ನನ್ಗೆ ಐ ಆಮ್ ಡೂಯಿಂಗ್ ಮೈ ಜಾಬ್ ಅಂತ ಅನ್ಸುತ್ತೆ. ಅವ್ರವ್ರಿಗೆ ದಿನ ಅನಿಸ್ಬೇಕು, ಹೌದಪ್ಪ ಹೇಳಿದ್ ಮಾಡ್ತಿದ್ದಾನೆ, ಲೈಕ್ ವಿ ಆರ್ ಪ್ರೌಡ್ ಆಫ್ ಹೆಮ್, ನನ್ ಮಗ ಅಂತ ಹೆಮ್ಮೆ ಇದೆ ಅಂತ ಅವ್ರ ಮುಖದಲ್ಲಿ ನಮ್ಗೆ ದಿನ ಅದ್ ನೋಡಿದ್ರೆ ನಂಗೆ ಸಾಕು. ನಂಗೆ ನಿಜ ಯಾರು ಕಟ್ಕೊಂಡು ಏನೋ ಆಗ್ಬೇಕಾಗಿಲ್ಲ. ಬಡೀಸ್ ಅಂತ ಹೊಸ ಸಿನಿಮಾ ಬಂದಾಗ ನೀವು ಅವಾಗಲೂ ಥಿಯೇಟರ್ಸ್ ಎಲ್ಲ ಇಶ್ಯೂ ಪ್ರಾಬ್ಲಮ್ ತಗೊಂಡಿದ್ರಿ. ಅವಾಗ ಥಿಯೇಟರ್ಸ್ ಎಲ್ಲ ತುಂಬಾನೇ ಅವಾಗೆಲ್ಲ ಜಾಸ್ತಿ ಇತ್ತು, ಈಗ ಕಡಿಮೆ ಆಗ್ಬಿಟ್ಟಿದೆ. ಆ ಥಿಯೇಟರ್ ರಿಲೀಸ್ ಎಲ್ಲ ಹೇಗೆ ನೋಡ್ಕೊತೀರಾ? ರಾನಿಗೆ ಲಕಿಲಿ ಬೇರೆ ತರ ಎಲ್ಲ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗಿದೆ. ಅಂಡ್ ನಾನು ಹೇಳ್ತಿಲ್ಲ, ಜನಗಳು ಒಂದ್ಸಲ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಾಗ ತಾನೇ ಕಿಕ್ ಕನ್ವರ್ಟ್ ಆಗುತ್ತೆ. ಸೊ ನಾವು ರಾನಿಗೆ ಏನೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದಾಗಿಂದ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸೊ ಎಕ್ಸ್ಪೆಕ್ಟೇಷನ್ ಅಂತ ಏನ್ ಹೇಳ್ತೀವಿ ಜನಕ್ಕೆ ಇದೆ ಅನ್ನೋದು ಒಂದು ಕಾಣುತ್ತೆ. ಅಂಡ್ ನಮ್ಮ ಡಿಸ್ಟ್ರಿಬ್ಯೂಟರ್ ಸುರೇಶ್ ಸರ್ ಅವರು ಲೈಕ್ ತುಂಬಾ ಸ್ಟ್ರಾಂಗ್ ಇದಾರೆ ಇಲ್ಲಿ. ಅಂಡ್ ಅವ್ರ ಸಿನಿಮಾ ಕೂಡ ನೋಡಿದ್ದಾರೆ, ಸಿನಿಮಾ ನೋಡಿ ಇಷ್ಟಪಟ್ಟು ಅವರೇ ರಿಲೀಸ್ ಮಾಡ್ಕೊಡ್ತಾರೆ. ಸೊ ಈಗ ಹೋಗ್ಬರಿ ಆ ಸಮಸ್ಯೆ ಎಲ್ಲ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಆಗ್ಬಾರ್ದು ರೀ. ಹೇಳಿ ಒಂದು
ಜನಕ್ಕೆ ಗೊತ್ತಾಗಲ್ಲ ಅದು. ಕೆಲವರಿಗೆ ಇದು ತುಂಬಾ ಈಸಿಯಾಗಿ ಸಿಕ್ಬಿಟ್ಟಿರುತ್ತೆ. ದೇ ಜಸ್ಟ್ ವೇಕ್ ಅಪ್ ಅಂಡ್ ಡ್ರೀಮ್ ಟು ಬಿ ಎ ಹೀರೋ ಅಂಡ್ ದೇ ಗೆಟ್ ದಟ್ ಆಪರ್ಚುನಿಟಿ. ನಮ್ಗೆ ಆ ಥರ ಆಗಲ್ಲ. ನನ್ಗೆ ಆಲ್ಮೋಸ್ಟ್ ಈಗ ಒಂದು 12-13 ವರ್ಷ ಆಗಿದೆ. ಈ ಒಂದು ಆಪರ್ಚುನಿಟಿ ಏನಿದೆ, ಫಾರ್ ಎಕ್ಸಾಂಪಲ್ ರಾನಿ ಅನ್ನೋ ಒಂದು ಬಜೆಟ್ ಸಿನಿಮಾ ನಾನು 13 ವರ್ಷದ ಹಿಂದೆನೆ ಐ ಥಾಟ್ ಐ ವಾಂಟ್ ಟು ಡೂ ಅ ಫಿಲ್ಮ್. ಬಟ್ ಅದೊಂದು ಪಡೆಯೋದಕ್ಕೆ ಇಷ್ಟು ವರ್ಷ ಆಗೋಗಿದೆ. ಟ್ರಯಲ್ ಅಂಡ್ ಎರರ್, ಫೇಲಿಯರ್ ಎಲ್ಲ ನೋಡಿ 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 ಒಂದು ಹಂತಕ್ಕೆ ಬಂದಿರ್ತೀವಿ. ಯಾರೋ ಒಬ್ರು ದೇ ಜಸ್ಟ್ ಗ್ರಾಬ್ ಯುವರ್ ಆಪರ್ಚುನಿಟಿ ಅಂದಾಗ ನೀವು ಯಾರಿಗೆ ಹೇಳ್ಕೊಳೋಣ, ಯಾರ ಹತ್ರ ಕಷ್ಟ ಹೇಳ್ಕೊಳ್ಳೋದು, ಅಥವಾ ಯಾರಿಗೂ ಹೇಳಿದ ಆಗೋಯ್ತು ಅಂತ ಮತ್ತೆ ಕೇಳಿದ್ರಲ್ಲ ಯಾರು ಮೋಟಿವೇಶನ್ ಅಂತ, ನಾನೇ ಕೂತ್ಕೊಂಡು ನಾನೇ ಮೋಟಿವೇಟ್ ಮಾಡಬೇಕು ಆಗುತ್ತೆ ಅನ್ನೋ ತರ ಯಾರು ಇದು ಇಲ್ಲ ಹೋಗಿ ಹೇಳ್ಕೊಳ್ಳೋಣ ಅಂದ್ರೆ. ಈ ರಾಣಿ ಸಿನಿಮಾದಲ್ಲಿ ಡೈಲಾಗ್ಸ್ಗಳು ತುಂಬಾ ಫಾರ್ಮೇಶನ್, ಅಂದ್ರೆ ಡೈಲಾಗ್ಸ್ ಇದೆಲ್ಲ ಗೆದ್ದು ಬಂದ ಅದೊಂದು ಡೈಲಾಗ್ ಚೆನ್ನಾಗಿ ಅನಿಸ್ತದೆ. ಆ ಥರ ಡೈಲಾಗ್ಗಳು ನಿಮ್ಗೆ ಯಾಕೆ ಶೂಟ್ ಆಗುತ್ತೆ ಆ ಥರದ್ದೆಲ್ಲ? ಯಾಕೆ ಶೂಟ್ ಆಗುತ್ತೆ ಅಂದ್ರೆ ಹಾಕ್ಬೇಕು ಅಂತ ಯಾವ್ದು ಹಾಕಿಲ್ಲ. ಬಟ್ ನಮ್ಮ ಡೈರೆಕ್ಟರ್ ಏನಿದೆ ಗುರುತೇಜ್ ಶೆಟ್ಟಿ ಅವರು, ಅವ್ರ ರೈಟಿಂಗ್ ಫ್ಯಾನ್ ನಾನು. ಲೈಕ್ ದ ವೇ ಹಿ ರೈಟ್ ಸ್ಟೋರೀಸ್ ಅಂಡ್ ಅವ್ರು ಯೋಚನೆ ಮಾಡೋ ಪ್ರೊಸೆಸ್ ಇದೆಯಲ್ಲ, ಸ್ಕ್ರಿಪ್ಟ್ ನಂಗೆ ತುಂಬಾ ಇಷ್ಟ. ತುಂಬಾ ಸೂಕ್ಷ್ಮವಾಗಿ ಬರೀತಾರೆ. ಕೆಲವು ಸಲ ರೈಟಿಂಗ್ ಏನಾಗುತ್ತೆ ಅಂದ್ರೆ ರೈಟರ್ ಅನುಕೂಲಕ್ಕೆ ಬರೆದಿರುವಂತ ಸೀನ್ಸ್ಗಳು ಇರುತ್ತೆ. ಜಸ್ಟ್ ಬಿಕಾಸ್ ಒಂದು ಸೀನ್ಗೆ ಲಿಂಕ್ ಮಾಡಬೇಕು, ಸೊ ರೈಟರ್ ಏನ್ ಅನುಕೂಲ ಆಗುತ್ತೆ ಅದ ಬರೆಯೋದು ಇರುತ್ತೆ. ಇನ್ನೊಂದು ಆ ರೈಟಿಂಗ್ ನ ರಿಯಾಲಿಟಿ ಕನೆಕ್ಟ್ ಮಾಡ್ಕೊಂಡು ಈ ತರ ಆಗೋ ಸಾಧ್ಯತೆ ಎಷ್ಟಿದೆ ಅಂತ ಒಂದು ಬರೆಯೋದಿರುತ್ತೆ. ಅದನ್ನ ಇವರು ಗುರುತೇಜ್ ಶೆಟ್ಟಿ ಅವ್ರು ಮಾಡ್ತಾರೆ. ಅವರು ಪ್ರತಿ ಒಂದನ್ನು ಒಂದು ಸೀನ್ ಬರಿಬೇಕು ಅಂದ್ರು ಅದ್ರ ಪ್ರಿವಿಯಸ್ ಸೀನ್ ನೆಕ್ಸ್ಟ್ ಸೀನ್ ಬಗ್ಗೆ ಮಾತ್ರ ಅಲ್ಲ, ಇಡೀ ಕತೆ ಬಗ್ಗೆ ಓವರ್ ಆಲ್ ಯೋಚನೆ ಮಾಡ್ತಾರೆ. ಲೈಕ್ ಹೌ ಟು ಕನೆಕ್ಟ್ ದ ಥ್ರೆಡ್ಸ್. ಸೊ ಈ ತರ ರೈಟಿಂಗ್ ಅಲ್ಲಿ ಅವರು ಎಷ್ಟು ಬೇಕೋ ಅಷ್ಟೇ ಡೈಲಾಗ್ ಹಾಕಿದ್ದಾರೆ. ನಿಮ್ಗೆ ಜಸ್ಟ್ ಬಿಕಾಸ್ ಸೀನ್ ಅಲ್ಲಿ ಇಬ್ರು ಸೀನಿಯರ್ ಆಕ್ಟರ್ಸ್ ಇದಾರೆ ಅಂದ ತಕ್ಷಣ ಅವ್ರಿಗೆ ಜಾಸ್ತಿ ಡೈಲಾಗ್ ಹಾಕಿ ಆತರ ಸುಮ್ಮನೆ ಏನೋ ಮಾಡಿಲ್ಲ ಅವರು. ಕೆಲವು ಸರಿ ಯಾರು ಡೈಲಾಗ್ ಇರಲ್ಲ ಸೀನ್ ಅಲ್ಲಿ, ಬಟ್ ನಿಮ್ಗೆ ಸೀನ್ ಕನ್ವೆ ಆಗೋಗುತ್ತೆ. ಎಷ್ಟು ನೆಸೆಸರಿ ಇದೆಯೋ ಅಷ್ಟೇ. ಅದು ಏನೋ ಅದು ಡೈಲಾಗ್ ಕನೆಕ್ಟ್ ಆಗುತ್ತೆ. ಈಗ ಹೇಳ್ತಿರಲ್ಲ ಏನ್ ಸೀರಿಯಲ್ ಮಾಡೋದ್ರಲ್ಲ ಇದು ಆಗುತ್ತೆ ಬಂದ್ಬಿಡ್ತಾರೆ, ಆಮೇಲೆ ಇನ್ನೊಂದು ಮಾತಿದೆ ಕೆಲಸ ಏನಂದ್ರೆ ಸೀರಿಯಲ್ಸ್ ಅವರೆಲ್ಲ ಸಿನಿಮಾ ಸ್ಟಾರ್ ಆಗಕ್ ಆಗಲ್ಲ ಅಂತ. ಈ ಮಾತಿಗೆ ಏನು ಡೈಲಾಗ್ ಹೇಳೋಣ ಅಂದ್ರೆ ಏನ್ ಗೊತ್ತಾ, ನಾನು ಆಗ್ಲೇ ಹೇಳಿದೆ, ಸ್ಟಾರ್ಟ್ ಟ್ರೀಟಿಂಗ್ ಆಕ್ಟರ್ಸ್ ಆಸ್ ಆಕ್ಟರ್ಸ್. ಅದ್ ಹೆಂಗೆ ನೀವು ಹೇಳ್ತೀರಾ ಆಗಲ್ಲ ಅಂತ? ಅಥವಾ ಯಾರಿಗಾದ್ರೂ ಅಧಿಕಾರ ಯಾಕಿದೆ ಅಲ್ವಾ ಅದನ್ನ ಹೇಳೋದಕ್ಕೆ? ನಿಮ್ ಕೈಲಿ ಆಗಲ್ಲ ಅಥವಾ ಯಾವನ್ ಕೈಲೂ ಆಗಲ್ಲ ಅನ್ನೋ ಅಧಿಕಾರ ಕೊಟ್ಟವ್ರು ಯಾರು ಅವ್ರಿಗೆ? ಎಂತೆಂತ ಲೈಫ್ ಎಲ್ಲರಿಗೂ ಹೋಗ್ಬಿಟ್ಟಿದೆ ಅಲ್ವಾ? ಎಲ್ಲೆಲ್ಲ ಇದ್ದಾರೆ, ಎಲ್ಲರಿಗೂ ಹೋಗ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಯಾವ್ದು ಶಾಶ್ವತ ಅಲ್ಲ. ಹೌ ಕ್ಯಾನ್ ಯು ಜಡ್ಜ್ ಸಮ್ವನ್? ಇವತ್ತು ಒಬ್ಬಂದು ಅವಮಾನ ಮಾಡ್ಬಿಡಿದ್ರೆ ನಾಳೆ ನಿಮ್ಗಿಂತ ಮೇಲೆ ಬೆಳೆದಿರ್ತಾನೆ, ತಲೆ ಮೇಲೆ ಒದ್ಬಿಟ್ಟು ಹೋಯ್ತಾನೆ ನನಗೆ. ಸೊ ಡೋಂಟ್ ಡಿಗ್ರೇಡ್ ಎನಿವನ್ ಅಂಡ್ ಬಿ ಪಾಸಿಟಿವ್. ಒಬ್ರ ಜೊತೆ ನೀವು ಚೆನ್ನಾಗಿ ಇರೋದ್ರಲ್ಲಿ ಏನ್ ತಪ್ಪಿದೆ? ಒಬ್ರಿಗೆ ಒಂದ್ ಎರಡು ಒಳ್ಳೆ ಮಾತು ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಏನ್ ಕಳ್ಕೊತೀರಾ ಅಲ್ವಾ? ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿ ಅವ್ನ ಲೈಫ್ ಹಾಳಾಗೋಗ್ಲಿ, ಅವ್ನಿಗೆ ಈ ಅವಕಾಶ ಸಿಕ್ತು, ಈ ನೆಗೆಟಿವಿಟಿ ಇಟ್ಕೊಂಡು ಏನ್ ಮಾಡ್ತೀರಾ? ಒಳ್ಳೆ ಕ್ಯಾನ್ಸರ್ ಆಗ್ಬಿಡುತ್ತೆ ಅದು. ಈ ಕೆಲವರು ಹೇಳಲ್ವಾ, ನಾನು ಜೀವನದಲ್ಲಿ ಸಿಗರೇಟ್ ಹೊಡೆಯಲ್ಲ, ಎಣ್ಣೆ ಹೊಡೆಯಲ್ಲ, ಅದು ಕ್ಯಾನ್ಸರ್ ಸತ್ತ ಅಂತ. ಅವ್ನ ಒಳಗಡೆ ಏನೋ ಕೊಳಕಿಟ್ಕೊಂಡ್ಬಿಟ್ಟಿರ್ತಾನೆ, ಅದೇ ಕ್ಯಾನ್ಸರ್ ಆಗುತ್ತೆ ಒಳಗಡೆ. ಸೊ ಅಂತ ಲೈಫ್ ಹಂಗೂ ನಾನು ನೋಡಿದೀನಿ. ನನ್ನ ಪ್ರಕಾರ ಬಿ ಪಾಸಿಟಿವ್, ಸ್ಪ್ರೆಡ್ ಪಾಸಿಟಿವಿಟಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡಿ. ಅವನು ಒಂದಿನ ಹೋಗದೆ, ನೀವು ಒಂದಿನ ಹೋಗದೆ, ಹೋದ್ಮೇಲೆ 4 ಜನ ನೆನ್ಪಿಟ್ಕೊಳ್ಳೋ ತರ ಹೋಗ್ಬೇಕು. ಇವ್ರು ಒಳಗೆ ನೆಗೆದ್ ಬಿಡೋದ ಅಂತ ಆ ತರ ಲೈಫ್ ಅಂತ ಇರಬಾರ್ದು. ಈಗ ಇಂಡಸ್ಟ್ರಿ ಒಂದು ಮಾತಿದೆ ಏನಂತ, ಸಿನಿಮಾಗಳು ಕೊಡ್ತಿಲ್ಲ, ಸಿನಿಮಾಗಳು ಹೋಗ್ತಿಲ್ಲ, ಯಾರೋ ಜನಗಳು ಥಿಯೇಟರ್ ಬರ್ತಿಲ್ಲ ಅಂತಂದ್ರೆ ಆ ಮಾತಿಗೆ ನೀವೇ? ಅದು ಸಿನಿಮಾ ಅಂತ ಅಲ್ಲ, ಯಾವುದೇ ಒಂದು ಸೆಕ್ಟರ್ ಆಗಲಿ, ಅದು ಪ್ರೊಡಕ್ಷನ್ ಜಾಸ್ತಿ ಆದ ತಕ್ಷಣ ಈ ಸಮಸ್ಯೆ ಆಗೇ ಆಗುತ್ತೆ. ನಂಬರ್ ಆಫ್ ಪ್ರಾಡಕ್ಟ್ ಮೇಕರ್ಸ್ ಆರ್ ಮೋರ್, ಈ ಸಮಸ್ಯೆ ಆಗೇ ಆಗುತ್ತೆ. ಕನ್ಸ್ಯೂಮರ್ಸ್ ಅಷ್ಟೇ ಇರ್ಬೇಕಲ್ಲ. ಪ್ರತಿಯೊಬ್ರು ನಾನು ಇಂಜಿನಿಯರ್ ಆಗ್ತೀನಿ ಅಂದ ತಕ್ಷಣ ಅಷ್ಟು ಜಾಬ್ ವೇಕೆನ್ಸಿ ಕೂಡ ಇರ್ಬೇಕು ತಾನೆ? ಹೌದು. ಆಗ ಸರಿಯಾಗುತ್ತೆ. ಇಂಜಿನಿಯರಿಂಗ್ ಅಲ್ಲಿ ಸ್ಕೋಪ್ ಇಲ್ಲ ಅಂತ ಯಾವಾಗ ಹೇಳಿದ್ರೆ, ಈ ಸಿಗ್ದವರೆಲ್ಲ ಇಂಜಿನಿಯರಿಂಗ್ ಮಾಡಕ್ಕೆ ಹೋದಾಗ ಆಪರ್ಚುನಿಟಿ ಎಷ್ಟಿದೆ ಅದೊಂದು ಬ್ಯಾಲೆನ್ಸ್ ಆಗಿರ್ಬೇಕು. ಮುಂಚೆ ನಂಬರ್ ಆಫ್ ಸಿನಿಮಾ ಕಡಿಮೆ ಇರ್ತಿತ್ತು, ಬಿಕಾಸ್ ಮೇಕಿಂಗ್ ಅ ಫಿಲ್ಮ್ ವಾಸ್ ವೆರಿ ಚಾಲೆಂಜಿಂಗ್. ಸೊ ಆಗ ನಂಬರ್ ಆಫ್ ಫಿಲ್ಮ್ಸ್ ಕಡಿಮೆ ಇರ್ತಿತ್ತು, ಆಗ ನಿಮಗೆ ಸಕ್ಸಸ್ ರೇಷಿಯೋ ಜಾಸ್ತಿ ಇರ್ತಿತ್ತು. ಯಾವಾಗ ಫಿಲ್ಮ್ ಮೇಕಿಂಗ್ ಕನ್ವೀನಿಯಂಟ್ ಆಗ್ತಾ ಹೋಯ್ತು ಅಂಡ್ ಎವ್ರಿ ಒನ್ ಸ್ಟಾರ್ಟೆಡ್ ಫೀಲಿಂಗ್ ಸಿನಿಮಾ ಇಸ್ ಅ ಪ್ಲೇಸ್ ಟು ಮೇಕ್ ಮನಿ, ಆಗ ಎಲ್ಲ ಈ ಸೆಕ್ಟರ್ ಬರಕ್ ಸ್ಟಾರ್ಟ್ ಆದ್ರು.
ಸೊ ಪ್ರೊಡಕ್ಷನ್ ಜಾಸ್ತಿ ಆದಾಗ ನಿಮ್ಗೆ ಕನ್ಸ್ಯೂಮರ್ಸ್ ಅಷ್ಟೇ ಇಲ್ಲದೆ ಇದ್ದಾಗ ಆಬ್ವಿಯಸ್ಲಿ ಆ ಫೇಲ್ಯೂರ್ ರೇಟ್ ಜಾಸ್ತಿ ಆಗೇ ಆಗುತ್ತೆ. ಅಂಡ್ ಒಂದ್ ಸತ್ಯ ಇದೆ, ಪ್ರತಿಯೊಬ್ಬರಿಗೂ ಅವ್ರು ಮಾಡೋ ಪ್ರಾಡಕ್ಟ್ ಇಷ್ಟ ಆಗೇ ಆಗುತ್ತೆ. ಬಟ್ ಪಬ್ಲಿಕ್ ಪರ್ಸ್ಪೆಕ್ಟಿವ್ ಕಂಪ್ಲೀಟ್ಲಿ ಬೇರೆ ಇದೆ. ಕೆಲವೊಂದ್ಸಲ ಹೊಸಬ್ರ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ, ಪ್ರಮೋಷನ್ ಮಾಡಿರಲ್ಲ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಸೊ ಕನ್ಸ್ಯೂಮರ್ ಪರ್ಸ್ಪೆಕ್ಟಿವ್ ಕಂಪ್ಲೀಟ್ಲಿ ಬೇರೆ ಇದೆ ಅಂಡ್ ಮೇಕರ್ಸ್ ಪರ್ಸ್ಪೆಕ್ಟಿವ್ ಕಂಪ್ಲೀಟ್ಲಿ ಬೇರೆ ಇದೆ. ಅದೆರಡು ಬ್ಯಾಲೆನ್ಸ್ ಆಗ್ಬೇಕು. ಅಂಡ್ ಈ ಸಮಸ್ಯೆ ಈಗೆಲ್ಲ 10 ವರ್ಷ ನಾನೇ ಕೇಳ್ತಾ ಇದ್ದೀನಿ. ಸಿನಿಮಾ ಓಡ್ತಿಲ್ಲ, ಓಡೋ ಸಿನಿಮಾ ಓಡ್ತಾನೆ ಇದೆ, ನಡೆಯೋ ಸಿನಿಮಾ ನಡೀತಾನೆ ಇದೆ, ಆಗದಾಗ್ತಾನೆ ಇದೆ. ಅದೇ ಹೇಳ್ತಿದ್ರು, ಫೇಲಿಯರ್ಗೂ 2 ಕಾರಣ ಇದೆ. ಒಂದು ನಿಮ್ ಕೊರತೆಯಿಂದ, ಒಂದು ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಕೊರತೆಯಿಂದ. ಸೊ 2 ಬ್ಯಾಲೆನ್ಸ್ ಮಾಡ್ಕೋಬೇಕು. ಈಗ ಸಿನಿಮಾ ಮಾರ್ಕೆಟಿಂಗ್ ಅಂತ ಬಂದ್ರೆ ಕಿರಣ್ ರಾಜ್ ಅವರು ಹೇಗೆ ಯೋಚನೆ ಮಾಡ್ತಾರೆ? ಮಾರ್ಕೆಟಿಂಗ್ ಅನ್ನೋದು ದ ಓನ್ಲಿ ಥಿಂಗ್ ಇಸ್ ಟು ರೀಚ್ ಪೀಪಲ್. ಈಗ ನಾವು ರಾಂಗ್ ಇದೆ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದಾಗ ನಾನು 30,000 ಫೀಟ್ ಅಲ್ಲಿ ಟೈಟಲ್ ಲಾಂಚ್ ಮಾಡಿದ್ವಿ. ಸಿನಿಮಾಗೂ ಪ್ಯಾರಾಜಂಗೂ ಏನ್ ಕನೆಕ್ಷನ್ ಇಲ್ಲ. ಬಟ್ ಯಾಕೆ ಮಾಡಿದ್ವು ಅಂತಂದ್ರೆ ಟು ಗ್ರಾಬ್ ಅಟೆನ್ಷನ್ at the first point. So grabbing attention is very important. And promotion is 2 ತರ ಇದೆ. You can either reach people by positive publicity or negative publicity. Negative publicity ನ ತುಂಬಾ ಇತ್ತೀಚೆಗೆ ಬಳಸ್ಕೊತಿದ್ದಾರೆ. You have seen the examples. But ಎಲ್ಲೋ ಒಂದ್ ಕಡೆ ಅದು ಮಿಸ್ಗೈಡ್ ಕೂಡ ಮಾಡುತ್ತೆ in terms of promotion. ಫಸ್ಟ್ ನಮ್ಮ ಪ್ರಾಡಕ್ಟ್ ಏನು, ಆ ಪ್ರಾಡಕ್ಟ್ ಗೆ ಟಾರ್ಗೆಟ್ ಆಡಿಯನ್ಸ್ ಯಾರು, ಆ ಆಡಿಯನ್ಸ್ ಗೆ ಹತ್ರ ಆಗಿರೋ ಪ್ಲಾಟ್ಫಾರ್ಮ್ಸ್ ಯಾವುದು, ಅಂಡ್ ಅವ್ರು ಅರ್ಥ ಮಾಡ್ಕೊಳ್ಳೋ ಪರ್ಸ್ಪೆಕ್ಟಿವ್ ಯಾವುದು. ಇದರ ಒಂದಷ್ಟು ಪಾಯಿಂಟ್ಸ್ ಅರ್ಥ ಮಾಡ್ಕೊಂಡಾಗ ನೀವು ಅಷ್ಟು ಮಾತ್ರ ಮಾಡ್ಬೇಕು ನನ್ನ ಪ್ರಕಾರ. ಫಾರ್ ಎಕ್ಸಾಂಪಲ್, ಡೋಂಟ್ ಸೆಲ್ ಅ ರಾಂಗ್ ಪ್ರಾಡಕ್ಟ್ ಅಂಡ್ ದೆನ್ ಟ್ರೈ ಟು ಸೆಲ್ ಇಟ್ ಇನ್ ದ ಮಾರ್ಕೆಟ್. ರೈಟ್, ಅದರದ್ದು ಪಬ್ಲಿಸಿಟಿ ಕೂಡ ತುಂಬಾ ರೈಟ್ ಆಗಿರ್ಬೇಕು. ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ನಿಮ್ ಫಿಲ್ಮ್ ಸಬ್ಜೆಕ್ಟ್ ಕಂಪ್ಲೀಟ್ಲಿ ಬೇರೆ, ನೀವು ಟಾರ್ಗೆಟ್ ಮಾಡಿದ ಆಡಿಯನ್ಸ್ ಕಂಪ್ಲೀಟ್ಲಿ ಬೇರೆ ಅಂದಾಗ್ಲೂ ಅಷ್ಟೇ ನೀವು ಫೇಲಿಯರ್ ನೋಡ್ಬೇಕಾಗುತ್ತೆ. ಸೊ ಇಟ್ ಹ್ಯಾಸ್ ಟು ರೀಚ್ ದ ರೈಟ್ ಆಡಿಯನ್ಸ್ ಆಫ್ ಯೋರ್ ಫಿಲ್ಮ್ಸ್. ಎಲ್ಲ ಬೇರೆ ಬೇರೆ ರೀತಿ ಯೋಚನೆ ಮಾಡೋ ಜನರು ಇದ್ದಾಗ ಅವ್ರದ್ದು ಸಿನಿಮಾ ಬಗ್ಗೆ ಟೇಸ್ಟ್ ಕೂಡ ಬೇರೆ ಇರುತ್ತೆ. ಕೆಲವು ಸಲ ಎಲ್ಲರಿಗೂ ಆಕ್ಷನ್ ಸಿನಿಮಾ ಇಷ್ಟ ಆಗುತ್ತೆ ಅಂತ ಅಲ್ಲ. ಸಮ್ ಪೀಪಲ್ ದೇ ವಾಂಟ್ ಟು ವಾಚ್ ಲೈಕ್ ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್ಸ್, ಇಮೋಷನ್ಸ್ ಜಾಸ್ತಿ ಇರುವಂತ ಫಿಲ್ಮ್. ಸೊ ನೀವು ಆಕ್ಷನ್ ಸಿನಿಮಾ ನೋಡೋರಿಗೆ ಫ್ಯಾಮಿಲಿ ಇಮೋಷನ್ಸ್ ಇರೋ ಸಿನಿಮಾ ಪ್ರಮೋಟ್ ಮಾಡೋದಾಗ್ಲೂ ನೀವು ಫೇಲಿಯರ್ ನೋಡ್ತೀರಾ. ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಆಡಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಲೈಕ್ ನಿಮ್ಗೆ ಯಾವ ತರ ಸಿನಿಮಾಸ್ ಮಾಡೋದು ಇಷ್ಟ? ಆಕ್ಷನ್ ಓರಿಯೆಂಟೆಡ್, ಫ್ಯಾಮಿಲಿ ಬೇಸ್ಡ್? ನನಗೆ ಕಮರ್ಷಿಯಲ್ ಸಿನಿಮಾ ಮಾಡಬೇಕು, ಸರಿಯಾಗಿ ದುಡ್ಡು ಮಾಡಬೇಕು. ಬಿಕಾಸ್ ಇಲ್ಲಿ ಹೇಳ್ತಾ ಇಲ್ವಾ, ಕೆಲವು ಸರಿ ಸೋಲ್ ನೋಡಿದ್ರೆ ದುಡ್ಡಿಲ್ಲ ಅಂತ. ಯಾವ ರೇಂಜ್ ಮಾಡಬೇಕು ಅಂದ್ರೆ ಆ ಕಾರಣಕ್ಕೆ ನಾನು ಸೋಲ್ಬಾರ್ದು. ಅಂಡ್ ಸಿನಿಮಾ ಇವತ್ತು ಇಟ್ಸ್ ಅ ಬಿಸ್ನೆಸ್. ನಾವು ಮೆಸೇಜ್ ಕೊಡ್ತಿದ್ದೀವಿ ಅಂತ ಯಾವಾಗ ಅಂದ್ರೆ ಈ ಊರಲ್ಲಿ ಹರಿಕಥೆ ಮಾಡ್ತಿದ್ವಿ ಗೊತ್ತಾ? ಆಗ ವೆನ್ ಫಿಲ್ಮ್ ಅಥವಾ ಡ್ರಾಮಾ ವಾಸ್ ಯುಟಿಲೈಸ್ಡ್ ಟು ಗಿವ್ ಮೆಸೇಜಸ್, ಆಗ ನಿಮ್ಗೆ ರೋಡ್ ಶೋಸ್ ಅಂತ ಆಗ್ತಿತ್ತು. ಅಲ್ಲಲ್ಲಿ ಹೋಗಿ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಡೆವಲಪ್ ಆಗಿ ಅದು ಸಿನಿಮಾ ಆಗಿದ್ದು. ಇವತ್ತಿನ ಡೇಟ್ಗೆ ಸಿನಿಮಾ ಇಸ್ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್. ಅದು ಮೆಸೇಜ್ ಕೊಡೋ ಪ್ಲಾಟ್ಫಾರ್ಮ್ ಅಲ್ಲ. ಮೆಸೇಜ್ಗೆ ಡಾಕ್ಯುಮೆಂಟರೀಸ್ ಬರುತ್ತೆ ಚೆನ್ನಾಗಿ, ಡಿಸ್ಕವರಿ ಚಾನಲ್ ಬೇರೆ ಬೇರೆ ಚಾನಲ್ ಅಲ್ಲಿ ಮೆಸೇಜ್ ನೋಡ್ಬೋದು. ಸಿನಿಮಾ ಅಂತ ಬಂದಾಗ ಐ ಥಿಂಕ್ ಇಟ್ಸ್ ಪ್ಯೂರ್ ಎಂಟರ್ಟೈನ್ಮೆಂಟ್. ಯು ಹ್ಯಾವ್ ಟು ಎಂಟರ್ಟೈನ್ ಪೀಪಲ್. ಒಬ್ಬ ಮನುಷ್ಯ ಒಬ್ಬ ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ತಿದ್ದಾನೆ ಅನ್ಕೊಳ್ಳಿ, ಅವ್ರಿಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಎಲ್ಲ ಮೆಸೇಜ್ ಕೊಡೋರೆ, ಮಗ ನೀನ್ ಈ ಜಾಬ್ ಮಾಡು ಚೆನ್ನಾಗಾಗುತ್ತೆ. ಅಲ್ಲಿ ಮನೆಗೆ ಹೋದ್ರೆ ಎಲ್ಲ ಈ ಬಟ್ಟೆ ಹಾಕೋದು ಚೆನ್ನಾಗಿ ಕಾಣ್ತೀರಾ, ಅಲ್ಲಿ ಫ್ರೆಂಡ್ಸ್ ಸಿಕ್ಕಿದ್ರೆ ಲೈಫ್ ಹಿಂಗ್ ಬೇಡ ಮಗ ಹಿಂಗ್ ಇರ್ಬೇಕು ಅದ್ರ ಬೆಳಗ್ಗೆ ಸಂಜೆ ಮೆಸೇಜ್ ತಗೋತಾನೆ ಇರ್ತಾನೆ. ಅದು ಅಲ್ಲದೆ ಈ ವಾಟ್ಸ್ಆಪ್ ಅಲ್ಲಿ ಬರೀ ಫಾರ್ವರ್ಡ್ ಬರ್ತಾನೆ ಇರುತ್ತೆ ನನ್ಗೆ, ಇದನ್ನ 10 ಜನ ಫಾರ್ವರ್ಡ್ ಮಾಡಿ ಅನ್ಕೊಂಡು. ಸೊ ಆತರ ಮೆಸೇಜ್ ನೋಡ್ತಾನೆ ಇರ್ತಾನೆ. ಸೊ ಹಿ ವಾಂಟ್ ಟು ಗೆಟ್ ಔಟ್ ಆಫ್ ದಟ್ ಕಂಜೆಸ್ಟೆಡ್ ಲೈಫ್. ಹಿ ವಾಂಟ್ ಟು ಸಿಟ್ ಪೀಸ್ಫುಲಿ and be entertained ನನ್ನ ಪ್ರಕಾರ. ಸೊ ನಾನು ಜನಕ್ಕೆ ಎಂಟರ್ಟೈನ್ ಮಾಡೋದನ್ನು ಮಾತ್ರ ಮಾಡಬೇಕು ಅಂತ, ಹಾಗಂತ ಏನೋ ಮಾಡೋದಲ್ಲ. ಮೆಸೇಜ್ ಇನ್ ಟರ್ಮ್ಸ್ ಆಫ್ ಇಮೋಷನ್ಸ್, ಅವ್ನು ಫೇಸ್ ಮಾಡಿರೋ ಇಮೋಷನ್ಸ್ ನ ಎಂಟರ್ಟೈನಿಂಗ್ ವೇಲಿ ತೋರಿಸ್ಬೇಕು ಅಂತ ನನ್ನ ಐಡಿಯಾ ಇದೆ. ಸೊ ಆ ತರ ಮಾಡ್ಕೋಬೇಕು. ಆಮೇಲೆ ಸಿನಿಮಾ ಮಾಡ್ತಿರೋದು ನಾನೆಷ್ಟು ಬುದ್ಧಿವಂತ ಅಂತ ತೋರ್ಸಕ್ಕಲ್ಲ, ಜನಗಳಿಗೆ ಎಂಟರ್ಟೈನ್ ಮಾಡಕ್ಕೆ. ಸೊ ಅವ್ರು ಹೇಗೆ ಎಂಟರ್ಟೈನ್ ಆಗ್ತಾರೋ ನಾನು ಅದನ್ನ ಮಾಡಬೇಕು. ನನ್ಗೆ ಎಷ್ಟು ಗೊತ್ತಿದೆ ಅಂತ ನಾನು ತೋರಿಸ್ಕೊಳ್ಳೋ ಸಿನಿಮಾ ಮಾಡಕ್ ಹೋಗ್ಬೋದು. ಈಗ ಇಷ್ಟು ಸಿನಿಮಾ ಇಷ್ಟು ಕೋಟಿ ಮಾಡಿದೆ ಅಷ್ಟು ಕೋಟಿ ಮಾಡಿದೆ ಅಂತ ಹೇಳ್ತಾ ಇರ್ತಾರೆ, ಅದೆಲ್ಲ ನಿಜವಾಗ್ಲೂ ಆಕ್ಚುಲ್ ನಿಜಾನ ನಿಮ್ಮ ಪ್ರಕಾರ? ಕೆಲವೊಂದು ಪ್ರೊಜೆಕ್ಷನ್ ಅಂತ ಇರುತ್ತೆ. ಜಸ್ಟ್ ಬಿಕಾಸ್ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಆಗಿರೋದ್ರಿಂದ ಅಂಡ್ ಕಾಂಪಿಟೇಟಿವ್ ಸೆಕ್ಟರ್ ಆಗಿರೋದ್ರಿಂದ ಐ ಆಮ್ ದ ಬೆಸ್ಟ್ ಅಂತ ತೋರಿಸ್ಕೊಳ್ಳೋ ಒಂದು ಇದು ಇರುತ್ತೆ.
ಬಿಕಾಸ್ ನಾಟ್ ಒಂದು ಆ ಒಂದು ಕಾಂಪಿಟೇಷನ್ಗೆ ಅಂತ ಅಲ್ಲ, ಕಮರ್ಷಿಯಲ್ ಇದಕ್ಕೂ ಅದು ಬೇಕಾಗುತ್ತೆ. ನೀವು ಇಲ್ಲಿ ಎಷ್ಟು ಕಲೆಕ್ಷನ್ ತೋರಿಸ್ತೀರಾ, ನೆಕ್ಸ್ಟ್ ಸಿನಿಮಾ ನಿಮಗೆ ಅಷ್ಟು ಆಫರ್ ಬಂದೇ ಬರುತ್ತೆ. ಸೊ ಯು ಹ್ಯಾವ್ ಟು ಶೋ ಯುವರ್ ಓಕೆ ಇಷ್ಟು ಕಲೆಕ್ಷನ್ ಆಗಿದೆ, ಸೊ ದಟ್ ಯು ಗೆಟ್ ಅ ನೆಕ್ಸ್ಟ್ ಪ್ರಾಜೆಕ್ಟ್ ವಿಚ್ ಇಸ್ ಬಿಗರ್ ಆರ್ ಅಟ್ ಲೀಸ್ಟ್ ಆಫ್ ದ ಸೇಮ್ ಸ್ಕೇಲ್. ಇನ್ನೊಂದು ಥಿಯೇಟರ್ ನಂಬರ್ಸ್ ಏನಿರುತ್ತೆ, ಕೆಲವೊಂದ್ಸಲ ಪೋಸ್ಟ್ ಥಿಯೇಟ್ರಿಕಲ್ ಬಿಸ್ನೆಸ್ ಅಂತ ಏನಿರುತ್ತಲ್ಲ, ಮೋಸ್ಟ್ ಆಫ್ ದೆಮ್ ಆರ್ ಡಿಪೆಂಡಿಂಗ್ ಆನ್ ಯುವರ್ ಥಿಯೇಟರ್ ಬಿಸ್ನೆಸ್. ಸೊ ನಿಮಗೆ ಥಿಯೇಟರ್ ಎಷ್ಟು ಕಲೆಕ್ಷನ್ಸ್ ಆಗಿದೆ ಅದ್ರ ಮೇಲೆ ಸ್ಯಾಟಲೈಟ್, ಅದ್ರ ಮೇಲೆ ಡಿಜಿಟಲ್ ಅಂತ ಇರುತ್ತೆ. ಸೊ ಆ ಒಂದು ಕಾರಣಕ್ಕೂ ಇರುತ್ತೆ. ಸೊ ದೇರ್ ಆರ್ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಟು ಸೆಲೆಕ್ಟ್. ರೀಸೆಂಟ್ ಆಗಿ ಯಾವ ಸಿನಿಮಾ ನೋಡಿ ಚೆನ್ನಾಗಿ ಅನಿಸ್ತು, ಅಂದ್ರೆ ಈ ತರ ಸಿನಿಮಾಗಳು ಬರಬೇಕು ಕನ್ನಡದಲ್ಲಿ? See, in terms of making KGF, ಇಲ್ಲಾಂದ್ರೆ ಸಿನಿಮಾ ಅಂತ ಬಂದಾಗ ನಾನು ಅದೇ ಹೇಳೋ, ಜನಕ್ಕೆ ಇಷ್ಟ ಆಗುವಂತ ಸಿನಿಮಾ ಕಾಟೇರ ಬಂತು, ಭೀಮಾ ಬಂತು, ಗಣೇಶರದು. ಜನಕ್ಕೆ ಏನ್ ಬೇಕು ಅಷ್ಟಿದೆ ಅದ್ರಲ್ಲಿ, ಜನ ಎಂಜಾಯ್ ಮಾಡ್ತಿದ್ದಾರೆ. ಥಿಯೇಟರ್ ಅದಕ್ಕೆ ತುಂಬಿಕೊಂಡು ಹೋಗಿದೆ. ಲೈಕ್ ಭೀಮಾ ಇದೆಲ್ಲ ಮುಂಚೆ ಕಾಟೇರನೇ ಅನ್ಸುತ್ತೆ, ಜನ ಹಂಗ ತುಂಬಿದ್ದು. ಬಿಕಾಸ್ ಜನಕ್ಕೆ ಏನ್ ಬೇಕು ಅದ ಇದೆ ಅದರಲ್ಲಿ ಅಲ್ವಾ, ಇನ್ ಟರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್. ಅಂಡ್ ಆಬ್ವಿಯಸ್ಲಿ ಅವ್ರು ಇರೋ ಒಂದು ಫ್ಯಾನ್ ಫಾಲೋಯಿಂಗ್, ಅವ್ರಿಗಿರೋ ಒಂದು ಸ್ಟಾರ್ಡಮ್ಗೆ ಫುಲ್ ಆಗೇ ಆಗುತ್ತೆ ಕ್ರೌಡ್. ಬಟ್ ಫುಲ್ ಆದಾಗ ಏನ್ ನೋಡ್ತಾರೆ ಅನ್ನೋದೇ ಡಿಪೆಂಡ್ ಆಗುತ್ತೆ. ಸೊ ಜನಕ್ಕೆ ಇಷ್ಟ ಆಗಿದೆ. ನಾವು ನಮ್ಮ ಸಿನಿಮಾಗೆ ಸರ್ವೆ ಮಾಡ್ತಿದ್ವಿ, ಲೈಕ್ ಜನ ಯಾವ ತರ ಸಿನಿಮಾ ನೋಡ್ತಿದ್ರೆ ಸ್ವಲ್ಪ ಹಿಂದೆ. ಆ ಟೈಮ್ಲಿ ಮೆಜಾರಿಟಿ ಆಫ್ ದೆಮ್ ದೇ ಸೆಡ್ ಕಾಟೇರ. ಲೈಕ್ ಲಾಸ್ಟ್ ಒಳ್ಳೆ ಸಿನಿಮಾ ಯಾವ್ದು ನೋಡಿದ್ರು ಅಂದಾಗ ಎಲ್ಲ ಕಾಟೇರ ಅಂತ ಹೇಳಿದ್ರು. ಬಿಕಾಸ್ ಆಸ್ ಅ ಆಡಿಯನ್ಸ್ ದೇ ಎಂಜಾಯ್ ಇಟ್. ಸೊ ಅವ್ರಿಗೆ ಎಂಜಾಯ್ ಏನ್ ಮಾಡಿದ್ರ ಆ ತರ ಮಾಡ್ಬೇಕು. ನಿಮ್ಗೂ ಆ ತರ ಇಷ್ಟ, ನಾನು ಆ ತರ ಪಾತ್ರಗಳು ಮಾಡಬೇಕು ಅಂತ? ನನ್ಗೆ ಎಲ್ಲಾ ರೀತಿ ಪಾತ್ರ ಮಾಡ್ಬೇಕು, ಪ್ರತಿಯೊಂದು ಪಾತ್ರನ ಯುನೀಕ್ ಆಗಿ ಮಾಡ್ಬೇಕು. ನನ್ ಬಿಟ್ಟು ಅದನ್ನ ಯಾರು ಮಾಡಕ್ ಆಗ್ತಿರ್ಲಿಲ್ಲ ಅಂತ ಅನ್ನಿಸ್ಬೇಕು. ನಿಮ್ಗೆ ಇದೇ ತರ ಪಾತ್ರ ಮಾಡ್ಬೇಕಂತ ಇಲ್ಲ, ನಾನು ಆತರ ಮೈಂಡ್ ಫಿಕ್ಸ್ ಅಂತೂ ಆಗಿಲ್ಲ. ಇಟ್ ಡಿಪೆಂಡ್ಸ್. ಪ್ರತಿ 3 ವರ್ಷ 5 ವರ್ಷಕ್ಕೆ ಜನಗಳ ಟೇಸ್ಟ್ ಚೇಂಜ್ ಆಗುತ್ತೆ. ಅಂಡ್ ಅವ್ರು ನೋಡೋ ಟಾಪಿಕ್ಸ್ ಬೇರೆ ಆಗುತ್ತೆ, ಅವ್ರಿಗೆ ಇಂಟ್ರೆಸ್ಟ್ ಕೊಡೋ ಟಾಪಿಕ್ಸ್ ಬೇರೆ ತರ ಆಗುತ್ತೆ. ಸೊ ನಾನು ಆ ತರ ಫಿಕ್ಸ್ ಆಗಿಲ್ಲ. ಆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ವಾಟ್ ಪೀಪಲ್ ನೀಡ್, ಮೈ ವರ್ಕ್ ಇಸ್ ಟು ಗಿವ್ ದಟ್. ಬಸ್ ಬಿಟ್ರೆ ಇಂಡಸ್ಟ್ರಿ. ನಿಮ್ಮ ಜರ್ನಿಯಲ್ಲಿ ಪೀಸ್ ಅಂದ್ರೆ ನೆಮ್ಮದಿ ಅಂದ್ರೆ ಎಲ್ಲಿ ಕಾಣ್ತೀರಾ? ನಾನು ಹೇಳಿದ್ನಲ್ಲ, ದಿನ ಬೆಳಗ್ಗೆ ಎದ್ದಾಗ ನಮ್ಮ ತಂದೆ ತಾಯಿನಿಂದ ಪ್ರೌಡ್ ಆಗಿದ್ದಾರೆ ಅಂತ ಅವ್ರ ಫೇಸ್ ಅಲ್ಲಿ ಏನ್ ಕಾಣುತ್ತಲ್ಲ, that's the only piece. ನಾನು ಇಲ್ಲಿ ಯಾರು ಮೆಚ್ಚಕ್ಕೂ ಬಂದಿಲ್ಲ. ನನ್ನ ಸುಮಾರು ಜನ ಕೇಳ್ತೀನಿ, ನನಗೆ ನನ್ನ ಆಯ್ದಕ್ಕೆ ಬಂದೇ ಇಲ್ಲ. ಜಸ್ಟ್ ಐ ಟು ಡೂ ಮೈ ವರ್ಕ್. ನನಗೆ ನನ್ನ ಕೆಲಸ ಮಾಡಬೇಕು, ನಮ್ಮ ತಂದೆ ತಾಯಿಗೆ ನಾನು ಏನ್ ಪ್ರಾಮಿಸ್ ಮಾಡಿದ್ನೋ ಅದನ್ನ ಮಾಡಬೇಕು. ಅಂಡ್ ದಿನ ಬೆಳಿಗ್ಗೆ ಐ ಜಸ್ಟ್ ವಾಂಟ್ ಟು ಬಿ ಅ ಗುಡ್ ಹ್ಯೂಮನ್, ಅ ಗುಡ್ ಸನ್, ಅ ಗುಡ್ ಐಡಲ್. ಅದ್ ಬಿಟ್ರೆ ನನಗೆ ಬೇರೆ ಏನೂ ಇಲ್ಲ. ನನಗೆ 4 ಜನ ಚೆನ್ನಾಗಿರ್ಬೇಕು, ನನ್ಗೆ ಆ ಥರದ್ದು ಏನೂ ಇಲ್ಲ. ಈ ಫ್ಯಾನ್ ವಾರ್ಸ್ ಅನ್ನೋದು ಇದೆಯಲ್ಲ ಪದ, ನಿಜವಾಗ್ಲೂ ಇದೆಯಾ ನಿಮ್ಮ ಪ್ರಕಾರ? ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈ ಏನಂತಾರೆ, ಈ ಪಾಲಿಟಿಕ್ಸ್ ಅಂತ ಬಂದಾಗ ಜಾತಿ ನೆಟ್ಕೊಂಡು ಒಂದು ಗಲಾಟೆ ಅಂತ ಇರುತ್ತೆ. ಹೌದು. ನಿಮ್ಗೆ ಸೋಷಿಯಲ್ ಮೀಡಿಯಾ ನ್ಯೂಸ್ ಅಲ್ಲಿ ಕಾಣ್ತಿರುತ್ತೆ. ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಜಾತಿಯವರು ಇದಾರ? ನೀವು ನೋಡಿದ್ರ ಪರ್ಸನಲ್ ಲೈಫ್ ಅಲ್ಲಿ ಅದನ್ನ? ಇಲ್ಲ. ಇನ್ನೊಂದು ತಕ್ಷಣ ಬೇರೆ ಜಾತಿ ಅಂದ ತಕ್ಷಣ ಹೋಗಿ ಮಾತಾಡೋದೇ ಇಲ್ಲ ಅಷ್ಟೇ. ಸೊ ಒಂದು ಪ್ರೊಜೆಕ್ಷನ್ ಇದೆ, ರಿಯಾಲಿಟಿ ನಂತರ ಯಾವ್ದು ಇರೋದೇ ಇಲ್ಲ. ಅಂಡ್ ಕೆಲವು ಸಲ ಅದು ಆಗೇ ಆಗುತ್ತೆ. ಅಂದ್ರೆ ಒಬ್ಬರನ್ನ ನಾವು ಐಡಲ್ ಅನ್ಕೋತೀವಿ ಅಂದಾಗ ಅವ್ರ ಮೇಲೆ ತುಂಬಾ ಪ್ರೀತಿ ಇರುತ್ತೆ ನಮ್ಗೆ. ಅವ್ರ ಬಗ್ಗೆ ಯಾರೇ ಏನೇ ಹೇಳಿದ್ರು ತುಂಬಾ ಕೋಪ ಬರುತ್ತೆ, ಬಿಕಾಸ್ ಈಸ್ ಯುವರ್ ಐಡಲ್. ಆ ತರ ಇದ್ದಾಗಿರುತ್ತೆ. ಬಟ್ ನನ್ನ ಪ್ರಕಾರ ಗ್ರೌಂಡ್ ಲೆವೆಲ್ ಅಲ್ಲಿ ಅದು ಅಷ್ಟು ಇಲ್ಲ ಅನ್ಕೋತೀನಿ. ಅದೊಂದು ಪ್ರೊಜೆಕ್ಷನ್ ತರ ಸೋಷಿಯಲ್ ಮೀಡಿಯಾ ಓಡಾಡುತ್ತೆ ಹೊರತು ಗ್ರೌಂಡ್ ಅಲ್ಲಿ ಎಲ್ಲ ಸಿನಿಮಾ ನೋಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ಇಂಡಸ್ಟ್ರಿಲಿ ಅವರೆಲ್ಲ ಚೆನ್ನಾಗೇ ಇದ್ದಾರೆ. ಇಂಡಸ್ಟ್ರಿಲಿ ಸಿಂಪ್ಲಿಸಿಟಿ ಅನ್ನೋದು ವರ್ಡ್ ಎಲ್ಲ ಕಡೆ ಕಾಡ್ತಿದೆ. ಅಂದ್ರೆ ಸಿಂಪಲ್ ಆಗಿ ಒಂದು ಡ್ರೆಸ್ ಹಾಕೊಂಡ್ಬಿಟ್ರೆ ಸಿಂಪ್ಲಿಸಿಟಿ ಆಗಿದ್ರೆ ಸ್ಟಾರ್ ಅಂತ. ಆ ಸಿಂಪ್ಲಿಸಿಟಿ ನೋಡಿದೀರಾ ಅಥವಾ ನೀವು ಫಾಲೋ ಮಾಡ್ತೀರಾ? ಅದೇ ಹೇಳ್ತದೆ, ಈಗ ಕೆಲವೊಂದ್ ಕಡೆ ಸಿಂಪ್ಲಿಸಿಟಿನೂ ಪಬ್ಲಿಕ್ ಸ್ಟಂಟ್ ಆಗೋಗಿದೆ. ಕೆಲವು ಸಲ ನೀವು ಜಸ್ಟ್ ಟು ಶೋ ಯು ಆರ್ ಸಿಂಪಲ್ ನೀವು ಅದನ್ನ ಮಾಡ್ತೀರಾ. ಕೆಲವು ಸರಿ ಏನಾಗುತ್ತೆ, ಯು ಆರ್ ಇನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಯು ಹ್ಯಾವ್ ಟು ಬಿ ಪ್ರೆಸೆಂಟೇಬಲ್. ನನ್ನ ಪ್ರಕಾರ ಕೆಲವೊಂದ್ ಕಡೆ ಡ್ರೆಸ್ ಕೋಡ್ ಅಂತ ಏನಕ್ಕೆ ಇರ್ತಾರೆ, ಬಿಕಾಸ್ ದಟ್ಸ್ ದ ಪ್ಲೇಸ್ ಯು ಹ್ಯಾವ್ ಟು ಬಿ ಡ್ರೆಸ್ ಲೈಕ್ ದಟ್. ಅಲ್ಲಿ ನಾನು ಚಪ್ಪಲಿ ಹಾಕೊಂಡು ಹೋಗ್ಬಿಟ್ಟು ನಾನು ಸಿಂಪಲ್ ಅಂತಂದ್ರೆ ಅಲ್ವಾ?
ಕೆಲವು ಸಲ ಟ್ರೂ ನೇಚರ್ ಇರ್ಬೋದು ಆ ಥರ, ಬಟ್ ಕೆಲವರು ಜಸ್ಟ್ ನಾನು ಆ ಥರ ಇದ್ದೀನಿ ಅಂತ ತೋರಿಸ್ಕೊಳಕ್ಕೂ ಮಾಡ್ತಾರೆ. ನೀವು ಡೈರೆಕ್ಷನ್ ಏನಾದ್ರು ಮಾಡಿದ್ರೆ ಯಾವ ಸ್ಟಾರಿಗೆ ಮಾಡ್ತೀರಾ, ಪ್ಲಸ್ ಯಾವ ಒಂದು ಕಥೆನ ಇಟ್ಕೊಂಡು ಮಾಡ್ತೀರಾ ನೀವು ಡೈರೆಕ್ಷನ್ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ? ಅದು ಇನ್ನೂ ತುಂಬಾ ಮುಂದೆ ಇದೆ, ಯಾರು ಸ್ಟಾರ್ ಆಗಿರ್ತಾರೆ ನಮ್ಗೆ ಇಲ್ಲಿ ಅದೇ ಸೆಟ್ಟಿಂಗ್ ಚೇಂಜ್ ಆಯ್ತಲ್ಲ. ಅಲ್ಲ, ಟಾರ್ಗೆಟ್ ಇಟ್ಕೊಂಡಿರ್ತೀರಿ ಇನ್ನೊಂದು 5 ವರ್ಷ ಆದ್ಮೇಲೆ ನಾನು ಸ್ಟಾರ್ ಆಗಿರ್ತೀನಿ, ನೀವು ಡೈರೆಕ್ಟರ್ ಆಗಿರ್ತೀರಾ? ಫಸ್ಟ್ ಆಕ್ಟಿಂಗ್ ಕಂಪ್ಲೀಟ್ಲಿ ಫೋಕಸ್ ನನ್ ಆಬ್ವಿಯಸ್ಲಿ ಏನಿದೆ ಇದೆ ಐ ವಾಂಟ್ ಟು ಬಿ ನಂಬರ್ 1. ಅಂಡ್ ನನ್ನದು ಮೈಂಡಲ್ಲಿ ಇಲ್ಲ ಅಂದ್ರೆ ನಾನು ಯಾಕೆ ಕೆಲಸ ಮಾಡ್ತೀನಿ ಅಂತಾನೆ ಗೊತ್ತಿರಲ್ಲ ನನಗೆ. ಸುಮ್ಮನೆ ಸೀರಿಯಲ್ ಮಾಡ್ಬೋದಿತ್ತಲ್ಲ ಅಂತ ಸುಮ್ಮನೆ ಸ್ಟಾರ್ಟಿಂಗ್ ಮಾಡಬೇಕು ಅಂದ್ರೆ ಆ ಒಂದು ಗೋಲ್ ಇರಲೇಬೇಕು. ತಂದೆ ಕ್ಲಾಸಿಗೆ ಅಡ್ಮಿಷನ್ ಕೊಟ್ಟಾಗ ಕ್ಲಾಸಿಗೆ ನನ್ನ ಮಗ ಫಸ್ಟ್ ಬರಬೇಕು ಅಂತಾನೆ ಅವರು ಯೋಚನೆ ಮಾಡೋದು, ಫೀಸ್ ಕಟ್ಟೋ ಟೈಮ್ ಪ್ರತಿ ಸಲ. ಅಲ್ಲ, ಸೊ ಆ ಗೋಲ್ ಇಟ್ಕೊಂಡೇ ಇರಬೇಕು. ಯಾವ್ದು ಲೈಫ್ಲಿ ಏನೇ ಕೆಲಸ ಮಾಡಲಿ ಕಸ ಗುಡಿಸೋದೇ ಆಗಲಿ ಎಲ್ಲಾನೇ ಸಕಾಲ ಕಸ ಗುಡಿಸ್ಬೇಕು ಅಂತಾನೆ ಇರಬೇಕು. ಕಮಿಂಗ್ ಟು ರಾಣಿ ಸಿನಿಮಾ ಟ್ರೈಲರ್ ನೋಡ್ತಿದ್ರೆ ತುಂಬಾ ಅಟ್ಯಾಚ್, ನೀವು ಡಾನ್ ಪಾತ್ರ ಮಾಡ್ತಿದ್ರೆ ಆ ಪಾತ್ರ ಮಾಡಕ್ಕೆಲ್ಲ ಹೇಗೆ ಕಷ್ಟ ಆಯ್ತಾ ಅಥವಾ ನಿಭಾಯಿಸ್ಬೋದು? ಇಲ್ಲ ಕಷ್ಟ ಅಂತ ಆಗಲಿಲ್ಲ. ನನ್ನ ಪ್ರಿಪ್ರೇಷನ್ ಏನಿದೆ ಕಂಪ್ಲೀಟ್ಲಿ ಬೇರೆ ತರ ಇದೆ. ಆದ್ರೆ ನಾನು ಡಾನ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಬೇರೆ ಒಂದಷ್ಟು ರೆಫರೆನ್ಸ್ ತಗೊಂಡು ಆ ತರ ನಾನು ಪ್ರಿಪೇರ್ ಆಗಲ್ಲ. ಓಕೆ, ಒಂದು ನ್ಯೂಟ್ರಲ್ ಕ್ಯಾರೆಕ್ಟರ್ ತಗೋತೀನಿ ಮೈಂಡಲ್ಲಿ. ನ್ಯೂಟ್ರಲ್ ಕ್ಯಾರೆಕ್ಟರ್ ನಮ್ಗೆ ಏನು ಗೊತ್ತಿಲ್ಲ, ಸ್ಟೋರಿ ಕೇಳಿದಾಗ ಅವನ ಲೈಫಲ್ಲಿ ಒಂದಿಷ್ಟು ಸಿಚುವೇಶನ್ಸ್ ಇಷ್ಟು ಒಂದು ನೆಗೆಟಿವಿಟಿ ನೋಡಿದಾಗ ಅವನ ಬಿಹೇವಿಯರ್ ಏನಾಗ್ಬೋದು ನಾನು ಅದನ್ನ ಯೋಚನೆ ಮಾಡ್ತೇನೆ. ತುಂಬಾ ರಾಂಗ್ ಪರ್ಸ್ಪೆಕ್ಟಿವ್ ಇದೆ ಇಲ್ಲಿ. ಡಾನ್ ಅಂದ ತಕ್ಷಣ ಬೇಸ್ ವಾಯ್ಸ್ ಇರಬೇಕು. ಎಷ್ಟು ಜನ ಡಾನ್ಗಳು ಬೇಸ್ ವಾಯ್ಸ್ ನೋಡಿದ್ರೆ ನೀವು? ರಿಯಲ್ ಡಾನ್ಗಳು ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ಡಾನ್ ತರ ಇಮೋಟ್ ಮಾಡೋದು ಬೇರೆ ಅಂಡ್ ಅದನ್ನ ಪ್ರೆಸೆಂಟ್ ಮಾಡೋದು ಕಂಪ್ಲೀಟ್ಲಿ ಅದು ಬೇರೆ ಇದೆ. ನಾನು ಆ ಫಾರ್ಮುಲಾ ಯಾವ್ದು ಯೂಸ್ ಮಾಡಕ್ ಹೋಗಲ್ಲ. ಎಷ್ಟು ದಿನದಿಂದ ಏನ್ ಬರ್ತಿದೆ, ನಾನು ಇಫ್ ಐ ವಾಂಟ್ ಟು ಸ್ಟ್ಯಾಂಡ್ ಔಟ್ ಐ ಹ್ಯಾವ್ ಟು ಡೂ ಸಮಥಿಂಗ್ ನ್ಯೂ. ನಾಳೆ ದಿನ ಇದನ್ನ ನೋಡಿದಾಗ ಇನ್ನೊಂದು ಯಾವ್ದೋ ಒಂದು ಕ್ಯಾರೆಕ್ಟರ್ ರೆಫರೆನ್ಸ್ ಅನ್ನಿಸ್ಬಾರ್ದು. ಇಟ್ ಶುಡ್ ಲುಕ್ ಸಮಥಿಂಗ್ ಫ್ರೆಶ್. ರೆಫರೆನ್ಸ್ ಅನ್ಸೋದಾದ್ರೆ ಜನ ಆ ಸಿನಿಮಾ ನೋಡ್ತಾರೆ, ಈ ಸಿನಿಮಾ ಯಾಕೆ ನೋಡ್ಬೇಕು? ಸೊ ಐ ಹ್ಯಾವ್ ಟು ಕ್ರಿಯೇಟ್ ಸಮಥಿಂಗ್ ನ್ಯೂ. ನನ್ನ ಪ್ರಿಪ್ರೇಷನ್ ಆ ತರ ಇರುತ್ತೆ ಬೇಸಿಕ್ಲಿ. ಈಗ ನನ್ನ ಜೊತೆನೆ ಈ ತರ ಎಲ್ಲ ಆಗಿದ್ರೆ ನನ್ನ ಬಿಹೇವಿಯರ್ ಏನಿರ್ತಿತ್ತು, ನನ್ ನೋಡೋ ರೀತಿ ಏನಿರ್ತಿತ್ತು, ನನ್ನ ಜನಗಳ ಜೊತೆ ಇಂಟ್ರಾಕ್ಟ್ ಮಾಡೋ ರೀತಿ ಏನಿರ್ತಿತ್ತು, ನಾನು ಅಷ್ಟನ್ನೇ ಆಕ್ಟ್ ಮಾಡೋದು. ಜನಗಳ ಮೈಂಡಲ್ಲಿ ಒಂದು ಇಮೇಜ್ ಇದೆ ಅಂದ ತಕ್ಷಣ ಅದನ್ನ ಮಾಡಕ್ ಹೋಗಲ್ಲ. ಅವ್ರು ಅದನ್ನ ಬೇರೆ ನೋಡಿದರೆ ಅದಕ್ಕೆ ಆ ಒಂದು ಇಮೇಜ್ ಕ್ರಿಯೇಟ್ ಆಗಿದೆ. ಐ ವಾಂಟ್ ಟು ಡೂ ಸಮಥಿಂಗ್ ಅಪಾರ್ಟ್ ಫ್ರಮ್ ದಟ್. ಈಗ ನೆಕ್ಸ್ಟ್ ಬರೋ ಪ್ರಾಜೆಕ್ಟ್ ಯಾವ್ಯಾವ ತರ ಪಾತ್ರಗಳ ಹೇಗೆ ಒಪ್ಕೋತಾ ಇದ್ದೀರಾ, ಅಂದ್ರೆ ಕಥೆಗಳು ಹೇಗೆ ಬರಬೇಕು ಅನ್ನೋದು ಅದ್ರ ಬಗ್ಗೆ ಲೈಕ್ ಇದೆ, ಒಂದು ಐಡಿಯಾ ಇದೆ. ನಾನು ಈಗ ಹೇಳಿದ್ರೆ ಅದು ಬೇರೆ ತರ ಕೇಳಿಸುತ್ತೆ, ಬಟ್ ಇದೆ ಒಂದೊಂದು ರೋಡ್ ಮ್ಯಾಪ್ ಇದೆ ನನಗೆ ನೆಕ್ಸ್ಟ್ 5 yearsಗೆ. ಎಂಟರ್ಟೈನರ್, ಐ ವಾಂಟ್ ಟು ಬಿ ಎಂಟರ್ಟೈನರ್, ಐ ವಾಂಟ್ ಟು ಎಂಟರ್ಟೈನ್ ಪೀಪಲ್. ಜನ ಎಂಜಾಯ್ ಮಾಡ್ಬೇಕು ಅಷ್ಟೇ ನನ್ನ ಸಿನಿಮಾ. ನಮ್ಗೆ ಅಷ್ಟೇ ಇದು ಸ್ಟಾರ್ಟಿಂಗ್ ಒಂದು 2 ಸಿನಿಮಾ ಮಾಡಿದೆ, ನಾನು ಮೆಸೇಜ್ ಕೊಡೋದು ನನ್ನ ಸ್ಟೇಟಸ್ ಹಾಕೋ ಬಿಟ್ಬಿಡು. ಥಿಯೇಟರ್ಗೆಲ್ಲ ಬರಲಿಲ್ಲ ಅದಕ್ಕೆ ಆ ಥರ ನಾನೇನು ದೇಶ ಉದ್ಧಾರ ಮಾಡ್ತೀನಿ. ಆಮೇಲೆ ಈ ಮೆಸೇಜ್ ಸಿನಿಮಾ ಮೆಸೇಜ್ ನೋಡಿ ಜನ ಕಲಿಯೋದಾಗಿದ್ರೆ ಸ್ವರ್ಗ ಆಗಿರೋದು ಈ ಪ್ರಪಂಚ ಅಲ್ವಾ? ಸೊ ಸಿನಿಮಾ ಮೆಸೇಜ್ ಎಂಟರ್ಟೈನ್ ಪೀಪಲ್. ಕೇಳಿದ್ರೆ ಸರ್ ನನಗೆ ಒಂದು ಕ್ವಶನ್ಸ್ಗಳಿದೆ, ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ರಾಣಿ ಸಿನಿಮಾದಲ್ಲಿ ಸಪೋರ್ಟಿಂಗ್ ಕ್ಯಾಸ್ಟ್ ಎಕ್ಸ್ ಫ್ಯಾಕ್ಟರ್ ಏನು ನಿಮಗೆ? ಹಂಬಲ್ನೆಸ್. ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಫಾರ್ ಎಕ್ಸಾಂಪಲ್ ರವಿಶಂಕರ್ ಸರ್ ಇದ್ದಾರೆ, ವಿ ಸುರೇಶ್ ಅವರು ಇದ್ದಾರೆ. ಅದರ ಸುಮಾರು ಜನ ತುಂಬಾ ವರ್ಷದಿಂದ ಇಲ್ಲಿದ್ದಾರೆ ಅಂಡ್ ದೇ ಹ್ಯಾವ್ ಸೀನ್ ಲೈಕ್ ಬಿಗ್ಗೆಸ್ಟ್ ಸಕ್ಸಸ್ ಅವರ್ ರೆಸ್ಪೆಕ್ಟೆಡ್ ಕರಿಯರ್ಸ್ ಅಲ್ಲಿ. ಅವರೆಲ್ಲ ಇವತ್ತು ಕೆಲಸಕ್ಕೆ ಕೊಡೋ ಗೌರವ, ದಟ್ ಈಸ್ ವೈ ದೇ ಆರ್ ಸ್ಟಿಲ್ ಹಿಯರ್ ಅಂತ ನಂಗೆ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ರವಿಶಂಕರ್ ಸರ್ ಟೈಮಿಂಗ್ ಸೆಟ್ಟಿಗೆ ಬರ್ತಾರೆ ಅಂಡ್ ಅವರು ಸೀನ್ ಮುಗಿಯೋ ತನಕ ಅಲ್ಲಿರ್ತಾರೆ. ಜಾಸ್ತಿ ಮಾತಾಡೋಕ್ಕೂ ಹೋಗಲ್ಲ ಅವರು, ಬರ್ತಾರೆ ನೀಟಾಗಿ ಕೆಲಸ ಮಾಡ್ತಾರೆ, ನೀಟಾಗಿ ಹೊರಟೋಗ್ತಾರೆ. ಸೊ ದ ರೆಸ್ಪೆಕ್ಟ್ ದೇ ಗಿವ್ ಟು ದೇರ್ ವರ್ಕ್, ಅದು ತುಂಬಾ ಇಷ್ಟ ಆಯ್ತು ನಮಗೆ. ರವಿಶಂಕರ್ ಸರ್ ಅಂದ್ರೆ ಅವ್ರ ಅಪೋಸಿಟ್ ಕ್ಯಾರೆಕ್ಟರ್ ಮಾಡ್ತಾರೆ, ಡೈಲಾಗ್ಸ್ ಇರುತ್ತಾ ಅಥವಾ ಬರೀ ವಾರ್ಸ್ ಆಕ್ಷನ್ ಇರುತ್ತಾ? ಇಲ್ಲ, ಡೈಲಾಗ್ಸ್ ಎಲ್ಲ ಇದೆ. ಯಾವ್ದು ಒಂದು ಡೈಲಾಗ್ ನಾಳೆ ಅದೇ ಒಂದು ಅವರಿಗೆ ನಾನು ನಾನಾಗಕ್ಕೆ ಬಂದಿದ್ದೀನಿ ನಾನಾಗುತ್ತಲ್ಲ ಅಂತ ಒಂದು ಸೀನ್ ಇದೆ. ರಾಣಿಯಲ್ಲಿ ಕ್ಯಾರೆಕ್ಟರ್ ಮೋಟಿವ್ ಕೊಡುವಂಥದ್ದು ಯಾವ್ದು? ಅಂದ್ರೆ ರಾಣಿ ಕ್ಯಾರೆಕ್ಟರ್ ಏಂತಕ್ಕೆ ಮೋಟಿವ್ ಕೊಡುತ್ತೆ? ಸಿ ರಾಣಿ ಅನ್ನೋ ಕ್ಯಾರೆಕ್ಟರ್
ಈಸ್ ನಾಟ್ ಅ ಹೀರೋ, ಈಸ್ ಅ ವಿಕ್ಟಿಮ್. ಓಕೆ. ವಿಕ್ಟಿಮ್ ಆಫ್ ಸೊಸೈಟಿ, ಸರ್ಕಮ್ಸ್ಟಾನ್ಸಸ್. ಒಬ್ಬ ಒಂದೊಂದು ಕನಸಿದೆ ಒಬ್ಬ ಹುಡುಗನಿಗೆ, ಅವ್ನಿಗೆ ಆ ಕನ್ಸು ಬಿಟ್ಟು ಲೈಫಲ್ಲಿ ಏನು ಅಲ್ಲ, ಓಕೆ. ಅದೇ ಅಲ್ಲ ಅವನಿಗೆ. ಆ ಕನ್ಸನ್ನ ಕಿತ್ಕೊಂಡಾಗ ಅವ್ನಿಗೆ ಏನ್ ಮಾಡ್ಬೇಕು? ಓಕೆ. ಅದೊಂದು ಇದೆ ಒಂದು ಜರ್ನಿ. ಚಾಲೆಂಜಸ್ ಮತ್ತೆ ಪ್ರಿಪ್ರೇಷನ್ ಹೀರೋನಿ ಪಾತ್ರಕ್ಕೆ. ಚಾಲೆಂಜಸ್ ಜನಗಳ ಮಾತುಗಳು ಅಷ್ಟೇ, ಅದು ಬಿಟ್ರೆ ನನ್ನ ಕೆಲಸದಲ್ಲಿ ನಂಗೆ ಯಾವುದೇ ಚಾಲೆಂಜ್ ಅನ್ಸಿಲ್ಲ. ಈಗ ಸ್ಟಾರ್ಟಿಂಗು ನಮ್ಮ ಡೈರೆಕ್ಟರ್ ಸರ್ ಈ ತರ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದು ಜನ ಕೇಳಿದಾಗ ಎಲ್ಲ ಅದೇ, ಸೀರಿಯಲ್ ಹುಡುಗನ ಹಾಕೊಂಡು ನೋಡ್ತೀರಾ, ಯಾಕೆ ಬೇರೆ ಇಲ್ವಾ, ಅವ್ರ ಮಗನ ಹಾಕೊಳ್ಳಿ, ಫಸ್ಟ್ ಡೇ ಫಸ್ಟ್ ಬರುತ್ತೆ, ಇವ್ನ ಹಾಕೊಳ್ಳಿ, ಪ್ರೀಮಿಯರ್ ಶೋಗೆ ಅವ್ರು ಕರ್ಸ್ತಾರೆ, ಈ ತರ ಅದೇ ಚಾಲೆಂಜಸ್ ಇದೆ. ಅದು ಬಿಟ್ರೆ ಕೆಲಸದಲ್ಲಿ ಐ ಲವ್ ಇಟ್. ನನಗೆ ಕಷ್ಟ ಅಂತ ಏನು ಅನ್ಸಲ್ಲ, ನಾನು ತುಂಬಾ ಇಷ್ಟಪಟ್ಟು ಬಂದಿರೋ ಜಾಗ ಇದು. ನನಗೆ ಇಲ್ಲಿ ಒಂದು ಸಿನಿಮಾಗೋಸ್ಕರ ನನ್ನ ಬಾಡಿ ನೋಡ್ಬೇಕು ಅಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಐ ಆಮ್ ಪ್ರಿಪೇರಿಂಗ್ ಅ ಕ್ಯಾರೆಕ್ಟರ್, ಐ ಆಮ್ ಮೋಲ್ಡಿಂಗ್ ಮೈ ಸೆಲ್ಫ್ ಅಂತ ಅನ್ಸುತ್ತೆ. ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ಇನ್ನೊಂದಷ್ಟು ಹೊಸ ಎಕ್ಸ್ಪ್ರೆಷನ್ ಕಲಿತೀನಿ ಅಂತ ನನಗೆ ವಾವ್ ಅನಿಸ್ತಿರುತ್ತೆ, ಏನೊಂದು ಹೊಸ ಎಕ್ಸ್ಪ್ರೆಷನ್ ಕ್ರ್ಯಾಕ್ ಮಾಡಿದಾಗ. ಸೊ ನನ್ನ ಕೆಲಸದಲ್ಲಿ ನಾನು ತುಂಬಾ ಇಷ್ಟಪಟ್ಟು ಮಾಡ್ತೀನಿ. ಸೈಡಿಗೆ ಪಿನ್ ಹಿಡ್ಕೊಂಡಿರೋದೇ ಕೆಲಸ. ಈ ಪಾತ್ರಕ್ಕೆ ಮೆಂಟಲ್ ಮತ್ತೆ ಫಿಸಿಕಲ್ ಪ್ರಿಪರೇಷನ್. ಮೆಂಟಲ್ ಪ್ರಿಪರೇಷನ್ ಟು ಥಿಂಕ್ ಅದೆಲ್ಲ ನನ್ನ ಜೀವನದಲ್ಲಿ ಆಗಿದೆ ಅಂದಾಗ ಅದು ಬೇರೆ ತರನೇ ಹ್ಯಾಂಗ್ ಓವರ್ ಕೊಡುತ್ತೆ. ಯು ಗೆಟ್ ಡಿಸ್ಟರ್ಬ್ಡ್ ಮೆಂಟಲಿ, ಸೊ ಅದೊಂದಷ್ಟೇ ಇರುತ್ತೆ. ಅಂಡ್ ಫಿಸಿಕಲಿ ಆಬ್ವಿಯಸ್ಲಿ ಅದೊಂದು ಆ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಬೇಕಿತ್ತಲ್ಲ. ನಾನು ಇಲ್ಲಿ 8 years ಗ್ಯಾಪ್ ಇದೆ ನನ್ನ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗೆ ಇಲ್ಲಿ. ಸೊ ಆ 8 years ಗ್ಯಾಪ್ ತೋರಿಸೋದಕ್ಕೆ ರ್ಯಾಂಡಮ್ಲಿ ನಾನು ಮಾಡ್ಬೇಕಾಯ್ತು. ಅಂದ್ರೆ ನಾವು ಫಸ್ಟ್ ಇದನ್ನ ಶೂಟ್ ಮಾಡಿ ಅದನ್ನ ಶೂಟ್ ಆ ತರ ಮಾಡಿರಲಿಲ್ಲ. ಇದು ಸ್ವಲ್ಪ ಮಾಡ್ಬೇಕು, ಆಮೇಲೆ ಅದು ಸ್ವಲ್ಪ ಮಾಡ್ಬೇಕು, ಇದು ಸ್ವಲ್ಪ ಮಾಡ್ಬೇಕು, ಆ ತರ ಒಂದು ಆಗಿದೆ. ನನಗೆ ಇನ್ಕ್ರೀಸ್ ಮಾಡ್ಬೇಕು, ಸಡನ್ಲಿ ಡ್ರಾಪ್ ಮಾಡ್ಬೇಕು, ಇನ್ಕ್ರೀಸ್ ಮಾಡ್ಬೇಕು, ಡ್ರಾಪ್ ಮಾಡ್ಬೇಕು, ಅದಷ್ಟು. ಓಕೆ. ಈ ಅಂದ್ರೆ ಇಂಡಿಯನ್ ಸಿನಿಮಾ ಅಂಡ್ ವರ್ಲ್ಡ್ ಸಿನಿಮಾ ಈ ಎರಡು ಎಲ್ಲಿ ಲ್ಯಾಕ್ ಆಗ್ತಿದೆ ಅಂತ ನಿಮ್ಮ ವರ್ಲ್ಡ್ ಸಿನಿಮಾ ಎಲ್ಲ ಆಗತ್ತೆ. ವರ್ಲ್ಡ್ ಸಿನಿಮಾ ಮತ್ತು ಇಂಡಿಯನ್ ಸಿನಿಮಾ ಏನ್ ಕಂಪ್ಯಾರಿಟಿವ್ಲಿ ಸಿ ಟೆಕ್ನಾಲಜಿ, ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ, ಎಕ್ವಿಪ್ಮೆಂಟ್ಸ್ ಅಂಡ್ ದ ಟೈಮ್ ಅಂಡ್ ದ ಮನಿ ಗಿವನ್ ಟು ಮೇಕ್ ಅ ಫಿಲ್ಮ್ ಒಂದಷ್ಟು ಕಡೆ ಲ್ಯಾಗ್ ಆಗ್ತಿದೆ. ಅಂಡ್ ಇಲ್ಲಿ ಪ್ರಿಪ್ರೇಷನ್ ಸ್ವಲ್ಪ ಕಡಿಮೆ ಇದೆ. ನಿಮಗೆ 3 ಎಕರೆ ಗದ್ದೆ ಇದೆ ತಕ್ಷಣ ಮಾಡ್ಬಿಟ್ಟು ಅಲ್ಲಿ ಸಿನಿಮಾ ಮಾಡೋಣ ಅದರ ಹೋಗ್ಬಿಡುತ್ತೆ. ಪ್ರಿಪರೇಷನ್ ಟೈಮೇ ಕೊಡಲ್ಲ. ದೇ ಜಸ್ಟ್ ವಾಂಟ್ ಟು ಇನ್ವೆಸ್ಟ್ ಅಂಡ್ ಟೇಕ್ ಬ್ಯಾಕ್ ದ ಮನಿ. ಅದೊಂದು ಇಲ್ಲಿ ತುಂಬಾ ಮೈನಸ್ ಆಗ್ತಿದೆ ಅನ್ಸುತ್ತೆ. ಲೈಕ್ ಇದನ್ನ ಓನ್ಲಿ ಆಸ್ ಅ ಬಿಸ್ನೆಸ್ ನೋಡ್ತಿದೀವಿ. ಲಾಸ್ಟ್ ಕಿರಣ್ ಸರ್, ನಿಮಗೆ ಇಂಟರ್ವ್ಯೂ ಹೇಗೆ ಅನಿಸ್ತು ಗೊತ್ತಿಲ್ಲ, ನಿಮಗೆ ಓಪನ್ ಅಪ್ ಆಗಿ ಜಾಸ್ತಿ ಮಾತಾಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಇಂಟರ್ವ್ಯೂ? ಇಲ್ಲ, ಆಬ್ವಿಯಸ್ಲಿ ನೀವು ನನ್ನ ವರ್ಷ ನೋಡ್ತಾನೆ ಬರ್ತಿದೆ, ಕನ್ಸಿಸ್ಟೆನ್ಸಿ ಏನಿದೆ ಅದನ್ನ ಮಾಡ್ಕೊಂಡು ಬರ್ತಾನೆ ಇದ್ದೀರಾ. ಅಂಡ್ ತುಂಬಾ ಚೆನ್ನಾಗಿ ಅನಿಸ್ತು. ಲೈಕ್ ಓಪನ್ ಅಪ್ ಆಗೋಕ್ಕೆ ಹೇಳಿಲ್ಲ, ಫ್ರೆಂಡ್ ಸರ್ಕಲ್ ಇಲ್ಲ, ಬಟ್ ಫ್ರೆಂಡ್ ಜೊತೆ ಕೂತ್ಕೊಂಡು ಮಾತಾಡೋ ಒಂದು ಹೀಗಿತ್ತು. ಸೊ ಥ್ಯಾಂಕ್ ಯು. ನಿಮ್ಮ ಇಂಟರ್ವ್ಯೂ ಮೂಲಕ ಒಂದು ಜನಕ್ಕೆ ರೀಚ್ ಆಗ್ತೀನಿ, ಆಮೇಲೆ ಜನಕ್ಕೆ ಸಿನಿಮಾ ಗೊತ್ತಾಗುತ್ತೆ.